ಇವತ್ತು ಸೇರಿಕೊಂಡಂತೆ 3 ದಿನ ನಾವೆಲ್ಲರೂ ಇಲ್ಲಿ ಸದಾಶಿವ ಬ್ರಹ್ಮೇಂದ್ರರ ಮನೋನಿಯಮನಂ ಕುರಿತು ತಿಳಿದುಕೊಳ್ತಾ ಇದ್ದೀವಿ. ಈ ವೇದಿಕೆಗೆ ನಮಗೆ ಎಲ್ಲರಿಗೂ ಸುಪರಿಚಿತರೇ ಆಗಿರತಕ್ಕಂತಹ ಮಹಾಮಹೋಪಾಧ್ಯಾಯ ಡಾಕ್ಟರ್ ಎಸ್ ರಂಗನಾಥ್ ಅವರು ಈ ಪ್ರವಚನಮಾಲೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಒಂದು ಸೌಭಾಗ್ಯದ ಸಂಗತಿ ಅಂತಂದರೆ, ರಂಗನಾಥ್ ಅವರಿಂದಲೇ ನಾವು ಈ ಹಿಂದೆ ಸದಾಶಿವ ಬ್ರಹ್ಮೇಂದ್ರರನ್ನು ಕುರಿತು ಕೂಡ ವಿವರವಾಗಿ ಇದೇ ಸಭಾಂಗಣದಲ್ಲಿ ತಿಳಿದುಕೊಂಡಿದ್ವಿ. ಅವರ ಜೀವನ, ಅಧ್ಯಾತ್ಮ ಸಾಧನೆಗಳನ್ನು ಕುರಿತು, ಅವರ ಪ್ರಭಾವವನ್ನು ಕುರಿತು ನಾವು ಆ ಸಂದರ್ಭದಲ್ಲಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಇದೀಗ ಅವರ ಕೃತಿ ಸಂಚಯಕ್ಕೆ ನಾವು ಪದಾರ್ಪಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಈ ಒಂದು ಪ್ರವಚನ ಮಾಲೆಯನ್ನು ನಡೆಸಿಕೊಡ್ತಾ ಇರತಕ್ಕಂತಹ ಮಹಾಮಹೋಪಾಧ್ಯಾಯ ಡಾಕ್ಟರ್ ಎಸ್ ರಂಗನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹಾಗೂ ಈ ಪ್ರವಚನ ಮಾಲೆಯ ಪ್ರಾಯೋಜಕರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ 3 ದಿನಗಳ ಕಾರ್ಯಕ್ರಮವನ್ನು ಶ್ರೀಮತಿ ಗಿರಿಜಮ್ಮ ಮತ್ತು ಶ್ರೀ ಪಂಚಪ್ಪ ಅವರ ಮಗ ಶ್ರೀಮತಿ ಮತ್ತು ಶ್ರೀ ಮಲೆಬೆನ್ನೂರು ನಾಗೇಶ್ ಅವರು ಪ್ರಾಯೋಜಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಮಲೆಬೆನ್ನೂರಿನಿಂದ ಬಂದು ಅವರು ಸ್ವತಃ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾನೂ ಇದ್ದಾರೆ. ಡಿ ವಿ ಜಿಯವರ ಬಗ್ಗೆ, ಡಿ ವಿ ಜಿಯವರ ಸಾಹಿತ್ಯವನ್ನು ಕುರಿತು, ಜೊತೆಗೆ ಭಾರತೀಯ ಸಂಸ್ಕೃತಿ ಮತ್ತು ವೇದಾಂತ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂತಹ ನಾಗೇಶ್ ಅವರು ಈ ಹಿಂದೆಯೂ ಅನೇಕ ಕಾರ್ಯಕ್ರಮಗಳನ್ನು ಈ ಸಂಸ್ಥೆಯಲ್ಲಿ ನಡೆಸೋದಕ್ಕೆ ಒದಗಿ ಬಂದಿದ್ದಾರೆ. ಕಳೆದ 1-2 ತಿಂಗಳ ಸಮಯ ಹಿಂದೆ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗವನ್ನು ಕುರಿತು ಮಲೆಬೆನ್ನೂರಿನಂತಹ ಊರಿನಲ್ಲಿ 7-8 ದಿನಗಳ ನಿರಂತರ ಪ್ರವಚನ ಮಾಲೆಯನ್ನು ಜಿ ಎಸ್ ನಟೇಶ್ ಅವರಿಂದ ನಡೆಸಿ, ಅವರ ಪ್ರವಚನ ಮಾಲೆಯನ್ನು ಆಯೋಜಿಸಿ, ಜನ ಹೇಗೆ ಸೇರಿದ್ರು ಅನ್ನೋದನ್ನು ಅವರ ಮಾತಿನಲ್ಲೇ ಕೇಳೋದು ತುಂಬ ಚೆಂದ ಇರುತ್ತೆ. ಮೊದಲನೇ ದಿನ 1,000ವರೆಗೆ ಸೇರಿದ್ರಂತೆ. ಮಲೆಬೆನ್ನೂರಿನಂಥ ಅದು ತಾಲೂಕು ಬಹುಶಃ ಅಲ್ಲ ಅಂತ ಅಂದ್ಕೋತೀನಿ, ಹೋಬಳಿ ಸೆಂಟರ್ನಲ್ಲಿ. ಕೊನೆಗೆ 2ನೇ ದಿನ 2,000, 3ನೇ ದಿನ 3,000, ಹೀಗೆ ನಾವು ಸಂಖ್ಯೆಯನ್ನು ಸೇರಿಸ್ಕೊಳ್ತಾ ಹೋಗಬೇಕು. ಕೊನೆಯ ದಿನದಷ್ಟೊತ್ತಿಗೆ 10,000ಕ್ಕೂ ಹೆಚ್ಚು ಜನ ಆ ಒಂದು ಪ್ರವಚನ ಮಾಲೆಯಲ್ಲಿ ಸೇರಿದ್ರು ಅನ್ನೋದನ್ನು ನಾಗೇಶ್ ಅವರು ತುಂಬ ಧನ್ಯತೆಯಿಂದ ಬಂದು ಹೇಳ್ತಾ ಇದ್ದರು. ಡಿ ವಿ ಜಿಯವರ ಸಾಹಿತ್ಯವನ್ನು ಕುರಿತು, ಸಂಸ್ಥೆಯನ್ನು ಕುರಿತು ಅಪಾರ ಪ್ರೀತಿಯನ್ನು, ಅಭಿಮಾನವನ್ನು ಹೊಂದಿರತಕ್ಕಂತಹ ನಾಗೇಶ್ ಅವರು ಈ 3 ದಿನಗಳ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರೇ ಈಗ ಮಹಾಮಹೋಪಾಧ್ಯಾಯ ಡಾಕ್ಟರ್ ಎಸ್ ರಂಗನಾಥ್ ಅವರನ್ನು ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಗೌರವಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ಗೌರವಾರ್ಪಣೆಯ ನಂತರ ಪ್ರವಚನ ಮಾಲೆಯನ್ನು ಉಪಕ್ರಮಿಸಬೇಕಾಗಿ ರಂಗನಾಥ್ ಅವರಲ್ಲಿ ಪ್ರಾರ್ಥನೆ. ತತ್ವಲೀನ ಮಾನಸೇ ಪ್ರಣಮದ್ಭವಬಂಧಮೋಚಯಾನಾಶು ಪ್ರಕಟಿತ ಪರತತ್ವಾಯ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ ಪರಮಶಿವೇಂದ್ರಕರಾಂಬುಜ ಸಂಭೂತಾಯ ಪ್ರಣಮ್ಯ ವರದಾಯ ಪದಧೂತ ಪಂಕಜಾಲಾಯ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ ಕಮನೀಯ ಕವನಕರ್ತ್ರೇ ಶಮನೀಯ ಭಯಾಪಹಾರ ಚತುರಾಯ ತಪನೀಯ ಸದೃಶವಪುಷೇ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ ಭವಸಿಂಧುವಾರಯಿತ್ರೇ ಭವಭಕ್ತಾಯ ಪ್ರಣಮ್ಯವಶ್ಯಾಯ ಭವಬಂಧವಿರಹಿತಾಯ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ ಮೂಕೋಪಿ ಯತ್ಕೃಪಾಚೇತಾತ್ ಲೋಕೋತ್ತರಕೀರ್ತಿಃ ಆಶು ಜಾಯೇತ ಅದ್ಭುತಚರಿತಾಯಾಸ್ಮೈ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ. ಸದಾಶಿವ ಬ್ರಹ್ಮೇಂದ್ರರ ಮನೋನಿಯಮನಂ, ಮನಸ್ಸನ್ನು ಹೇಗೆ ನಿಗ್ರಹ ಮಾಡೋದು ಎಂಬತಕ್ಕಂಥ ವಿಷಯವನ್ನು ಇಟ್ಕೊಂಡು 3 ದಿನಗಳ ಈ ಉಪನ್ಯಾಸ ಮಾಲಿಕೆಯನ್ನು ಪ್ರಾಯೋಜನ ಮಾಡಿದಂತಹ ಮಲೆಬೆನ್ನೂರಿನ ಖ್ಯಾತ ಉದ್ಯಮಿಗಳು, ಚಾರ್ಟೆಡ್ ಅಕೌಂಟೆಂಟರು, ಭಗವಾನ್ ಶ್ರೀಧರ ಸ್ವಾಮಿಗಳ ಅನನ್ಯ ಭಕ್ತರು ಹಾಗೂ ನನ್ನ ಹಿತೈಷಿಗಳು ಆದ ಶ್ರೀ ಬಿ ನಾಗೇಶಪ್ಪ ಅವರೇ, ಅತ್ಯಂತ ಹಿರಿಯರು ಮತ್ತು ಸಂಸ್ಥೆಯ ಬಗ್ಗೆ, ಡಿ ವಿ ಜಿಯವರ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಟುಕೊಂಡು ಸುಪ್ತವಾಗಿ ನನ್ನ ಕೈಯಲ್ಲಾದಷ್ಟು ಮಟ್ಟಿಗೆ ಅಂತ ಹೇಳಿಕೊಂಡು ನಯವಾಗಿರ್ತಕ್ಕಂತಹ
ಸನ್ಮಾನ್ಯ ಶ್ರೀ ಪತ್ತಿ ಶ್ರೀಧರ ಅವರೇ, ಶ್ರೀ ಪತ್ತಿ ಪಾಂಡುರಂಗ ಅವರೇ, ನೆರೆದಿರತಕ್ಕಂತಹ ಎಲ್ಲ ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ, ಸದಾಶಿವ ಬ್ರಹ್ಮೇಂದ್ರರ ಮನಸ್ಸನ್ನು ನಿಗ್ರಹ ಮಾಡತಕ್ಕಂಥದ್ದು ಎಂಬ ಈ ವಿಷಯದಲ್ಲಿ ಮೊದಲನೇ ದಿನವಾಗಿರ್ತಕ್ಕಂಥ ಮೊನ್ನೆ ಮನಸ್ಸು ಅಂದರೆ ಏನು, ಧ್ಯಾನ ಅಂದರೆ ಏನು ಅನ್ನೋ ಎರಡು ವಿಷಯವನ್ನು ತಮ್ಮ ಹತ್ರ ಯಥಾಮತಿ ಯಥಾಶಕ್ತಿ ಹಂಚಿಕೊಂಡಿದ್ದೆ. ಎರಡನೇ ದಿನವಾಗಿರ್ತಕ್ಕಂಥ ನಿನ್ನೆ ಮುಖ್ಯವಾಗಿ ಮನಸ್ಸನ್ನು ನಿಗ್ರಹ ಮಾಡೋದಕ್ಕಿರತಕ್ಕಂತಹ ವಿಷಯ ಮತ್ತು ವಿಷ, ಆ ಎರಡರ ಒಂದು ಸಮನ್ವಯ ಹೇಗೆ, ವಿಷಯ ಎಂಬತಕ್ಕಂಥದ್ದು ವಿಷಕ್ಕಿಂತಲೂ ಹೇಗೆ ಹೆಚ್ಚು ಮಾರಕ ಅನ್ನೋದನ್ನು ತಮ್ಮ ಹತ್ರ ಹಂಚಿಕೊಂಡಿದ್ದೆ. ಇವತ್ತು ಮೂರನೇ ದಿವಸ ಉಪನ್ಯಾಸ ಮಾಲಿಕೆಯಲ್ಲಿ ಶರೀರ ಅಂದರೆ ನಾನಲ್ಲ, ನಾನು ಎಂಬತಕ್ಕಂಥದ್ದು ಆತ್ಮವಸ್ತುವೇ ಹೊರತು ನಶ್ವರವಾಗಿರ್ತಕ್ಕಂಥ ಶರೀರ ಅಲ್ಲ ಅನ್ನೋ ವಿಷಯವನ್ನು ಸದಾಶಿವ ಬ್ರಹ್ಮೇಂದ್ರರು ಎರಡನೇ ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸ್ತಾರೆ. ಆ ಶ್ಲೋಕವನ್ನು ಯಥಾಮತಿ ಯಥಾಕಾಲ ಹಂಚಿಕೊಳ್ಳೋ ಪ್ರಯತ್ನವನ್ನು ಈ ದಿವಸ ತಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಅಹಮಿತಿ ಮತಿಂ ಅತಿಹೇಯೇ ವಾರಯ ಕಾಯೇ ನಿರಂತರ ಅಪಾಯೇ ಪರಶಿವ ಪದಾಭಿಧೇಯೇ ಬ್ರಹ್ಮಣಿ ಸದಯೇ ನಿಧೇಹಿತಾಂ ಹೃದಯೇ. ಅಂತ್ಯಪ್ರಾಸ ನೋಡಿ ಎಷ್ಟು ಸೊಗಸಾಗಿದೆ ಅಂತ ಹೇಳಿದರೆ, ಹೇಯೇ, ಉಪಾಯೇ, ಅಭಿಧೇಯೇ, ಸದಯೇ, ಹೃದಯೇ. ಅವರು ಪ್ರಾಸವನ್ನು ಹುಡ್ಕೊಂಡು ಹೋಗಲ್ಲ, ಪ್ರಾಸವೇ ಅವರನ್ನು ಹುಡ್ಕೊಂಬರುತ್ತೆ. ಒಬ್ಬ ಕವಿಯಾಗಿರ್ತಕ್ಕಂಥವನಿಗೆ ಸಹಜವಾಗಿರ್ತಕ್ಕಂತಹ ಆ ಒಂದು ಪ್ರಕೃತಿ ಸಿದ್ಧವಾಗಿರ್ತಕ್ಕಂಥ ಪ್ರತಿಭೆ ಅನ್ನೋದಿರುತ್ತೆ. ಪ್ರತಿಭಾ ನವನವೋನ್ಮೇಷ ಶಾಲಿನಿ ಅಂತ ದಂಡಿ ಹೇಳ್ತಾನೆ. ಪ್ರತಿಭೆ ಅನ್ನೋದರ ಬಗ್ಗೆನೇ ವಿದ್ಯಾಲಂಕಾರ ಎಸ್ ಕೆ ರಾಮಚಂದ್ರ ರಾಯರು ಹಿಂದೆ ಒಂದು ಪುಸ್ತಕ ಬರೆದಿದ್ರು. ಪ್ರತಿಭೆ ಎಂದರೆ ಏನು, 32 ಪುಟದಲ್ಲಿ ಪ್ರತಿಭೆ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ಅಷ್ಟು ಸಂಗ್ರಹ ಮಾಡಿಟ್ಟಿದ್ದಾರೆ. ನಾನು ನೆನ್ನೆ ಹೇಳಿದಾಗೆ ನಾನು ಕಾಪಿ ಕ್ಯಾಟ್ ತಾನೆ, ಅದರಿಂದನೂ ಕಾಪಿ ಮಾಡ್ಕೊಂಡಿದ್ದೀನಿ. ಅದರಿಂದ ಐ ಆಮ್ ನೋ ಎಕ್ಸೆಪ್ಷನ್ ಬಿಕಾಸ್ ಐ ಆಮ್ ಎ ಪರ್ಫೆಕ್ಟ್ ಥೀಫ್. ಎಲೈ ಮನಸ್ಸೇ, ಅತ್ಯಂತ ಹೊಲಸಾದ, ಯಾವಾಗಲೂ ಅಪಾಯಗಳ ರಾಶಿಯನ್ನೇ ಉಳ್ಳಂತಹ ಈ ಶರೀರವನ್ನು ನಾನು ಎಂದು ಭಾವಿಸುತ್ತಿದ್ದೀಯಲ್ಲ, ಅದನ್ನು ಬಿಟ್ಟು ಬಿಡು. ಆ ಬುದ್ಧಿಯನ್ನು ಪರಮೇಶ್ವರ ಎಂಬ ಬ್ರಹ್ಮವಸ್ತುವಿನಲ್ಲಿ ಶಾಶ್ವತವಾಗಿ ಇಡು. ಪರಬ್ರಹ್ಮವೇ ನಾನು ಎಂಬುದಾಗಿ ಯಾವಾಗಲೂ ಭಾವಿಸು. ಇದು ಮುಖ್ಯವಾಗಿ ಈ ಶ್ಲೋಕದಲ್ಲಿ ಅವರು ನೀಡಿರ್ತಕ್ಕಂತಹ ಸಂದೇಶ. ಈಗ ಮೊದಲನೇದಾಗಿ ಶರೀರ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೋಬೇಕಾಗತ್ತೆ. ಈ ಶರೀರ ಎಂಬತಕ್ಕಂಥದ್ದು ಎಷ್ಟು ಅಸ್ಥಿರ ಅನ್ನೋದನ್ನು ಇದೇ ಒಂದು ಶ್ಲೋಕದ ಅದೇ ಶಬ್ದಗಳನ್ನೇ ಭಗವಾನ್ ಶ್ರೀಧರ ಸ್ವಾಮಿಗಳು ಶಿವಶಾಂತ ತಿಲಕ ಸ್ತೋತ್ರದ 2ನೇ ಶ್ಲೋಕದಲ್ಲಿ ಅದ್ಭುತವಾಗಿ ತರ್ತಾರೆ. ಶರೀರಂ ಅತಿ ಕಶ್ಮಲಂ ನ ರುಚಿರಂ ನವಾ ಸೌಖ್ಯದಂ ಅತೀವ ದುರಿತಂ ಯತ್ ರುಧಿರ ರೇತಸಃ ಮಿಶ್ರಣಂ ಪವಿತ್ರಂ ಅತಿಶೋಭನಂ ಸ್ಮರತಿ ಜನ್ಮ ಕಿಂ ತಸ್ಯ ತತ್ ಮತೆ ಜಹಿಹಿ ಮಾಸ್ತು ತೇತ್ರಯ ಪರಂ ಸ್ವರೂಪಂ ಶಿವಂ. ಎಲೆ ನನ್ನ ಬುದ್ಧಿಯೇ, ಈ ಶರೀರವು ಅತ್ಯಂತ ಮಲಿನವಾದದ್ದು. ನಿಜವಾಗಿ ಹೇಳುವುದಾದರೆ ಇದು ಸುಂದರವೂ ಅಲ್ಲ, ಸುಖಪ್ರದವೂ ಅಲ್ಲ. ಅದಕ್ಕೆ ನಾವು ಸ್ನಾನ ಮಾಡಿಕೊಳ್ಳೋದು ದೇಹಕ್ಕೆ ಹೊರತು ಆತ್ಮನಿಗಲ್ವಲ್ಲ. ಸ್ಪಷ್ಟವಾಗಿ ಶಂಕರ ಭಗವತ್ಪಾದರು ನಿರ್ಗುಣ ಮಾನಸ ಪೂಜಾ ಅನ್ನೋ ಗ್ರಂಥದಲ್ಲಿ ಮಲಿನವಾಗಿರ್ತಕ್ಕಂಥ ದೇಹಕ್ಕೆ ಸ್ನಾನವೇ ಹೊರತು ಪರಿಶುದ್ಧವಾಗಿರ್ತಕ್ಕಂಥ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವಾದಂಥ ಆತ್ಮನಿಗೆ ಎಲ್ಲಿಯ ಸ್ನಾನ ಅಂತ ಸ್ಪಷ್ಟವಾಗಿ ಅಪ್ಪಣೆ ಕೊಡಿಸ್ತಾರೆ. ಸ್ನಾನ ಎಂಬತಕ್ಕಂಥದ್ದು ಬಾಹ್ಯ ಮತ್ತು ಅಂತಃಶುಚಿ ಎರಡನ್ನೂ ಉಂಟು ಮಾಡಿದರೆ ಆ ಸ್ನಾನಕ್ಕೊಂದು ಬೆಲೆ. ಸಬಾಹ್ಯಾಭ್ಯಂತರ ಶುಚಿ ಸಂಧ್ಯಾ ವಂದನೆಯಲ್ಲಿ ನಾವು ಹೇಳ್ತಕ್ಕಂಥ ಮಂತ್ರ. ನಾವು ಎಷ್ಟೋ ಸಲ ಬಾಹ್ಯ ಶುಚಿಗೆ ಬೆಲೆ ಕೊಡ್ತೀವಿ ಹೊರತು ಅಂತಃಶುಚಿ ಕಡೆ ಗಮನವೇ ಇರೋದಿಲ್ಲ. ಅದು ನಿಜವಾಗಿರ್ತಕ್ಕಂತಹ ಒಂದು ದುರಂತ. ಒಬ್ಬ ನಿಜವಾಗಿರ್ತಕ್ಕಂಥ ಸನ್ಯಾಸ ಮಟ್ಟದಲ್ಲಿರ್ತಕ್ಕಂಥವ್ನು ದಿನಕ್ಕೆ 5 ಸಲ ಸ್ನಾನ ಮಾಡಬೇಕು ಅಂತಿರೋದು. ಸ್ನಾನ ಅಂದರೆ ತಲೆ ಕೂದಲಿಂದ ಹಿಡಿದು ಕಾಲಲ್ಲಿರ್ತಕ್ಕಂತಹ ಬೆರಳಿನ ಉಗುರು ತನಕ ನೆಂದಿರಬೇಕು ಅಂತ. ನಖಶಿಖ ಪರ್ಯಂತಂ ಯತ್ ತತ್ ಸ್ನಾನಮಿತ್ಯಭಿಧೀಯತೆ.
ಅದಕ್ಕೆ ನಮ್ಮ ತಾತ ಇದ್ದಾಗ 45 ವರ್ಷದ ಕೆಳಗೆ ನನಗೆ ಕೇಳ್ತಾ ಇದ್ರು, ಸ್ನಾನ ಮಾಡ್ಕೊಂಡು ಬಂದ್ಯೋ ಮೈ ತೊಳ್ಕೊಂಡು ಬಂದ್ಯೋ ಅಂತ. ನಾವೆಲ್ಲ ಮೈ ತೊಳ್ಕೊಂಬರೋದೇ ಹೊರತು ಸ್ನಾನ ಎಲ್ಲಿ ಮಾಡ್ತೀವಿ? ಎಷ್ಟೋ ಜನಕ್ಕೆ ಮೈಗೂ ಆಗೋದಿಲ್ಲ. ಆ ತರಹ ಸ್ನಾನ ಮಾಡಿದ್ರೆ ಅವರಿಗೆ ನ್ಯೂಮೋನಿಯಾ ಬಂದ್ಬಿಡತ್ತೆ, ನೆಗಡಿ ಬಂದ್ಬಿಡತ್ತೆ. ತಣ್ಣೀರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ನಡೆದಿರೋ ಘಟನೆ ಒಂದನ್ನು ತಮ್ಮ ಹತ್ರ ಹೇಳ್ತೀನಿ, ಇದು ಅತಿಶಯೋಕ್ತಿ ಅಲ್ಲ. DS ಸುಬ್ರಹ್ಮಣ್ಯ ಅಂತ ಸೆಂಟ್ರಲ್ ಕಾಲೇಜಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದರು. CV ರಾಮನ್ ಡೈರೆಕ್ಟ್ ಸ್ಟೂಡೆಂಟು. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಹತ್ರ ಭಾಷ್ಯಪಾಠ ಅವ್ರಿಗಾಗಿತ್ತು. ಬ್ರಹ್ಮಚಾರಿಗಳು ಮನೆಯಲ್ಲಿ 5 ಸಲ ಸ್ನಾನ ಮಾಡೋರು. ಒಂದು ಸಲ ಕಾರ್ಪೊರೇಷನ್ ಅಫಿಷಿಯಲ್ ಬಂದು ಯು ಆರ್ ವೇಸ್ಟಿಂಗ್ ಕಾರ್ಪೊರೇಷನ್ ವಾಟರ್ ಅಂತ ಜಗಳಕ್ಕೆ ಬಂದ. ಅವರು ಅವನನ್ನು ಬಾವಿ ಹತ್ರ ಕರ್ಕೊಂಡು ಹೋದರು. ದಿಸ್ ಇಸ್ ಮೈ ವೆಲ್, ದಿಸ್ ಇಸ್ ಮೈ ರೋಪ್, ದಿಸ್ ಇಸ್ ಮೈ ಬಕೆಟ್. ಹವೆವರ್ ಮಚ್ ಐ ವಿಲ್ ಪುಟ್ ಇಟ್ ಆನ್ ಮೈ ಹೆಡ್, ಇಫ್ ಯು ಸೇ ಒನ್ ಮೋರ್ ವರ್ಡ್ ಯು ವಿಲ್ ಬಿ ಇನ್ ದ ವೆಲ್ ಅಂತ ಹೇಳಿದರು. ನನ್ನ ಹಗ್ಗ, ನನ್ನ ಬಾವಿ, ನನ್ನ ಇದು, ನೀನು ಯಾರಪ್ಪ ಕೇಳೋಕ್ಕೆ? ನೀನು ಕಾರ್ಪೊರೇಷನ್ ವಾಟರ್ ನಾನು ಯೂಸ್ ಮಾಡ್ತಾ ಇಲ್ವಲ್ಲ, ನಾನು ಯೂಸ್ ಮಾಡ್ತಾ ಇರೋದೇ ಬಾವಿ ನೀರು ಅಂತ. ಸೊ ಹಾಗೆ ಯಾತಕ್ಕೆ ಹೇಳ್ತೀನಿ ಅಂದರೆ, ಅವರು ನೈಷ್ಠಿಕ ಬ್ರಹ್ಮಚಾರಿಗಳು ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ 1500 ಪುಟ ಆ್ಯಸ್ ಎ ಫಿಸಿಸಿಸ್ಟ್ ಲುಕ್ಸ್ ಅಟ್ ಮೆಟಫಿಸಿಕ್ಸ್ ಅನ್ನೋದನ್ನು ಬರೆದಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಗ್ರಂಥ. ಏನೋ ಪ್ರೂಫ್ ನೋಡೋ ಭಾಗ್ಯ 32 ವರ್ಷದ ಕೆಳಗೆ ನಂದಾಗಿದ್ದರಿಂದ ಓದೋ ಭಾಗ್ಯ ನನಗೆ ಸಿಕ್ತು ಆ ಸಂದರ್ಭದಲ್ಲಿ. ಸೊ ಆ ದೃಷ್ಟಿಯಿಂದ ಎಷ್ಟೋ ಗ್ರಂಥಕ್ಕೆ ನಾನೇ ವಾಲಂಟ್ರಿ ಮಾಡ್ಕೊಂಡು ಪ್ರೂಫ್ ನೋಡಿಬಿಡ್ತೀನಿ. ಯಾಕೆಂದರೆ ಹಾಗಾದರೂ ಗ್ರಂಥ ಓದೋಕ್ಕಾಗತ್ತಲ್ಲ ಪ್ರಕಟಣೆ ಮುಂಚೆ ಅನ್ನೋ ಆಸೆಯಿಂದ. ಈ ಥರ ತುಂಬ ಆಸೆಗಳಿದೆ ನನಗೆ. ಸೊ ಅದರಿಂದ ನಿಜವಾಗಿ ಹೇಳೋದಾದರೆ ಇದು ಸುಂದರ ಅನ್ನೋದೇ ಅಲ್ಲ. ಯಾವುದು ಸುಂದರ ಹಾಗಿದ್ದರೆ? ಆಂತರಿಕವಾಗಿರ್ತಕ್ಕಂತಹದ್ದೇ ಸುಂದರವೇ ಹೊರತು ಬಾಹ್ಯವಾಗಿರೋದು ಸೌಂದರ್ಯ ಅಲ್ಲ. ಅದಕ್ಕೆ ಹೇಳ್ತಕ್ಕಂಥದ್ದು ಸತ್ಯಂ ಶಿವಂ ಸುಂದರಂ. ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ. ಮೊನ್ನೆ ಹೇಳಿದೆ ಅಂತ ಕಾಣುತ್ತೆ ಈ ಕೊಟೇಶನ್ನ. ಆಗಸ್ಟ್ 14ನೇ ತಾರೀಕು ರಾತ್ರಿ 12 ಗಂಟೆಗೆ 1947ನೇ ಇಸ್ವಿನಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಕಪಾಲಿ ಶಾಸ್ತ್ರಿಗಳು ಅರವಿಂದ್ ಘೋಷ್ ಮೇಲೆ ಆಶುವಾಗಿ ಹೇಳಿದ ಶ್ಲೋಕ ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ. ಸೊ ಸೌಂದರ್ಯ ಎಂಬತಕ್ಕಂಥದ್ದು ಟ್ರೂತ್ ಈಸ್ ಬ್ಯೂಟಿ, ಬ್ಯೂಟಿ ಟ್ರೂತ್. ಕೀಟ್ಸ್ ಹೇಳ್ತಾನೆ ಓಡನೆ ಗ್ರೀಷನರ್ನಲ್ಲಿ, ಯಾವುದು ನಿಜವಾದ ಅರ್ಥದಲ್ಲಿ ಸತ್ಯವೋ ಅದೇ ಸುಂದರವಾಗಿರೋಕ್ಕೆ ಸಾಧ್ಯ. ತ್ರಿಕಾಲ ಅಬಾಧ್ಯತ್ವಂ ಸತ್ಯತ್ವಂ ಕಾಲತ್ರಯೇಪಿ ಅಬಾಧ್ಯಮಾನತ್ವಾತ್. ಶಂಕರ ಭಾಷ್ಯ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ಶ್ಲೋಕದ ಮೇಲೆ. ಆ ದೃಷ್ಟಿಯಿಂದ ಯಾವುದು ಸತ್ಯವಾಗಿರುತ್ತೆ ಅಂತ ಹೇಳಿದರೆ, ದೇಹ ನಿಜವಾಗ್ಲೂ ಕೂಡ ಸುಂದರವಲ್ಲ, ಸುಖಪ್ರದವೂ ಅಲ್ಲ, ಅತ್ಯಂತ ಪಾಪದ ಫಲ. ರಕ್ತ ರೇತಸ್ಸುಗಳ ಮಿಶ್ರಣದಿಂದ ಈ ದೇಹ ಉಂಟಾಗಿದೆ. ಈ ಜನ್ಮ ಪವಿತ್ರವಾದದ್ದೆಂದು ನೀನು ನಂಬುತ್ತೀಯಾ? ಪ್ರಶ್ನೆ ಕೇಳ್ತಾರೆ. ಮತ್ತೆ ಅದನ್ನೇ ವಿವರಣೆ ಕೊಡ್ತಾ ಮುಂದಕ್ಕೆ ಹೇಳ್ತಾರೆ ಶ್ರೀಧರ ಸ್ವಾಮಿಗಳು 3ನೇ ಶ್ಲೋಕದಲ್ಲಿ. ಕೂದಲು, ಎಲುಬು, ಉಗುರು, ಚರ್ಮ ಇತ್ಯಾದಿಗಳಿಂದ ದೇಹ ನಿರ್ಮಿತವಾಗಿದೆ. ಇದರಲ್ಲಿ ಯಾವುದರಲ್ಲಿ ಆದರೂ ರಮಣೀಯತೆ ಇದೆಯಾ? ಇದೇ ವಾಕ್ಯವನ್ನು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಉಪದೇಶಾಮೃತದ ಜೊತೆ ಹೋಲಿಸೋದಾದರೆ, ಏನಿದೆ ಅಂತ ಮನುಷ್ಯ ನೀನು ಅಹಂಕಾರ ಪಡ್ತೀಯಪ್ಪ? ನಾನು ತುಂಬ ದೂರ ನೋಡಬಲ್ಲೆ ಅಂತ ನಿನಗೆ ಅಹಂಕಾರನ? ಹದ್ದಿಗೆ ನಿನಗಿಂತ ಒಳ್ಳೆ ಕಣ್ಣಿದೆ, ಹದ್ದಿಗಿಂತ ಕಡೆ ಕಣ್ಣು ದೃಷ್ಟಿಯಿಂದ. ನಾನು ಕಿವಿ ತುಂಬ ಚುರುಕಾಗಿದೆ ಅಂತ ಅಹಂಕಾರ ಪಡ್ತೀಯಾ? ನಾಯಿಗೆ ಕೇಳೋ ಶಕ್ತಿ ನಿನಗಿಂತ ಚೆನ್ನಾಗಿದೆ, ನೀನು ನಾಯಿಗಿಂತ ಕಡೆ ಕಿವಿ ದೃಷ್ಟಿಯಿಂದ. ನಾನು ಉಗುರು ತುಂಬ ಚೆನ್ನಾಗಿದೆ, ವೀಣೆ ಮೀಟ್ತೀನಿ ಅಂತ ಅಹಂಕಾರ ಪಡ್ತೀಯಾ? ಹುಲಿ ಉಗುರನ್ನ, ಚಿರತೆ ಉಗುರನ್ನ ಗ್ರಾಮ ದೇವತೆಗಳಿಗೆ ಹಾರ ಮಾಡಿ ಪೋಣಿಸ್ಬಿಟ್ಟು ಅಲಂಕಾರ ಮಾಡ್ತಾರೆ. ನಿನ್ನ ಉಗುರು ಅದಕ್ಕೂ ಕೆಲಸಕ್ಕೆ ಬರಲ್ಲ. ನೀನು ಚಿರತೆಗಿಂತ ಕಡೆ, ಹುಲಿಗಿಂತ ಕಡೆ ಉಗುರು ದೃಷ್ಟಿಯಿಂದ. ನನ್ನ ಹಲ್ಲು ತುಂಬ ಸುಂದರವಾಗಿದೆ, ದಾಳಿಂಬ್ರೆ ಬೀಜ ಪೋಣಿಸ್ದಂಗಿದೆ ಅಂತ ಅಹಂಕಾರ ಪಡ್ತೀಯಾ? ಆನೆ ದಂತದ ಮುಂದೆ ನಿನ್ನ ಹಲ್ಲನ್ನು ಯಾರು ಕೇಳ್ತಾರೆ? ಆನೆ ಬದುಕಿದ್ರೂ ಬೆಲೆ ಇದೆ, ಸತ್ರು ಬೆಲೆ ಇದೆ. ಬದುಕಿರೋವಾಗಲೇ ನಿನ್ನ ಹಲ್ಲಿಗೆ ಬೆಲೆ ಇಲ್ಲ, ಸತ್ ಮೇಲೆ ಯಾರು ಬೆಲೆ ಕೊಡ್ತಾರೆ? ನಾನು ತುಂಬ ನೋಡೋಕ್ಕೆ ಸುಂದರಾಂಗ ಅಂತ ಅಹಂಕಾರ ಪಡ್ತೀಯಾ? ಒಂದು ಮೃಗಾಲಯದಲ್ಲಿ ಜಿಂಕೆಯನ್ನು ಸಾಕ್ತಾರೆ, ನವಿಲು ಸಾಕ್ತಾರೆ, ಕೋಗಿಲೆಯನ್ನು ಸಾಕ್ತಾರೆ, ಆನೆಯನ್ನು ಸಾಕ್ತಾರೆ. ಯಾವ ಮನುಷ್ಯನನ್ನು ಕೂಡ ಇವು ನೋಡ್ತಕ್ಕಂಥ ವಸ್ತು ಅಂತ ಮೃಗಾಲಯದಲ್ಲಿ ಇಟ್ಟಿಲ್ಲ. ನೀನು ಎಲ್ಲ ಪ್ರಾಣಿಗಳಿಗಿಂತ ಕಡೆ ನಿನ್ನ ನೋಟದ ದೃಷ್ಟಿಯಿಂದ. ನನ್ನ ಕೂದಲು ತುಂಬ ಸುಂದರ ಅಂತ ಅಹಂಕಾರ ಪಡ್ತೀಯಾ? ಕುರಿ ಕೂದಲನ್ನ ತುಪ್ಪಟ ಮಾಡ್ತಾರೆ, ಉಂಡೆ ಬಟ್ಟೆ ಮಾಡ್ತಾರೆ, ಸ್ವೆಟರ್ ಮಾಡ್ತಾರೆ, ಶಾಲು ಮಾಡ್ತಾರೆ. ನಿನ್ನ ಕೂದಲು ಅದಕ್ಕೂ ಕೆಲಸಕ್ಕೆ ಬರಲ್ಲ. ನೀನು ಕುರಿಗಿಂತ ಕಡೆ.
ಕೂದಲು ದೃಷ್ಟಿಯಿಂದ. ನಾನು ತುಂಬ ಬುದ್ಧಿವಂತ ಅಂತ ಅಹಂಕಾರ ಪಡ್ತೀಯ. ನರಿಗೆ ಮೋಸ ಮಾಡೋ ಬುದ್ಧಿ ನಿನಗಿಂತ ಚೆನ್ನಾಗಿದೆ. ನೀನು ಮೋಸದಲ್ಲೂ ನದಿ ಜೊತೆ ಕಂಪೀಟ್ ಮಾಡೋಕ್ಕಾಗಲ್ಲ, ನರಿಗಿಂತ ಕಡೆ. ಇನ್ನು ಹಸು ಬಗ್ಗೆ ಏನು ಹೇಳಬೇಕು? ಹಸುಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಶ್ರೇಷ್ಠವೇ, ಎಲ್ಲವೂ ಪವಿತ್ರವೇ. ಆ ದೃಷ್ಟಿಯಿಂದ ನೀನು ಯಾವ ಪಕ್ಷಿ ಯಾವ ಪ್ರಾಣಿಗಿಂತ ಶ್ರೇಷ್ಠ ಅಂತ ಅಹಂಕಾರ ಪಡ್ತೀಯಪ್ಪ? ಇದು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ವಾಕ್ಯ. ಈ ವಾಕ್ಯಕ್ಕೆ ಹೇಗೆ ಹೊಂದ್ಕೊಳ್ಳುತ್ತೆ ನೋಡಿ. ಅದಕ್ಕೆ ನಾನು ಹೇಳ್ತಾ ಇರೋದು. ನೆನ್ನೆನೇ ಒಂದು ಮಾತು ಹೇಳಿದೆ ನಿಮ್ಮ ಹತ್ರ, ಗ್ರೇಟ್ ಮೈಂಡ್ಸ್ ಥಿಂಕ್ ಅಲೈಕ್. ಜಸ್ಟ್ ಆಸ್ ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್, ಪೀಪಲ್ ಆಲ್ಸೋ ಫೈಂಡ್ ದೇರ್ ಓನ್ ಲೆವೆಲ್ ಅಂತ. ಸೊ ಹಾಗೆ ಆ ಕಾನ್ಸೆಪ್ಚುಯಲಿ ನಾವು ನೋಡ್ತಾ ಹೋದರೆ ಆಲ್ವೇಸ್ ಹೈಯೆಸ್ಟ್ ಮೈಂಡ್ ಶುಡ್ ಥಿಂಕ್ ಅಟ್ ಕಾನ್ಸೆಪ್ಚುಯಲ್ ಲೆವೆಲ್ ಆ್ಯಂಡ್ ನಾಟ್ ಅಟ್ ಪರ್ಸೆಪ್ಚುಯಲ್ ಲೆವೆಲ್. ಕಾನ್ಸೆಪ್ಟ್ ವೈಸ್ ನಾವು ನೋಡ್ತಾ ಹೋಗಬೇಕು. ಒಂದು ಮನಸ್ಸು ಅಂದರೆ 200 ಕೊಟೇಶನ್ ಬಂದ್ಬಿಡ್ಬೇಕು ಅದರ ಮೇಲೆ. ಒಂದು ಆತ್ಮ ಅಂದರೆ 350 ಕೊಟೇಶನ್ ಬರಬೇಕು. ಆ ತರಹ ರೆಡಿ ಆಗಬೇಕು. ಒಂದು 7-8 ಗಂಟೆ ಓದಬೇಕು, 1 ಗಂಟೆ ಭಾಷಣ ಮಾಡಬೇಕಾದ್ರೆ. ಸೊ ಆ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ ನೋಡಿ, ಕೂದಲು, ಎಲುಬು, ಉಗುರು, ಚರ್ಮ ಇತ್ಯಾದಿಗಳೆಲ್ಲದಿಂದಲೇ ದೇಹ ನಿರ್ಮಿತವಾಗಿದೆ. ಯಾವ ರಮಣೀಯತೆ ಇದೆ ಇದರಲ್ಲಿ? ಶರೀರ ಆದರೆ ಮಲಮೂತ್ರಗಳು, ಮಾಂಸ, ಮಜ್ಜೆ, ಕೊಳಕು ವಸ್ತುಗಳ ಸಮೂಹ. ಈ ವಸ್ತುಗಳ ಮುದ್ದೆಯನ್ನು ಸ್ತ್ರೀಯರು, ಪುರುಷರು ಎಂದು ನೀನು ತಿಳಿತೀಯ ತಾನೆ? ಇದರ ಬಗ್ಗೆ ಯಾಕೆ ಚಿಂತಿಸ್ತೀಯ? ಅದರ ಮೇಲೆ ಯಾಕೆ ನಿನಗೆ ಮೋಹ? ಮೋಹಂಜಹಿ ಮಹಾಮೃತ್ಯೋ ದೇಹ ದಾರ ಸುತಾದಿಷು ಮೋಹೋ ವಿನಿರ್ಜಿತೋ ಯೇನ ಸಮುಕ್ತಿ ಪದ ಮೃಚ್ಛತಿ. ವಿವೇಕ್ ಚೂಡಾಮಣಿಯಲ್ಲೂ ಬರುತ್ತೆ, ಅಷ್ಟಾವಕ್ರ ಗೀತೆನಲ್ಲೂ ಬರುತ್ತೆ ಈ ಮಾತು. ಮೋಹಂಜಹಿ, ಮೋಹವನ್ನು ಬಿಡು. ದೇಹ ದಾರ ಸುತಾದಿಷು, ದೇಹ ಮೋಹ, ಹೆಂಡತಿಯ ಮೇಲಿರ್ತಕ್ಕಂಥ ಮೋಹ, ಮಕ್ಕಳ ಮೇಲಿರ್ತಕ್ಕಂಥ ಮೋಹ. ಅದನ್ನೇ ಬೃಹದಾರಣ್ಯಕೋಪನಿಷತ್ತಲ್ಲಿ ಯಾಜ್ಞವಲ್ಕ್ಯರ ಮಾತಲ್ಲಿ ಹೇಳೋದಾದರೆ, ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವಿತ್ತಾಯ ಅಥ ಭಿಕ್ಷಾಚರ್ಯಂ ಚರಂತಿ. ಮಗ ಬೇಕು ಅನ್ನೋ ಆಸೆಯಿಂದ ಹೆಂಡತಿ ಬೇಕು ಅನ್ನೋ ಆಸೆ, ಹಣ ಬೇಕು ಅನ್ನೋ ಆಸೆ, ಲೋಕದಲ್ಲಿ ಖ್ಯಾತಿವಂತ ಆಗಬೇಕು ಅಂತ ಆಸೆ, ಇದೆಲ್ಲವೂ ಕೂಡ ಬಂಧನಕ್ಕೆ ಕಾರಣ ಆಗುತ್ತಪ್ಪ. ಅದಕ್ಕೆ ಸುರೇಶ್ವರಾಚಾರ್ಯರ ಮಾತು ಹೇಳಿರೋದು, ನಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀರ್ಯತೆ ಸ್ವಬೋಧ ಪರಿಶುದ್ಧರ್ಥಂ ಬ್ರಹ್ಮವನ್ನಿಕಷಾತ್ಮಸು. ಖ್ಯಾತಿಗೆ ಲಾಭಕ್ಕೋಸ್ಕರ ನಾನು ಬರಿತಾ ಇಲ್ಲ, ನನ್ನ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳೋದಕ್ಕೆ ನಾನು ಬರಿತಾ ಇದ್ದೀನಿ. ಸ್ವಬೋಧ ಪರಿಶುದ್ಧ್ಯರ್ಥಂ. ಬೋಧ ಬೋಧಿ ವೃಕ್ಷದ ಕೆಳಗೆ ಉಂಟಾದ್ದರಿಂದ ಸಿದ್ಧಾರ್ಥ ಬುದ್ಧನಾಗಿದ್ದು, ಅವನು ಹುಟ್ಟಿದ್ದು ಪೂರ್ಣಿಮೆ ದಿವಸ, ಅವನಿಗೆ ಜ್ಞಾನೋದಯ ಆಗಿದ್ದು ಪೂರ್ಣಿಮೆ ದಿವಸ, ಅವನ ದೇಹತ್ಯಾಗ ಮಾಡಿದ್ದು ಪೂರ್ಣಿಮೆ ದಿವಸ. ಆದ್ದರಿಂದಲೇ ಬುದ್ಧ ಪೂರ್ಣಿಮಾ ಅನ್ನೋದಕ್ಕೆ ಆ ಪ್ರಶಸ್ತ್ಯ ಇರೋದು. ಕೆಲವರಿಗೆ ಜನ್ಮ ದಿನಾಂಕ ಏನಿರುತ್ತೋ ಜನ್ಮದಿನ, ಅದೇ ಮರಣದಿನವೂ ಕೂಡ ಆಗಿ ಸಂಭವಿಸುತ್ತೆ. ನಮ್ಮ ಅಜ್ಜಿ ಹೆಸರು ನಾಗಮ್ಮ ಅಂತ. ಆಕೆ ನಾಗಪಂಚಮಿ ದಿವಸ ಹುಟ್ಟಿದ್ದು. 84 ವರ್ಷ ಆದಮೇಲೆ ಅದೇ ನಾಗಪಂಚಮಿ ದಿವಸ ಆಕೆ ದೇಹತ್ಯಾಗ ಮಾಡಿದ್ದು. ಸೊ ಯಾತಕ್ಕೆ ಹೇಳ್ತೀನಿ ಅಂದರೆ, ಕೆಲವರಿಗೆ ಜೀವನದಲ್ಲಿ ಆ ರೀತಿಯಾಗಿ ಅದು ನಡೆಯುತ್ತೆ. ಹೆಸರಿಗೆ ಅನುಗುಣವಾಗಿ ಜೀವನದಲ್ಲಿ ಪರಮಾತ್ಮ ನಡೆಸ್ತಾನೆ. ಈ ದೃಷ್ಟಿಯಿಂದ ಎಲೆ ಬುದ್ಧಿಯೇ, ಪ್ರಪಂಚದಲ್ಲಿ ಜನ್ಮ ತಾಳಿರುವ ಯಾವ ವ್ಯಕ್ತಿಯೂ ಸುಖವನ್ನು ಅನುಭವಿಸುತ್ತಿಲ್ಲ. ನೀವು ಕೇಳ್ಕೊಳ್ಳಿ ಪ್ರಶ್ನೆ, ನೀವು ಸುಖವಾಗಿದ್ದೀರಾ, ನೀವು ಸುಖವಾಗಿದ್ದೀರಾ, ನೀವು ಸುಖವಾಗಿದ್ದೀರಾ? ಪ್ರತಿಯೊಬ್ಬರು ಸಂಸಾರ ತಾಪತ್ರಯ ಹೇಳ್ತಾರೆ ಹೊರತು ನಾನು ಸುಖವಾಗಿದ್ದೀನಿ ಅಂತ ಒಬ್ಬರೂ ಕೂಡ ಹೇಳೋದಿಲ್ಲ. ನಾನು ನಿನ್ನೆ ನಿಮಗೆ ಒಂದು ಹೇಳೋದು ಮರ್ತುಬಿಟ್ಟೆ. ಕೊನೆಗೊಬ್ಬರು ಜ್ಞಾಪಿಸಿದ್ರು ಜಿಜ್ಞಾಸುಗಳು, ಒಂದು ಕತೆ ಹೇಳ್ತೀನಿ ಅಂತ ಹೇಳಿದರೆ ಬಿಟ್ಬಿಟ್ರಿ ಅಂತ. ಆ ಕತೆ ಈಗ ಹೇಳಿಬಿಡ್ತೀನಿ. ಶಿವನಿಗೂ ಕೂಡ ಸಂಸಾರ ತಾಪತ್ರಯ, ಇನ್ನು ನಮ್ಮನ್ನು ಬಿಡತ್ತಾ? ನೋಡಿ ಎಂಥ ಮಾತಿದು ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಪರಮೇಶ್ವರನಿಗೆ ಸಂಸಾರ ತಾಪತ್ರಯ ಬಿಡಲಿಲ್ಲ ಅಂದರೆ ಇನ್ನು ಜನಸಾಮಾನ್ಯರಿಗೆ ಬಿಡತ್ತಾ? ಚಾಟು ಶ್ಲೋಕ ಅಂತ ಇಟ್ಕೊಳ್ಳಿ, ಆದರೂ ಕೂಡ ಅದರಲ್ಲೊಂದು ತತ್ವ ಇದೆ ನೋಡಿ. ಇದು ಶಿವನ ಕಂಠದಲ್ಲಿರ್ತಕ್ಕಂಥ ಹಾವು ಗಣಪತಿಯ ವಾಹನವಾಗಿರ್ತಕ್ಕಂಥ ಇಲಿಯನ್ನು ತಿನ್ನೋದಕ್ಕೆ ಪ್ರಯತ್ನ ಮಾಡುತ್ತೆ. ಆಯಿತಾ? ಯಾವುದು ಶಿವನ ವಾಹನವೋ ಅದು ಮಗನಾಗಿರ್ತಕ್ಕಂಥ ಗಣಪತಿ ವಾಹನವನ್ನು ತಿನ್ನೋದಕ್ಕೆ ಪ್ರಯತ್ನ ಮಾಡುತ್ತೆ. ಆದ್ದರಿಂದ ಗಣಪತಿ ತಂದೆ ಹತ್ರ ಬರೋ ಹಾಗೇ ಇಲ್ಲ. ತಂದೆ ಮಗ ದೂರ ಆಯಿತಾ, ಆಮೇಲೆ ಬಂದು ಶಿವನ ಕೊರಳಲ್ಲಿರ್ತಕ್ಕಂಥ ಸರ್ಪ ಹಾವಿದೆಯೋ ಇಲ್ವೋ ಅದನ್ನು ತಿನ್ನೋದಕ್ಕೆ ಶಿವನ ಇನ್ನೊಬ್ಬ ಮಗ ಇದ್ದಾನಲ್ಲ, ಯಾರೋ ಷಣ್ಮುಖ, ಷಣ್ಮುಖನ ವಾಹನವಾಗಿರ್ತಕ್ಕಂಥ ನವಿಲು ಪ್ರಯತ್ನ ಮಾಡ್ತಾ ಇದೆ. ಸೊ ಒಬ್ಬ ಮಗ ಹೀಗಾದರೆ ಇನ್ನೊಬ್ಬ ಮಗ ಹಾಗಾಯ್ತಾ? ಆಮೇಲೆ ಪಾರ್ವತಿ ವಾಹನ ಯಾವುದು? ಪಾರ್ವತಿ ವಾಹನವಾಗಿರ್ತಕ್ಕಂಥ ಸಿಂಹ ಗಜಮುಖನನ್ನೇ ತಿನ್ನೋದಕ್ಕೆ ಬರ್ತಾ ಇದೆ. ಆಯಿತಾ? ಆಮೇಲೆ ಶಿವನ ತೊಡೆ ಮೇಲಿರ್ತಕ್ಕಂಥ ಗೌರಿ ಶಿವನ ತಲೆ ಮೇಲಿರ್ತಕ್ಕಂಥ ಗಂಗೆಯನ್ನು ಕಂಡು ಮಾತ್ಸರ್ಯ ಪಡ್ತಾ ಇದ್ದಾಳೆ. ಅಯ್ಯೋ
ನಾನು ಬರೀ ತೊಡೆ ಮೇಲಿದ್ದೇನೆ, ತಲೆ ಮೇಲೆ ಇಲ್ವಲ್ಲ ಅಂತ. ಆಯಿತಾ? ಗಂಗೆ ಗೌರಿಯನ್ನು ಮಾತ್ಸರ್ಯದಿಂದ ನೋಡ್ತಾ ಇದ್ದಾಳೆ. ಇದು ಸವತಿಯರ ಜಗಳ. ಆಯಿತಾ? ಇನ್ನು ಕಪಾಲ ಇದೆಯಲ್ಲ, ಶಿವನ ತಲೆ ಮೇಲಿರ್ತಕ್ಕಂಥ ಚಂದ್ರನನ್ನು ದ್ವೇಷಿಸ್ತಾ ಇದೆ. ಅವನು ಮಾತ್ರ ಚಂದ್ರಚೂಡ ಆಗ್ಬಿಟ್ನಲ್ಲ, ನಾನು ಇಲ್ಲೇ ಇದ್ದೀನಲ್ಲ, ತಲೆ ಮೇಲೆ ಹತ್ತಕ್ಕಾಗಲ್ವಲ್ಲ, ತಲೆ ಕೆಳಗಿದ್ದೀನಲ್ಲ ಅಂತ ಅವನ ಸಂಕಟ. ಹೀಗೆ ತಂದೆ ಮಕ್ಕಳ ಜಗಳ, ಮಕ್ಕಳ ಇಬ್ಬರ ಜಗಳ, ತಾಯಿ ಮಕ್ಕಳ ಜಗಳ, ಸವತಿಯರ ಜಗಳ, ವಾಹನಗಳ ಪರಸ್ಪರ ದ್ವೇಷ, ವೃಷಭ, ಆನೆ, ಸಿಂಹ, ಇಲಿ, ನವಿಲುಗಳ ದ್ವೇಷ, ಚಂದ್ರ ಕಪಾಲಗಳ ಜಗಳ ನೋಡಿ ಬೇಜಾರಾಗಿ ಶಿವ ವಿಷ ಕುಡಿದ್ಬಿಟ್ನಂತ. ಬೇಡಪ್ಪ ಇವರು ಸವಾಸ ಅಂತ. ಆವತ್ತಿಂದ ವಿಷಕಂಠ ಆದ ಅಂತ. ಇದು ಒಂದು ಚಾಟುವಾಗಿ ಹೇಳಿದರೂ ಕೂಡ ಒಂದು ತತ್ವ ಅನ್ನೋದಿದೆ ನೋಡಿ ಅದರಲ್ಲಿ. ಸೊ ಆ ದೃಷ್ಟಿಯಿಂದ ತತ್ವನ ಬಿಟ್ಟು ಏನೋ ಅವರು ಆ ಮಾತನ್ನು ಹೇಳ್ತಾ ಇಲ್ಲ. ಇನ್ನು ಮತ್ತೆ ಇದೇ ದೇಹದ ಬಗ್ಗೆ ಮುಂದುವರಿಸ್ತಾ ನಾವು ನೋಡ್ತಾ ಹೋದರೆ ಸ್ಪಷ್ಟವಾಗಿ ಮಹಾವಾಕ್ಯ ದರ್ಪಣ ಅಂತ ಒಂದು ಗ್ರಂಥ ಇದೆ ಶಂಕರಾಚಾರ್ಯರದು. ಅದನ್ನು ಪೇಪರಲ್ಲಿ ಪ್ರಿಂಟ್ ಮಾಡುವಾಗೆಲ್ಲ ಮಹಾವಾಕ್ಯ ತರ್ಪಣ ಅಂತಲೇ ಹಾಕ್ತಾರೆ. ಯಾಕಂದರೆ ತರ್ಪಣ ಅಂದರೆ ಜರ್ನಲಿಸ್ಟಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ದರ್ಪಣ ಅಂದರೆ ಏನಪ್ಪ, ಯಾಕೋ ತಪ್ಪು ಅಂತ ಅನಿಸ್ಬಿಡತ್ತೆ ಅವರಿಗೆ. ದರ್ಪಣ ಅಂದರೆ ಕನ್ನಡಿ ಅಂತ ಅವ್ರಿಗೆ ಗೊತ್ತಿಲ್ಲ. ತರ್ಪಣ ಅನ್ನೋ ಶಬ್ದ ಕಿವಿ ಮೇಲೆ ಕೇಳಿ 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 ನೋಡಿ. ಶಂಕರ ಜಯಂತಿ ಮಂಡಳಿ ಅಂತ ಜಯನಗರ ತೆರಳಲೆ ಬ್ಲಾಕು 16ನೇ ಕ್ರಾಸು 45ನೇ ಡೋರ್ ನಂಬರಲ್ಲಿ 4 ವರ್ಷ ನಾನು ಉಪನ್ಯಾಸ ಕೊಟ್ಟಾಗ ಪ್ರತಿ ಶನಿವಾರನೂ ಮಹಾವಾಕ್ಯ ತರ್ಪಣ ಅಂತಲೇ ಹಾಕ್ತಾಯಿದ್ರು ಅವರು. ನನಗೆ ಭಯ ಆಗೋಯ್ತು, ಇದು ಯಾವ ತರ್ಪಣ ಇದು ಅಂತ. ಹಾಗೆ ಇನ್ನೊಂದು ಸಲ ಅಧ್ಯಾತ್ಮ ಪ್ರಕಾಶ ಕಾರ್ಯ ಇಲ್ಲದೆ ರಮಣರ ಸಂದೇಶ ಅಂತ ನಾನು ಹೇಳಿದರೆ ಜರ್ನಲಿಸ್ಟು ಮರಣರ ಸಂದೇಶ ಅಂತ ಹಾಕಿದರು. ಸಾಕಪ್ಪ, ಮರಣವನ್ನು ಗೆದ್ದವರು ಅವರು ರಮಣರು, ಅವರಿಗೆ ಮರಣರ ಸಂದೇಶ ಅಂತ ಹೇಳಿದರೆ ಏನೋ ಕಷ್ಟ. ದೇಹ, ಇಂದ್ರಿಯಗಳು, ಪ್ರಾಣ, ಮನಸ್ಸು, ಅಹಂಕಾರ ಮುಂತಾದದು ಆತ್ಮನಲ್ಲಿ ಕಲ್ಪಿತವಾಗಿರತಕ್ಕಂತಹ ವಸ್ತುಗಳು. ಇದ್ಯಾವುದೂ ಕೂಡ ಆತ್ಮನಿಗೆ ಸೇರಿದ್ದಲ್ಲ. ದೇಹ ಅಂದರೆ ಆತ್ಮ ಅಲ್ಲ, ಇಂದ್ರಿಯಗಳು ಆತ್ಮ ಅಲ್ಲ, ಪ್ರಾಣ ಆತ್ಮ ಅಲ್ಲ, ಮನಸ್ಸು ಆತ್ಮ ಅಲ್ಲ, ಅಹಂಕಾರ ಆತ್ಮ ಅಲ್ಲ. ಅದಕ್ಕೇನೆ ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಕರ್ಣನ್ನ ಜಿಹ್ವಾನ ಚಘ್ರಾಣ ನೇತ್ರೇ. ಕೊನೆಗೆಲ್ಲಿ ಶಿವೋಹಂ ಶಿವೋಹಂ ಅಷ್ಟೇ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ವಾಚೋಹ ವಾಚಂ ಸವ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷು ಅತಿಮುಚ್ಯಧೀಲಾ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ ಯಥೈತದನುಶಿಷ್ಯಾತ್ ಅನ್ಯದೇವ ತದ್ವಿದಿತಾದತೋ ಅವಿದಿತಾದದಿ ಇತಿ ಶುಶ್ರಮಧೀರಾಣಾಂ ಯೇನಸ್ತದ್ವ್ಯಾಚಕ್ಷಿರೆ ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುದ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ ಯನ್ಮನಸಾನುಮನುತೆ ಯೇನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಉಪಾಸತೆ. ಈ ರೀತಿಯಾಗಿ ಕೇನೋಪನಿಷತ್ ಯಾಕೆ ಹೇಳಕ್ಕೆ ಬಂತು? ಮನಸ್ಸಿಗೆ ಅತೀತವಾಗಿರೋದದು. ಅದಕ್ಕೆ ಮನೋಮಯ ಕೋಶದಿಂದ ಮೇಲಕ್ಕೆ ಹೋಗಬೇಕು ಅಂತ. ಸೈಕಾಲಜಿಸ್ಟ್ ದೇ ಸ್ಟಾಪ್ ಅಟ್ ದಿ ಎಂಡ್ ಆಫ್ ಮನೋಮಯ ಕೋಶ. ವೇದಾಂತಿನ್ಸ್ ಪ್ರೊಸೀಡ್ ಟುವರ್ಡ್ಸ್ ಆನಂದಮಯ ಕೋಶ. ಅಷ್ಟೇ ಇರೋದು. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯಮಾನಂದಮಯಮಾತ್ಮ ಮೇ ಶುದ್ಧ್ಯಂತಾಂ ವಿರಜಾ ವಿಪಾಪ್ಮ ಭೂಯಾಸಗ್ ಸ್ವಾಹ. ಮಹಾನಾರಾಯಣ ಉಪನಿಷತ್ತು. ಅನ್ನದಿಂದ ಪ್ರಾಣ, ಪ್ರಾಣದಿಂದ ಮನಸ್ಸು, ಮನಸ್ಸಿಂದ ವಿಜ್ಞಾನ, ವಿಜ್ಞಾನದಿಂದ ಆನಂದ. ಆನಂದವೇ ನಿಜವಾಗಿರ್ತಕ್ಕಂಥ ಆನಂದ. ಅದೇ ಬ್ರಹ್ಮಾನಂದ. ಬ್ರಹ್ಮಾನಂದಂ ಪರಮಸುಖದಂ ಯೋಗಿನಾಮಪ್ಯಗಮ್ಯಂ. ಅದಕ್ಕೆ ಆ ಮಾತು ಬಂದಿರೋದು ಗುರುಗೀತಾನಲ್ಲಿ 327 ಶ್ಲೋಕದಲ್ಲಿ ಗುರುವಿನ ಮಹಿಮೆಯನ್ನು ಗುರುಗೀತ ವರ್ಣನೆ ಮಾಡುತ್ತೆ. ಸೊ ಆ ದೃಷ್ಟಿಯಿಂದ ಬ್ರಹ್ಮಾನಂದ ಪರಮಸುಖ. ಮಿಕ್ಕಿದೆಲ್ಲ ಸುಖ ಉಂಟು. ಜಿಲೇಬಿ ಸುಖ, ರಸಗುಲ್ಲ ಸುಖ, ದೂದ್ ಪೇಡ ಸುಖ, ಎಲ್ಲ ಸುಖನೇ ತಿನ್ನೋ ತನಕ. ತಿನ್ಬಿಟ್ಟ ಮೇಲೆ ಇಷ್ಟು ಬೇಗ ಆಗೋಯ್ತಲ್ಲ ಅಂತ ಮತ್ತೆ ದುಃಖ. ನೋಡಿ, ಎಂಥ ಮಹನೀಯರಿಗೂ ಜಿಹ್ವಾ ಚಾಪಲ್ಯ ಬಿಡಲಿಲ್ಲ. ಇನ್ನು ನಮ್ಮಂಥವ್ರಿಗೆ ಬಿಟ್ಬಿಡತ್ತಾ? ಈಗ ರೇಣುಕಾಚಾರ್ಯ ಕಾಲೇಜ್ ಇದೆಯಲ್ಲ ಆನಂದರಾವ್ ಸರ್ಕಲಲ್ಲಿ, ಅದರ ಹಿಂದಿನ ಹೆಸರು ಬಸಪ್ಪ ಕಾಲೇಜ್ ಅಂತ. ಶ್ರಾಫ್ ಬಸಪ್ಪ ಆಡಿಟೋರಿಯಂ ಅಂತಿದೆ. ಆ ಬಸಪ್ಪ ಕಾಲೇಜಲ್ಲಿ ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು, ಅಜ್ಜಂಪುರದ ರಾಮರಾಯರು ಅಂತ. ಅವರೊಂದು ಉದಾಹರಣೆ ಕೊಟ್ಟಿದ್ದರು 36 ವರ್ಷದ ಕೆಳಗೆ. ಏನು ಅವ್ರು ಹೇಳಿದರು ಅಂದರೆ, ರಾಮಕೃಷ್ಣಾಶ್ರಮದಲ್ಲಿ ಪ್ರತಿ ಸ್ವಾಮಿಗಳು ಆನಂದ ಅಂತ ಇಟ್ಕೋತಾರಯ್ಯ. ಹರ್ಷಾನಂದ, ಆದಿದೇವಾನಂದ, ಪುರುಷೋತ್ತಮಾನಂದ, ನಿಖಿಲಾನಂದ. ನಾನು ಆನಂದಾನೇ, ಜಿಹ್ವಾನಂದ. ತಿನ್ನೋದ್ರಲ್ಲೇ ನನಗೆ ಆನಂದ. ವೈ ನಾಟ್? ಐ ಆಮ್ ಆಲ್ಸೋ ಆನಂದ ಅಂತ. ಆ ತರಹ ಅವರು ಹೇಳಿದರು ಆ ಒಂದು ಮಾತನ್ನು. ನೋಡಿ, ತಮ್ಮನ್ನು ತಾವೇ ಯಾರು ಕ್ರಿಟಿಸೈಸ್ ಮಾಡ್ಕೊಂಡು ಬೇರೆಯವ್ರ ಮುಂದೆ ನಗ್ತಾರೋ ಅವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್ ಇದೆ.
ಯಾರು ಬೇಕಾದರೂ ಬೇರೆಯವ್ರ ಕ್ರಿಟಿಸೈಸ್ ಮಾಡಿ ನಗ್ತಾ ಇರ್ಬೋದು, ಅದೇ ಜೋಕ್ ಅವ್ರ ಮೇಲೆ ತಿರುಗಿಸ್ಬಿಟ್ರೆ ದೇ ಬಿಕಮ್ ಡೆಡ್ಲಿ ಸೀರಿಯಸ್. ಅಂಥವರಿಗೆ ದೇ ಡೋಂಟ್ ಹ್ಯಾವ್ ಎನಿ ಮಾರಲ್ ರೆಸ್ಪಾನ್ಸಿಬಿಲಿಟಿ ಟು ಕಟ್ ಜೋಕ್ ಅಟ್ ಅದರ್ಸ್. ಆ ಸ್ಪೋರ್ಟಿವ್ ನೇಚರ್ ಇರಬೇಕು ಮನುಷ್ಯನಿಗೆ ಮುಖ್ಯವಾಗಿ. ಆ ದೃಷ್ಟಿಯಿಂದನೇ ಡಿ ವಿ ಜಿಯವರ ಮತ್ತು ರಂಗನಾಥ್ ಶರ್ಮರ ಒಡನಾಟದಲ್ಲಿ ಆ ರೀತಿಯಾಗಿ ಒಂದ್ಯಾಕೆ ಅನೇಕ ಘಟನೆಗಳು ನಡೆಯುತ್ತೆ, ಒಂದನ್ನು ಮಾತ್ರ ತಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿ ವಿ ಜಿಯವರು 4 ಬೋಂಡ ಮುಂದೆ ಇಟ್ಟು ಶರ್ಮರೇ ತಿನ್ನಿ ಅಂತ ಹೇಳಿದ್ರಂತೆ. ರಂಗನಾಥ್ ಶರ್ಮರ್ ಹೇಳಿದಂತೆ ನನ್ನ ಕೈಯಲ್ಲಿ ಆಗಲ್ಲ, ಏನು ಮಾಡಲಿ, ನಾನು ಒಂದೇ ತಿನ್ನೋದು ನನ್ನ ಕೈಯಲ್ಲಿ ಆಗೋತು ಅಂತ. ಆಗ ಡಿ ವಿ ಜಿ ಹೇಳಿದ್ರಂತೆ, ನಿಮ್ಮ ಹೊಟ್ಟೆ ಲೇಡೀಸ್ ವಾಚು, ನನ್ನ ಹೊಟ್ಟೆ ವಾಲ್ ಕ್ಲಾಕು ಅಂತ. ಸೊ ಆ ದೃಷ್ಟಿಯಿಂದ ಈ ರೀತಿಯಾಗಿರ್ತಕ್ಕಂತಹ ಇದು ನಾವು ನೋಡಿದಾಗ ದಟ್ ಈಸ್ ಸೆನ್ಸ್ ಆಫ್ ಹ್ಯೂಮರ್. ನ್ಯಾಚುರಲ್ ಆಗಿ ಬರಬೇಕದು. ಕಲ್ಟಿವೇಟ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಆಗಿ ಸಮಯಕ್ಕೆ ಸರಿಯಾಗಿ ಹೊಂದಾಣಿಕೆ ಮಾಡಿಬಿಟ್ಟು ಜನರನ್ನು ನಗಿಸೋದಲ್ಲ. ಯು ಶುಡ್ ಕಮ್ ನ್ಯಾಚುರಲಿ. ಹ್ಯೂಮರಿಸ್ಟ್ ಅಂದರೆ ಆ ಥರ ಇರಬೇಕು. ಆರಾಮ್ ಮಿತ್ರ ಮಾತಾಡ್ತಾರೆ, ಆ ತರಹ ಮಾತಾಡಿದರೆ ಹೀ ಈಸ್ ಅ ಹ್ಯೂಮರಿಸ್ಟ್. ಸಹಜವಾಗಿ ಬರುತ್ತೆ ಅವ್ರಿಗೆ ಹ್ಯೂಮರ್ ಅನ್ನೋದು. ಅವರೊಂದು ಸಲ ಹೇಳಿದರು, ಯಾವಾಗ 14 ವರ್ಷದ ಕೆಳಗೆ ಭಾರತೀಯ ವಿದ್ಯಾಭವನದಲ್ಲಿ. ಏನು ಹೇಳಿದ್ರು ಅವರು ಅಂದರೆ, ಕೆಲವರು ಹಾಡಿದ್ರೆ ಚೆನ್ನಾಗಿರುತ್ತೆ, ಕೆಲವರು ಬಾಯೇ ತೆಗೆದೇ ಹೋದರೆ ಚೆನ್ನಾಗಿರುತ್ತೆ ಅಂತ. ಇನ್ನೊಂದು ಸಲ ಅದೇ ಮಾತನ್ನೇ ಅವ್ರು ಹೇಳಿದರು, ಮದುವೆ ಕರೆಯೋದಕ್ಕೆ ಅಂತ ಪಕ್ಕದ ಮನೆಯವ್ರನ್ನ ಕೊನೆ ಕರೆದ್ರೆ ಆಯಿತು ಅಂದ್ಬಿಟ್ಟು ಮರ್ತು ಹೋದ್ರಂತೆ. ಅವ್ರು ಬಂದು ಕೇಳಿದ್ರಂತೆ, ಏನ್ರಿ ನಮ್ಮನ್ನು ಕರೀಲೇ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಿಮ್ಮನ್ನು ಕರೆಯೋಷ್ಟು ದೊಡ್ಡ ಬಾಂಡ್ಲಿ ನಮ್ಮ ಹತ್ರ ಇಲ್ಲ ಅಂತ. ಸೊ ಹಾಗೆ ದಟ್ ಈಸ್ ಹ್ಯೂಮರ್. ಆ ತರಹ ಬಂದರೆ ಅದು ಸಹಜವಾಗಿರ್ತಕ್ಕಂಥದ್ದು. ಕೈಲಾಸಂ ಹೇಳ್ತಾರೆ, ನನ್ನ ಹೆಂಡತಿ ಮದುವೆಗೆ ಮುಂಚೆ ಆಫುಲಿ ಸಿಂಪಲ್ ಆಗಿದ್ದವಳು, ಮದುವೆ ಆದಮೇಲೆ ಸಿಂಪ್ಲಿ ಆಫುಲ್ಲು. ದಟ್ ಈಸ್ ಹ್ಯೂಮರ್. ಬರ್ನಾಡ್ ಶಾ ಮತ್ತು ಡಾಕ್ಟರ್ ಜಾನ್ಸನ್ ಅವರಿಬ್ಬರು ಕೂಡ ಒಂದೇ ಮಾಡಿ ಹತ್ರ ಇದ್ದಾಗ, ಮೆಟ್ಲು ಹತ್ತೋರು ಇಳಿಯೋರು ಲೈಬ್ರರಿ ಹತ್ರ ಬರ್ತಾ ಇದ್ದಾಗ, ಡಾಕ್ಟರ್ ಜಾನ್ಸನ್ ಅಡ್ಡ ನಿಂತ್ಕೊಂಡು ಹೇಳಿದಂತೆ, ಐ ಡೋಂಟ್ ಗಿವ್ ವೇ ಟು ಫೂಲ್ಸ್ ಅಂತ. ಅವನು ಬಹಳ ದಡೂತಿ ದಪ್ಪ ಮನುಷ್ಯ. ಡಾಕ್ಟರ್ ಜಾನ್ಸನ್ ಡಿಕ್ಷನರಿ ಜಾನ್ಸನ್ ಅಂತಾನೆ ಅವರಿಗೆ ಕರೆಯೋದು. ತಕ್ಷಣ ಶಾ ಪಕ್ಕಕ್ಕೆ ಬಂದುಬಿಟ್ಟು ಸರ್ ಐ ಡೂ ಅಂತ ಹೇಳಿದ್ನಂತೆ. ಏರ್ಪೋರ್ಟಲ್ಲಿ ಇಳಿದಾಗ ಬರ್ನಾಡ್ ಶಾನ ಯಾರೋ ಕೇಳಿದ್ರಂತೆ, ಕಸ್ಟಮ್ಸ್ ಅಫಿಷಿಯಲ್ಸ್, ಎನಿಥಿಂಗ್ ಟು ಡಿಕ್ಲೇರ್ ಅಂತ. ನಥಿಂಗ್ ಎಕ್ಸೆಪ್ಟ್ ಮೈ ಜೀನಿಯಸ್ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಂತೆ. ಸೊ ಹಾಗೆ ದಟ್ ಈಸ್ ಸೆನ್ಸ್ ಆಫ್ ಹ್ಯೂಮರ್. ಆ ತರಹ ಇದ್ದರೆ ಅದರೊಂದು ಇದೇ ಬೇರೆ. ದೇಹೇಂದ್ರಿಯಾದಿ ಉಪಾಧಿಗಳ ಸಂಬಂಧವಿಲ್ಲದ ಪ್ರಮಾಣಗಳಿಗೆ ಗೋಚರವಾಗದ. ನೋಡಿ, ಯಾವುದೇ ಪ್ರಮಾಣಕ್ಕೂ ಕೂಡ ಗೋಚರ ಆಗೋದಿಲ್ಲ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಆಗಮ, ಅರ್ಥಾಪತ್ತಿ, ಅನುಪಲಬ್ಧಿ ಅಂತ 6 ಪ್ರಮಾಣಗಳನ್ನು ವೇದಾಂತಿಗಳು ಒಪ್ತಾರೆ. ಸಂಭವ, ಐತಿಹ್ಯ ಅಂತ 2 ಸೇರಿಸ್ಬಿಟ್ಟು ಪೌರಾಣಿಕರು 8 ಪ್ರಮಾಣಗಳನ್ನು ಒಪ್ತಾರೆ. ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಚಾರ್ವಾಕರು ಹೇಳ್ತಾರೆ. ಚಾರ್ವಾಕರ ಪ್ರಕಾರ ಏನು, ಸೀಯಿಂಗ್ ಈಸ್ ಬಿಲೀವಿಂಗ್ ಅಷ್ಟೇ. ನಾನು ಎದುರುಗಡೆ ನೋಡಿದ್ದನ್ನು ಮಾತ್ರ ನಂಬೋದು. ಹಾಗಿದ್ರೆ ಏನು ತೊಂದರೆ ಬರುತ್ತೆ ಗೊತ್ತಾ? ಯಾರೋ ನೆನ್ನೆ ನನ್ನ ಉಪನ್ಯಾಸಕ್ಕೆ ಬಂದಿಲ್ಲ, ನಾನೇನು ಅನ್ಕೋತೀನಿ, ಐ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ದಟ್ ದೇ ಆರ್ ನೋ ಮೋರ್. ಅವರು ಇವತ್ತು ನನ್ನ ಉಪನ್ಯಾಸಕ್ಕೆ ಬರೋ ಹಾಗಿಲ್ಲ. ಅವನ ಪ್ರಕಾರ ವಾದ ಮಾಡೋದಾದರೆ ಅದು ಯಾಕೆ ಸಮಂಜಸ ಅಲ್ಲ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಕೊಡ್ತೀನಿ. ರವಿ ಕಿರಣ್ 2ನೇ ವರ್ಷ ಮಗು ಆಗಿದ್ದಾಗ ಗೋಟ್ ವಾದ್ಯ ನುಡಿಸಿದ. ಹಿ ಈಸ್ ಅ ಚೈಲ್ಡ್ ಪ್ರಾಡಿಜಿ ಫಾರ್ ಯುವರ್ ಇನ್ಫಾರ್ಮೇಷನ್. ಈಗ ಚಾರ್ವಾಕನಿಗೆ ನಾನು ಕೇಳೋ ಪ್ರಶ್ನೆ ಒಂದೇ, ನೀನು ಮರುಜನ ಒಪ್ಪಲ್ಲ ತಾನೆ? ಹಾಗಿದ್ರೆ ಈ ಜನ್ಮದಲ್ಲಿ 2 ವರ್ಷ ಇರತಕ್ಕಂಥ ಮಗು ಯಾವ ಗುರು ಹತ್ರ ಪಾಠ ಕಲ್ತಾ ಹೇಳು. ನಿನಗೇನಾದ್ರು ದಾಖಲೆ ಇದೆಯಾ? 2 ವರ್ಷದ ಮಗು ಯಾರತ್ತಾದ್ರೂ ಪಾಠ ಕಲಿತು ಆಮೇಲೆ ವೀಣೆ ನುಡಿಸ್ತಾ ಇರೋದು, ಗೋಟವಾದ್ಯ ನುಡಿಸ್ತಾ ಇರೋದು? ಇಲ್ಲ ತಾನೆ. ನಾನು ಅದಕ್ಕೆ ಉತ್ತರ ಕೊಡಬಲ್ಲೆ. ಯಾಕೆ ಗೊತ್ತಾ? ಹಿಂದಿನ ಜನ್ಮದಲ್ಲಿ ಆ ಮಗು ಕಲಿತಾ ಇತ್ತು, ಏನೋ ಅಪಘಾತ ಆಗಿ ಪ್ರಾಣ ಹೋಯಿತು. ಆ ಸಂಸ್ಕಾರದಿಂದ ಈ ಜನ್ಮಕ್ಕೆ ಅದು ಹರಿದು ಬಂದಿದೆ ಅಂತ ನಾನು ಹೇಳಿ ಬಚಾಯಿಸ್ಕೊಳ್ಳಬಲ್ಲೆ. ಯಾಕೆಂದರೆ ಮರುಜನ್ಮ ನಾನು ಒಪ್ಪೋದ್ರಿಂದ. ನೀನು ಒಪ್ಪದೇ ಇರೋದ್ರಿಂದ ನೀನು ಹೇಗೆ ಉತ್ತರ ಕೊಡ್ತೀಯಾ ಕೇಳು. ಅದಕ್ಕೆ ಸ್ವಾಮಿ ವಿವೇಕಾನಂದರ ಮಾತಲ್ಲೇ ಹೇಳೋದಾದರೆ, ಇಫ್ ಎನಿಬಡಿ ಪುಟ್ಸ್ ಯು ಎನ್ ಇರ್ರೆಲೆವೆಂಟ್ ಕ್ವೆಶ್ಚನ್, ಡೋಂಟ್ ಆನ್ಸರ್, ಪುಟ್ ಹಿಮ್ ಅನದರ್ ಕ್ವೆಶ್ಚನ್, ಹಿ ವಿಲ್ ಶಟ್ ಅಪ್ ಅಂತ. ಮೂರ್ಖರಿಗೆ ಉತ್ತರ ಕೊಡೋಕ್ಕೆ ಹೋಗಬಾರ್ದಂತೆ. ಮರುಪ್ರಶ್ನೆ ಮಾಡು, ಅವರೇ ಬಾಯಿ ಮುಚ್ಕೋತಾರೆ ಅಂತ. ದೇ ಡೋಂಟ್ ಡಿಸರ್ವ್ ಎನ್ ಆನ್ಸರ್. ವೈ ಡು ಯು ಸ್ಕ್ರಾಚ್ ಯುವರ್ ಬ್ರೈನ್ ಅನ್ನೆಸರ್ಲಿ ಟು ಆನ್ಸರ್ ದಟ್ ಫೂಲಿಶ್ ಕ್ವೆಶ್ಚನ್? ಪುಟ್ ದೆಮ್ ಅನದರ್ ಕ್ವೆಶ್ಚನ್, ದೇ ವಿಲ್ ಶಟ್ ಅಪ್ ಅಂತ. ಸೊ ಆ ದೃಷ್ಟಿಯಿಂದ ವಿವೇಕಾನಂದರ ಒಂದು ಕೆಚ್ಚು ಮತ್ತು ಆ ಒಂದು ಸ್ವಾಭಿಮಾನ ಬೆಳೆಸ್ಕೋಬೇಕು. ಅವರೇ ಹೇಳ್ತಾರೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದೋಸ್ ಹೂ ಲಿವ್ ಓನ್ಲಿ ಫಾರ್ ದೆಮ್ಸೆಲ್ಸ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ. ಅದು ಡಿ ವಿ ಜಿಯವರಿಗೆ ಯಥಾವತ್ತಾಗಿ ಸಂಬಂಧಿಸುತ್ತೆ. ಹಿ ಲಿವ್ಡ್ ಆಲ್ವೇಸ್ ಫಾರ್ ಅದರ್ಸ್, ನೆವರ್ ಫಾರ್ ಹಿಮ್ಸೆಲ್ಫ್. ಅವ್ರಿಗೆ ಕೊಟ್ಟಿರ್ತಕ್ಕಂತಹ ಪ್ರೈಸ್ ಮನಿ ₹1,00,000 ಇರ್ಬೋದು, ಏನಿರ್ಬೋದು, ಅದನ್ನು ಸಂಸ್ಥೆ ಕೊಟ್ಟು ಹೊಟ್ಟೋದ್ರು, ನಂದಲ್ಲ ಅದು ಅಂತ. ಸೊ ದಟ್ ಈಸ್ ದಿ ಲೆವೆಲ್ ಆಫ್ ಲಿವಿಂಗ್ ಓನ್ಲಿ ಫಾರ್ ಅದರ್ಸ್ ಆ್ಯಂಡ್ ನಾಟ್ ಫಾರ್ ದೆಮ್ಸೆಲ್ಸ್.
ಯಾವಾಗಲೂ ಬೇರೆಯವ್ರಿಗೋಸ್ಕರನೇ ಯಾರು ಬದುಕ್ತಾರೋ ಏತೇ ಸತ್ಪುರುಷಾಹ ಪರಾರ್ಥ ಘಟಕಾಹ ಸ್ವಾರ್ಥಾನ್ ಪರಿತ್ಯಜ್ಯಯೇ. ಸ್ವಾರ್ಥ ಎಳ್ಳಷ್ಟೂ ಇಲ್ಲದೆ ಬೇರೆಯವ್ರಿಗೋಸ್ಕರನೇ ಯಾರು ಬದುಕ್ತಾರೋ ಅವರು ಸತ್ಪುರುಷರು. ಸಾಮಾನ್ಯರು ಯಾರು? ಮೊದಲು ನನಗಾಗಿದ್ದೆಲ್ಲ ಆಗ್ಬಿಡಬೇಕು, ಆಮೇಲೆ ಬೇರೆಯವ್ರಿಗೂ ಸಿಕ್ಕಿದ್ರೆ ಐ ಡೋಂಟ್ ಮೈಂಡ್, ಅದು ಸಾಮಾನ್ಯರು. ಮೂರನೇವರಿದ್ದಾರೆ ಮನುಷ್ಯ ರೂಪದ ರಾಕ್ಷಸರು, ಬೇರೆಯವ್ರನ್ನ ಹಾಳು ಮಾಡೋಕ್ಕೆ ಹುಟ್ಟಿರೋರು. ನಾಲ್ಕನೇವ್ರು ಒಬ್ಬರಿದ್ದಾರೆ ಬೇರೆಯವರು ಹಾಳಾಗ್ತಾ ಇದ್ರೆ ನೋಡಿ ಸಂತೋಷ ಪಡೋರು, ಸೇಡಿಸ್ಟಿಕ್ ಟೆಂಪರ್ಮೆಂಟು. 4 ರೀತಿ. ತೇಕೆ ನಜಾನಿ ಮಹೆ ಅಂತ ಹೇಳಿಬಿಟ್ಟ ಭರ್ತೃಹರಿ. ಅವ್ರಿಗೆ ಏನು ಹೆಸರು ಕೊಡಬೇಕೋ ನನಗೆ ಗೊತ್ತಿಲ್ಲ, ಹೆಸರು ಕೊಡೋಕ್ಕೂ ಅವ್ರು ನಾಲಾಯಕ್ಕು ಅಂತ. ನಾನು ವಿದ್ಯಾರ್ಥಿಗಳಿಗೆ ಇದನ್ನು ಸಮನ್ವಯ ಮಾಡ್ಬೋದಾದರೆ, ಯಾಕೆಂದರೆ ಪಾಪ ನನ್ನ ವಿದ್ಯಾರ್ಥಿಗಳು ಬಂದಿರೋದರಿಂದ ಅವ್ರಿಗೂ ಹೇಳಿಬಿಡ್ತೀನಿ, 3 ದಿನಾನೂ ಬಂದಿದ್ದಾರೆ. ಸೊ ಒಬ್ಬರು, ಇದು ಆ್ಯಕ್ಚುಲಿ ನಡೆದಿರೋ ಘಟನೆನೂ ನಾನು ಓಪನ್ ಆಗಿ ಹೇಳೋಕ್ಕೆ ಇಷ್ಟ ಇಲ್ಲ. ಒಬ್ಬರು ಏನೋ ಕಾರಣದಿಂದ ಕ್ಲಾಸಿಗೆ ಬರ್ದಿರಕ್ಕೆ ಆಗದೆ ಇರೋವಾಗ ಇನ್ನೊಬ್ಬರು ಅವ್ರ ಮನೆ ಹುಡ್ಕೊಂಡೋಗಿ ಅವರಿಗೆ ನೋಟ್ಸ್ ಕೊಟ್ಬಿಟ್ಟು ಬಂದರೆ ಅವರು ಸತ್ಪುರುಷರು. 2ನೇ ಇನ್ಸ್ಟೆನ್ಸು, ಮಾರನೇ ದಿವಸ ಅವ್ರು ಬಂದು ನೆನ್ನೆ ಬರೋಕ್ಕಾಗಲಿಲ್ಲ, ಏನೋ ಕಾರಣಾಂತರ ಆಯಿತು, ಏನು ಬರೆದ್ರೋ ಕೊಡು, ಕೇಳಿದ ಮೇಲೆ ಕೊಟ್ಟರೆ ಅವರು ಸಾಮಾನ್ಯರು. 3ನೇ ಇನ್ಸ್ಟೆನ್ಸು, ಒಬ್ಬರು ವರ್ಷ ಪೂರ್ತಿ ಕ್ಲಾಸ್ ಅಟೆಂಡ್ ಮಾಡಿ ಇನ್ನೊಬ್ಬರು ಕ್ಲಾಸೇ ಅಟೆಂಡ್ ಮಾಡದೆ ಪರೀಕ್ಷೆ ಹಿಂದಿನ ದಿವಸ ಅವ್ರ ನೋಟ್ಸ್ ಕದ್ದುಬಿಟ್ಟು ಯಾರು ಅಟೆಂಡೇ ಮಾಡಿಲ್ವೋ ಅವರು ಪಾಸಾಗಿ, ಅಟೆಂಡ್ ಮಾಡಿರೋರು ಫೇಲ್ ಆದರೆ ಅವರು ಮನುಷ್ಯ ರೂಪದ ರಾಕ್ಷಸರು. 4ನೇ ಕ್ಯಾಟಗರಿ, ಒಬ್ಬರು 2ನೇ ವರ್ಷದಲ್ಲಿದ್ದಾರೆ, ಒಬ್ಬರು 1ನೇ ವರ್ಷದಲ್ಲಿದ್ದಾರೆ. 1ನೇ ವರ್ಷ ಪಾಸಾಗಿ ಆಗೋಯ್ತು, ಸುತರಾಮ್ ಆ ನೋಟ್ಸ್ ಅವ್ರಿಗೆ ಬೇಕಿಲ್ಲ, ಆದರೂ ಆ ಹುಡುಗಿ ಹಿಂದಿನ ದಿವಸ ಪರೀಕ್ಷೆ ನೋಟ್ಸ್ ಕದ್ದರೆ ಯಾಕೆ? ಅವಳು ಫೇಲ್ ಆಗಬೇಕಷ್ಟೆ, ಅದರಿಂದ ಇವ್ರಿಗೇನು ಉಪಯೋಗ ಇಲ್ಲ. ಆ ಥರ ಇದ್ದರೆ ತೇಕೆ ನಜಾನಿ ಮಹೆ. ಭರ್ತೃಹರಿ ಕೊಡ್ತಾನೆ ಉತ್ತರ. ಅವ್ರಿಗೇನು ಹೆಸರು ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ. ಅನಾಮಿಕಾ ಸಾರ್ಥವತಿ ಬಬೂವ ಅಂತ ಕಾಳಿದಾಸನ ಬಗ್ಗೆ ಒಂದು ಮಾತು ಹೇಳ್ತಾರೆ. ಅನಾಮಿಕಾ ಅಂದರೆ ಆಮೇಲೆ ಸಂಜೀವ್ ಕುಮಾರ್ ಜಯಾಬಾದ್ರಿ ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ಕಷ್ಟ ನೀವು. ಸೊ ಆ ದೃಷ್ಟಿಯಿಂದ ದೇಹೇಂದ್ರಿಯಾದಿ ಉಪಾಧಿಗಳ ಸಂಬಂಧವಿಲ್ಲದ ಪ್ರಮಾಣಗಳಿಗೆ ಗೋಚರವಾಗದ ಯಾವ ಪ್ರಮಾಣಕ್ಕೂ ಅದು ಗೋಚರ ಆಗಲ್ಲ. ಈ ತಾರ್ಕಿಕರು ಏನು ಮಾಡ್ತಾರೆ ಅಂದರೆ ಅನುಮಾನ ಪ್ರಮಾಣವನ್ನೇ ಪರಮ ಪ್ರಮಾಣ ಅಂತ ಒಪ್ಪಿರೋರು. ಅನುಮಾನ ಅಂದರೆ ಕನ್ನಡದ ಅನುಮಾನ ಅಲ್ಲ, ಡೌಟ್ ಅನ್ನೋ ಸೆನ್ಸಲ್ಲ ಅವರು ಅನುಮಾನ ಅಂತ ಉಪಯೋಗಿಸೋದು. ದಟ್ಸ್ ಎ ಟೆಕ್ನಿಕಲ್ ವರ್ಡ್. ಅವ್ರು ಹೇಳೋದು ಅನುಮಿತಿಕರಣಂ ಅನುಮಾನಂ. ಉದಾಹರಣೆಗೆ ದೂರದಲ್ಲಿ ಹೊಗೆ ಬರ್ತಾ ಇರೋದನ್ನು ನೋಡ್ತಾನೆ, ಆವಾಗ ಅವನು ಏನು ಅನುಮಾನ ಪಡ್ತಾನೆ ಅಂದರೆ ಅಲ್ಲಿ ಬೆಂಕಿ ಇದೆ. ಏನು ತೀರ್ಮಾನಕ್ಕೆ ಬರ್ತಾನೆ? ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ. ಅದಕ್ಕೊಂದು ಕೊಡೋ ಉತ್ತರ ಏನು? ಅಡುಗೆ ಮನೆ ಅಂತ. ನಾನು ಅದಕ್ಕೊಂದು ಅಡ್ಜೆಕ್ಟಿವ್ ಸೇರಿಸ್ತೀನಿ, ಪ್ರಾಚೀನ ಕಾಲದ ಅಡುಗೆ ಮನೆ ಅಂತ. ಈಗಿನ ಅಡುಗೆ ಮನೆಯಲ್ಲಿ ಹೊಗೆನೇ ಕಾಣಲ್ಲ. ಗ್ಯಾಸಲ್ಲಿ ಅಡುಗೆ ಮಾಡೋದ್ರಿಂದ ಬೆಂಕಿ ಇರುತ್ತೋ ಇಲ್ವೋ? ಬೆಂಕಿ ಇರುತ್ತೆ. ಸೊ ಆದ್ದರಿಂದ ಮಹಾನಸವತ್ತು ಅಂತ ಅವನು ಕೊಟ್ಟಿದ್ದು, ಈಗ ನಾವು ಪ್ರಾಚೀನ ಮಹಾನಸವತ್ತು ಅಂತ ಇಟ್ಕೋಬೇಕು ಅದಕ್ಕೆ, ಹಿಂದಿನ ಕಾಲದ ಅಡುಗೆ ಮನೆ ತರಹ ಅಂತ. ಸೊ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಎದುರುಗಡೆ ದೊಡ್ಡ ಆನೆ ಇದೆ, ಅದನ್ನು ಆನೆ ಅಂತ ಅವನು ಒಪ್ಪಲ್ಲ, ಅದು ಗೀಳಿಡಬೇಕು. ಗೀಳಿಡ್ತಕ್ಕಂಥ ಶಬ್ದ ಆನೆ ಬಾಯಿಂದ ಬರೋದ್ರಿಂದ ನನ್ನ ಎದುರುಗಡೆ ಇರತಕ್ಕಂಥ ಪ್ರಾಣಿ ಗೀಳಿಡ್ತಾ ಇರೋದ್ರಿಂದ ಇದು ಆನೆಯೇ ಆಗಿರಬೇಕು ಅಂತ ಅವನು ತೀರ್ಮಾನಕ್ಕೆ ಬರೋಷ್ಟೊತ್ತಿಗೆ ಅದು ಬಂದು ಅವನು ತುಳಿದಾಕ್ಬಿಟ್ರತ್ತೆ, ಅವನು ಇರೋದೇ ಇಲ್ಲ. ಈ ರೀತಿ ಯಾಕಪ್ಪ ಅನುಮಾನ ಮಾಡ್ತೀಯ? ಇಲ್ಲದೆ ಇರೋದು. ತಾರ್ಕಿಕ ಘಟಪಟೇತಿ ರಟೇಯು, ಶಾಬ್ದಿಕ ಖಪಚಟೇತಿ ಪಟೇಯು, ಮಾದೃಶಾಂತ ಸತತಂ ಸ್ಮರಣೀಯೌ, ಚಂದ್ರಚೂಡ ಚರಣೌ ರಮಣೀಯೌ. ಅಪ್ಪೈ ದೀಕ್ಷಿತರ ದುರ್ಗಾಚಂದ್ರ ಕಲಾಸ್ತುತಿ 22ನೇ ಶ್ಲೋಕ. ನನ್ನ ಪಾಠಶಾಲೆ ಗುರುಗಳಾಗಿದ್ದಂತಹ ಜ್ಞಾನಸಾಗರ ಶೇಷಾಚಲ ಶರ್ಮರು ಸದ್ವಿದ್ಯಾ ಪ್ರಕಾಶನ ಹನುಮಂತನಗರದಿಂದ ಅದು ಪ್ರಕಾಶಗೊಂಡು ಈಗ ಪುಸ್ತಕ ಸಿಗ್ತಾ ಇಲ್ಲ. ಸೊ ಆ ದೃಷ್ಟಿಯಿಂದ ಪ್ರಧಾನವಾಗಿ ನಾವು ತಿಳ್ಕೋಬೇಕಾಗಿರೋದು ಅಲ್ಲಿ ತಾರ್ಕ ಪಟ ಯಾವುದು ಕೊನೆಗೆ ಬರಲ್ಲಪ್ಪ. ಶಂಕರ ಶಿವಾನಂದ ಲಹರಿನೇ ನೋಡಿ, ಘಟೋವಾ ಮೃತ್ಪಿಂಡೋಪಿ ನಿರಪಚ ಧೂಮೋಗ್ನಿರಚಲ ಪಟೋವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ ವೃಥಾ ಕಂಠಕ್ಷೋಭಂ ವಾಸಿ ತರಸ ತರ್ಕವಚಸ ಪದಾಂಬೋಜಂ ಶಂಭೋರ್ಭಜ ಪರಮ ಸೌಖ್ಯಂ ರಜಸುದೀಹಿ. ಈ ಮಡಿಕೆ, ಈ ಕುಡಿಕೆ, ಈ ಬಟ್ಟೆ, ಈ ನೂಲು ಯಾವುದು ನಿನ್ನ ಕೊನೆ ಕಾಲಕ್ಕೆ ಬರಲ್ಲಪ್ಪ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ನಿನ್ನ ವ್ಯಾಕರಣ, ನಿನ್ನ ತರ್ಕ, ನಿನ್ನ ಮೀಮಾಂಸ, ನಿನ್ನ ಹತೋಟಿ ಇರತಕ್ಕಂತಹ ಮೀಟರ್ಸು ಯಾವುದು ನಿನ್ನ ಕಾಲಕ್ಕೆ ಬರೋದಿಲ್ಲಪ್ಪ. ನಿನಗೆ ಬೇಕಾಗಿರ್ತಕ್ಕಂಥದ್ದು ಭಗವಂತನ ಕೃಪೆ ಮಾತ್ರ. ಆ ದೃಷ್ಟಿಯಿಂದ ಭಗವಂತನ ಪಾದಗಳಲ್ಲಿ ನಿನ್ನ ಭಕ್ತಿ ಎಂಬತಕ್ಕಂಥದ್ದು ಸ್ಥಿರವಾಗಿರಬೇಕು. ಭಕ್ತಿ ಹೀಕಿನ್ನ ಕರೋತ್ಯಹೋ ಭಗವತೋ ಭಕ್ತಾವತಂಸಾಯತೆ. ಅದು ಶಿವಾನಂದ ಲಹರಿನಲ್ಲೇ ಬರುತ್ತೆ. ಭಕ್ತಿ ಏನು ತಾನೇ ಮಾಡಲಾರದು. ಕಲಿಯುಗದಲ್ಲಿ ಅತ್ಯಂತ ಸುಲಭೋಪಾಯ ಮೋಕ್ಷಕ್ಕೆ ಅಂದರೆ ಭಕ್ತಿ. ಕಲವು ಭಕ್ತಿ ಕಲವು ಭಕ್ತಿ ಕಲವು ಭಕ್ತಿ ಕಲವು ಯುಗೆ. ಇನ್ನೇನು ಬೇಕಾಗಿಲ್ಲ, ನಿನ್ನ ಜ್ಞಾನ ಬೇಕಾಗಿಲ್ಲ, ಕರ್ಮ ಬೇಕಾಗಿಲ್ಲ, ಉಪಾಸನೆ ಬೇಕಾಗಿಲ್ಲ, ಧ್ಯಾನ ಬೇಕಾಗಿಲ್ಲ. ಒಂದು ಭಕ್ತಿಯನ್ನು ಶ್ರದ್ಧೆಯಾಗಿ ಮಾಡಿಬಿಡು. ಹೇಗೆ ಮಾಡಬೇಕು? ಗೀತೆಯಲ್ಲಿ ಹೇಳಿದ್ದಾರೆ ನೋಡಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತಿ.
ನೀನು ಏನು ಕೊಡ್ತೀಯಾ ಅಂತಲ್ಲ ಭಗವಂತನಿಗೆ ಮುಖ್ಯ, ಹ್ಯಾಗೆ ಕೊಡ್ತೀಯಾ ಅನ್ನೋದು ಮುಖ್ಯ ಅಪ್ಪ. ಪತ್ರಂ, ಒಂದು ಎಲೆ ಇಟ್ಬಿಡು, ಅದರಲ್ಲೂ ಬಿಲ್ಪತ್ರೆ ಅಂದರೆ ಅತ್ಯಂತ ಶ್ರೇಷ್ಠ ಶಿವನಿಗೆ. ಪುಷ್ಪಂ ಇದೆಯಾ, ಒಂದು ಪುಷ್ಪ ಇಡು, ಒಂದು ಹೂ ಬಿಡು. ಅದು ಇಲ್ವಾ, ಒಂದು ಹಣ್ಣಿಡು, ಹಣ್ಣಿಡಕ್ಕಿಲ್ವಾ ತೋಯಂ, ಒಂದು ಉದ್ಧರಣೆ ನೀರು ಬಿಟ್ಬಿಡು, ಸಾಕು. ಅಷ್ಟಕ್ಕೆ ತೃಪ್ತ ಭಗವಂತ, ಅಲ್ಪ ತೃಪ್ತ ಅವನು. ನಾವು ಅಷ್ಟೂ ಮಾಡೋಕ್ಕಾಗದೆ ಹೋದರೆ ಈ ಮಾನವ ಜನ್ಮ ಎತ್ತೇನಪ್ಪ ಪ್ರಯೋಜನ? ಮುಂದೆ ಇಲ್ಲೇ ಬರುತ್ತೆ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅನ್ನೋದಕ್ಕೆ ಮುಂದಿನ ಶ್ಲೋಕ ಬರುತ್ತೆ. ಅದಕ್ಕೆ ಟೈಮ್ ಸಿಗುತ್ತೋ ಇಲ್ವೋ ಅಂತ ಸೇರಿಸ್ಕೊಂಡು ಇಲ್ಲೇ ಹೇಳ್ತಾ ಇದ್ದೀನಿ. ಮಾನವ ಜನ್ಮ ಅನ್ನೋದು ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು. ಎಷ್ಟೋ ಜನ್ಮಾಂತರಗಳ ಒಂದು ಪುಣ್ಯ ವಿಶೇಷದಿಂದ ಈ ಮಾನವ ಜನ್ಮ ಎಂಬತಕ್ಕಂಥದ್ದು ಕೊನೆಗೆ ನಮಗೆ ಲಭಿಸಿರ್ತಕ್ಕಂಥದ್ದು. ಅದಕ್ಕೆ ವಿವೇಕ್ ಚೂಡಾಮಣಿ ಮೊದಲನೇ ಶ್ಲೋಕ ಶುರುವಾಗೋದೇ ಹಾಗೆ, ಜಂತೂನಾಂ ನರಜನ್ಮ ದುರ್ಲಭಂ ಅತಃ ಪುಂಸ್ತಂ ತಥೋ ವಿಪ್ರತ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತೆಯ ವಿದ್ವತ್ವಂ ಅಸ್ಮಾತ್ ಪರಂ ಆತ್ಮಾನಾತ್ಮ ವಿವೇಕ ಬ್ರಹ್ಮಾತ್ಮನೋ ಸಂಸ್ಥಿತಿ ಮುಕ್ತಿರ್ನೋ ಶತಜನ್ಮ ಕೋಟಿ ಸುಕೃತೈ ಪುಣ್ಯೈರ್ವಿನಾ ಲಭ್ಯತೆ ದುರ್ಲಭಂ ತ್ರಯಮೈವೇತ ದೈವಾನುಗ್ರಹ ಕಾರಣಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ ಅಂತ ಮೊದಲು 2 ಶ್ಲೋಕಗಳು ವಿವೇಕ್ ಚೂಡಾಮಣಿ ಮೇಲೆ. ಸೊ ಅತ್ಯಂತ ದುರ್ಲಭವಾಗಿರೋದು ಯಾವುದು ಅಂದರೆ ಮಾನವ ಜನ್ಮ. ಕ್ರಿಮಿಯಾಗಿ, ಕೀಟವಾಗಿ, ಪತಂಗವಾಗಿ, ಜಿರಳೆಯಾಗಿ, ಹಲ್ಲಿಯಾಗಿ, ತಿಗಣೆಯಾಗಿ, ಸೊಳ್ಳೆಯಾಗಿ ಬೇರೆಯವರಿಗೆ ಕಚ್ಚಿ 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 ಕೊನೆಗೆ ನಮಗೆ ಮಾನವ ಜನ್ಮ ಅನ್ನೋದು ಸಿಕ್ಕಿರೋದು. ಈ ಜನ್ಮ ಹಾಳು ಮಾಡ್ಕೊಂಡ್ಬಿಟ್ರೆ ಮತ್ತೆ ಹಿಂದೆ ಕೊಟ್ಟೋಗ್ತೀವೇ ಹೊರತು ಮೋಕ್ಷ ಸಿಗಲ್ಲ. ಮೋಕ್ಷ ಬೇಕಾದರೆ ಮಾನವ ಜನ್ಮದಿಂದನೇ ಸಾಧ್ಯ. ಇನ್ನು ಯಾವ ಪ್ರಾಣಿಗೂ, ಪಶುಗೂ, ಕ್ರಿಮಿಗಳಿಗೂ, ಕೀಟಗಳಿಗೂ ಮೋಕ್ಷ ಅನ್ನೋದಿಲ್ಲ. ಅದು ಮತ್ತೆ ಹುಟ್ಟಲೇಬೇಕದು. ಆ ದೃಷ್ಟಿಯಿಂದನೇ ಇದು ಲಾಸ್ಟ್ ಜನ್ಮ ನಮ್ಮ ಕೈಯಲ್ಲಿ ಇರತಕ್ಕಂಥದ್ದು. ಅದಕ್ಕೆ ಈ ಜನ್ಮವನ್ನು ನಾವು ಹಾಳು ಮಾಡ್ಕೋಬಾರ್ದು ಅನ್ನೋದನ್ನು ಒತ್ತಿ ಹೇಳ್ತಾರೆ ನೋಡಿ. ಮತ್ತು ಮಾನಸೋಲ್ಲಾಸ ಸುರೇಶ್ವರಾಚಾರ್ಯರ ಸುಪ್ರಸಿದ್ಧವಾಗಿರ್ತಕ್ಕಂತಹ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಶಂಕರರ ಕೃತಿ ಮೇಲೆ ವ್ಯಾಖ್ಯಾನ 4ನೇ ಅಧ್ಯಾಯ 34ನೇ ಶ್ಲೋಕದಲ್ಲಿ ಅವರು ಹೇಳ್ತಾರೆ ಈ ಮಾತನ್ನು. ಅವಕಾಶವನ್ನು ಯಾವುದು ಕೊಡುವುದೋ ಅದು ಆಕಾಶ, ಶಬ್ದ ಗುಣಕಂ ಆಕಾಶಂ. ತರ್ಕ ಸಂಗ್ರಹದಲ್ಲಿ ಅನ್ನಂಭಟ್ಟ ಹೇಳ್ತಕ್ಕಂಥ ಡೆಫಿನಿಷನ್ನು. ರಾಜ ರಾಮಣ್ಣ ಅವರು ತರ್ಕ ಸಂಗ್ರಹದ ಮೇಲೆ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತು ತರ್ಕ ಸಂಗ್ರಹದಲ್ಲಿ ಬರ್ತಕ್ಕಂಥ ಕೆಲವು ಸ್ಟೇಟ್ಮೆಂಟ್ಸ್ ತಗೊಂಡು ವೆಸ್ಟರ್ನ್ ಮ್ಯೂಸಿಕ್ಗೆ ಕಂಪೇರ್ ಮಾಡಿ ಪಿಯಾನೋನಲ್ಲಿ ಅವರು ನುಡಿಸ್ತಾ ಇದ್ರು. Because many of them, they don't know that Raja Ramanna was an expert piano artist also, along with being a ex-defense minister of the country. So, that's a different dimension altogether. ಅದಕ್ಕೆ ಫಿಸಿಕ್ಸು, ಮ್ಯೂಸಿಕ್ಕು, ಮೆಟಫಿಸಿಕ್ಸು, ಸೈಕಾಲಜಿ, ಲಿಟ್ರೇಚರು, ಆಂಥ್ರಪಾಲಜಿ, ಇದನ್ನೆಲ್ಲ ಕಂಪ್ಯಾರಿಟಿವ್ ಆಗಿ ನಾವು ಓದ್ತಾ ಹೋದರೆ ಎಂಥ ಅದ್ಭುತವಾಗಿರ್ತಕ್ಕಂಥ ಒಳನೋಟಗಳು ನಮಗೆ ಸಿಗತ್ತೆ ಅಂತ ಹೇಳಿದರೆ, ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತ ಒಂದು ಗ್ರಂಥ. ಜೆ ಗೋಂಡಾ ಅಂತ ನೆದರ್ಲ್ಯಾಂಡ್ಸ್ ಯೂನಿವರ್ಸಿಟಿ, ಯುಟ್ರಿಚ್ ಯೂನಿವರ್ಸಿಟಿನಲ್ಲಿ ಆ ಮಹನೀಯ ಬರೆದಿರ್ತಕ್ಕಂಥ ಕೃತಿ. ಇವತ್ತು ಅವನು ಇದ್ದಿದ್ರೆ 100 ವರ್ಷ ಆಗೋದು. 3 ವರ್ಷದ ಕೆಳಗೆ 97ನೇ ವಯಸ್ಸಲ್ಲಿ ಹೋಗ್ಬಿಟ್ಟ. ಅವನು ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತ ಒಂದು ಗ್ರಂಥ ಬರೆದಿದ್ದಾನೆ. 226 ರೆಫರೆನ್ಸ್ ಕೊಡ್ತಾನೆ ವಿಷನ್ ಅಂದರೆ ಏನು ಅಂತ. ನಮಗೆಲ್ಲ ಸೈಟ್ ಇದೆಯೇ ಹೊರತು ವಿಷನ್ ಇಲ್ಲ. ಅದಕ್ಕೆ ನಮ್ಮ ಕನ್ನಡಕ ಶಾಪಲ್ಲಿ ಏನು ಹಾಕಿರ್ತಾರೆ ಬೋರ್ಡು, ವಿಷನ್ ಅಂತ ಹಾಕಿರ್ತಾರೆ ಹೊರತು ಸೈಟ್ ಅಂತ ಹಾಕಲ್ಲ ಅವರು. ಬನ್ನಿ ನಾವು ನಿಮಗೆ ವಿಷನ್ ಕೊಡ್ತೀವಿ ಅಂತ. ಸೊ ಯಾರಿಗೆ ವೇದಿಕ್ ಪೋಯಿಟ್ಸಿಗೆ ಮಾತ್ರ ವಿಷನ್ ಇದ್ದಿದ್ದು ಅಷ್ಟೇ ಹೊರತು ನಮಗೆಲ್ಲಿದೆ ವಿಷನ್ನು? ನಮಗಿರ್ತಕ್ಕಂಥ ಶಾರ್ಟ್ ಸೈಟು, ಲಾಂಗ್ ಸೈಟು ಎಲ್ಲ ಇಷ್ಟೇ ಹೊರತು ವಿಷನ್ ಇಲ್ವಲ್ಲ. ಅದು ವಿಷನರಿ. ಆ ಮಾತು ಬಹಳ ದೊಡ್ಡದು. ಹೀ ಈಸ್ ಎ ವಿಷನರಿ ಅಂತ ಹೇಳಿದರೆ ನಿಜವಾದ ಅರ್ಥದಲ್ಲಿ ಅವನೊಬ್ಬ ಋಷಿ ಅಂತ. ನಾನ್ ಋಷಿ ಕುರುತೆ ಕಾವ್ಯಂ ಋಷಿಕ್ಕಿಲ್ಲ ದರ್ಶನಾತ್. ಅದಕ್ಕೆ ನಮ್ಮಲ್ಲಿರೋದು ಋಷಿ ಅಲ್ಲದೆ ಇರೋವನು ಕವಿ ಅಲ್ಲ, ಕವಿ ಅಲ್ಲದೆ ಇರೋನು ಋಷಿ ಅಲ್ಲ ಅಂತ. ಕವಿರ್ ಮನೀಷಿ ಅನ್ನೋ ಶಬ್ದವನ್ನು ಈಶಾವಾಸ್ಯೋಪನಿಷತ್ತು ಉಪಯೋಗಿಸುತ್ತೆ. ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಯಾತಾತತ್ಯತೋರ್ತಾನ್ ವೆದದಾ ಶಾಶ್ವತೀಭ್ಯ ಸಮಾಭ್ಯ. ಮನೀಷಾ ಅಂದ್ರೇನು? ಮನಸ್ಸಿನ ಮೇಲೆ ಹತೋಟಿ ಇರತಕ್ಕಂಥವ್ರು ಮನೀಷಾ. ನಮಗೆ ಗೊತ್ತಿರೋದು ಮನೀಷಾ ಕೊಯ್ರಾಲ ಅಷ್ಟೇ. ಸೊ ಆ ದೃಷ್ಟಿಯಿಂದ ಈಶಾ ಅಂದ್ರೇನು? ಅಧೀನ ಇರತಕ್ಕಂಥದ್ದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಗೃತ ಕಶ್ಯ ಸ್ವಿದ್ದನಂ. ಎಂಥ ಇಂಪ್ಯಾಕ್ಟ್ ಆಗಿತ್ತು ಮಹಾತ್ಮ ಗಾಂಧಿಯವರ ಮೇಲೆ. ನಾನು ನೆನ್ನೆ ಆ ಮಾತನ್ನು ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. Even if all the religious and spiritual texts of India are burned down to ashes, if the first mantra of Ishavasya survives, India will remain as India. This is Gandhi. On the first mantra of Ishavasya, ಮಾಗೃತ ಕಶ್ಯ ಸ್ವಿದ್ದನಂ. ಬೇರೆಯವರ ಹಣಕ್ಕೋಸ್ಕರ ಆಸೆ ಪಡಬೇಡ. ಎಂಥ ತತ್ವ ಇದೆ ನೋಡಿ ಅದರಲ್ಲಿ. ಒಂದಿನ ಪರಮಹಂಸರ ಮಲಗಿರುವಾಗ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ವಂತೆ. ಯಾಕೆಂದರೆ ದಿಂಬು ಕೆಳಗೆ ಯಾವುದೋ ಒಂದು ಬೆಳ್ಳಿ ನಾಣ್ಯ ಇತ್ತಂತೆ. ಅಯ್ಯೋ, ಯಾರ್ದೋ ನಾಣ್ಯದ ಮೇಲೆ ಮಲಗಿಬಿಟ್ಟಿದಲ್ಲ ಅಂತ ಅವ್ರಿಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ವಂತೆ. ಈಗಿನ ಕಾಲದಲ್ಲಿ ಆದರೆ ಮಾಸೊಮ್ಮು ಮಾಸೊಮ್ಮೆ ಮೀಸೊಮ್ಮು ಮಾಸೊಮ್ಮೆ ಅಂತ ಮಂದೆ. ಸೊ ಎಂತಹ ಒಂದು ಮಾತು ನೋಡಿ. ಮಾದಿ ಮೀದಾಗಲ್ಲ, ಮಾದಿ ಮಾದೆ, ಮೀದಿ ಮಾದೆಲೇಂಡಿ. ಎಂಥ ಸರ್ವ ಸಮಭಾವ ನೋಡಿ.
ಸಮತ್ವಂ ಯೋಗ ಉಚ್ಯತೆ. ಇಂಥದ್ರಲ್ಲೇ ನಾವು ಸಮತ್ವ ತೋರಿಸೋದೇ ಹೊರತು ನಿಜವಾದ ಅರ್ಥದಲ್ಲಿ ಸಮತ್ವ ಅನ್ನೋದು ನಮಗೆ ದೂರವೇ, ಯಾವಾಗಲೂ ಅಸಮತ್ವವೇ ನಾವಿರ್ತಕ್ಕಂಥದ್ದು. ಇದು ಸುಮ್ಮನೆ ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ ಈ ಉದಾಹರಣೆ ಅಷ್ಟೇ ಹೊರತು ದಯವಿಟ್ಟು ಯಾರು ಸೀರಿಯಸ್ ಆಗಿ ತಗೋಬೇಡಿ. ಯಾರು ಕೂಡ ಸುಮ್ಮನೆ ಹೈ ಸೀರಿಯಸ್ನೆಸ್ ಆಗಿಬಿಟ್ರೆ ಕೇಳೋದು ಕಷ್ಟ ಆಗತ್ತೆ ಅಂತ ಸುಮ್ಮನೆ ಮಧ್ಯ ಸ್ವಲ್ಪ ಲಘುವಾಗಿ ತರ್ತಾ ಇದ್ದೀನಿ ಅದನ್ನು. ಅವಕಾಶವನ್ನು ಯಾವುದು ಕೊಡುತ್ತೋ ಅದು ಆಕಾಶ. ನೋಡಿ, ಸ್ಪೇಸ್ ಅಂದ ಕೂಡಲೇ ನಾವು ಯಾವಾಗಲೂ ಮೇಲ್ಗಡೆ ನೋಡ್ತೀವಿ ಹೊರತು ಈಗ ನನಗೂ ನಿಮಗೂ ಮಧ್ಯ ಇರೋದು ಸ್ಪೇಸೇ. ವಿ ಟಾಕ್ ಓನ್ಲಿ ಅಬೌಟ್ ವರ್ಟಿಕಲ್ ಸ್ಪೇಸ್. ಈಸ್ ನಾಟ್ ಹಾರಿಜಾಂಟಲ್ ಸ್ಪೇಸ್ ಎ ಸ್ಪೇಸ್? ವಾಟ್ ಈಸ್ ಮೈಂಡ್? ನೆವರ್ ಮ್ಯಾಟರ್. ವಾಟ್ ಈಸ್ ಮ್ಯಾಟರ್? ನೆವರ್ ಮೈಂಡ್. ರಸ್ಕೋಚಾ ಅಂತ ಬಾಂಬೆ IIT-ನಲ್ಲಿ ಒಬ್ಬ ಪ್ರೊಫೆಸರು, ಅವನು ಮೈಂಡ್ ವರ್ಸಸ್ ಮ್ಯಾಟರ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಭಾರತೀಯ ವಿದ್ಯಾವನ್ ಪಬ್ಲಿಕೇಶನ್ನು. ಮೈಂಡ್ ತಾನೇ ಜಾಸ್ತಿ ಅಂತ ಮಾತಾಡುತ್ತೆ, ಆಮೇಲೆ ಮ್ಯಾಟರ್ ತಾನೇ ಜಾಸ್ತಿ ಅಂತ ಮಾತಾಡುತ್ತೆ. ಕೊನೆಗೂ ಇಬ್ಬರು ರಿಕನ್ಸೈಲ್ ಮಾಡಿಬಿಟ್ಟು ದೇ ಸ್ಟಾರ್ಟ್ ಪರ್ಫಾರ್ಮಿಂಗ್ ಎ ಡ್ಯೂಯೆಟ್ ಡಾನ್ಸ್, ವಿ ಆರ್ ಈಕ್ವಲ್ ಅಂತ. ಮೈಂಡ್ಗೂ ಮ್ಯಾಟರ್ಗೂ ಹೌ ಎ ಫಿಸಿಸಿಸ್ಟ್ ಲುಕ್ಸ್ ಅಟ್ ದ ಮೈಂಡ್ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ದಿ ಕಾನ್ಸೆಪ್ಚುಯಲ್ ಅನಾಲಿಸಿಸ್ ಆಫ್ ಮೈಂಡ್. ಆ ಮನಸ್ಸು ಅಂದರೆ ಎಂಥ ಅದ್ಭುತವಾಗಿರ್ತಕ್ಕಂಥ ಕ್ರಿಯೆ ಅನ್ನೋದಕ್ಕೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ಮನಸ್ಸು ಹೇಗೆ ಅಂತ 250 ರೆಫರೆನ್ಸಸ್ ನಮ್ಮ ತಂದೆಯವರ ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಸೊ ಆ ದೃಷ್ಟಿಯಿಂದ ಮೈಂಡ್, ವಾಟ್ ಈಸ್ ಮೈಂಡ್ ಹ್ಯಾಸ್ ಗಾಟ್ ಮೌಂಟನ್ಸ್ ಇನ್ ಇಟ್ ಅಂತ. ನಾವು ಆಚೆ ಕಾಣೋ ಹಿಮಾಲಯಾಸ್ ಅಲ್ಲ, ಮನಸ್ಸೊಳಗಡೆನೆ ಮೌಂಟನ್ಸ್ ಇದೆ ಅಂತ ವರ್ಣನೆ ಮಾಡ್ತಾನೆ ಕೋಲ್ರಿಡ್ಜ್ ಒಂದು ಕಡೆ ಅಂತ. VK ಗೋಕಾಕ್ ಅವರು ಮೆಟಫಿಸಿಕ್ಸ್ ಆಫ್ ಕೋಲ್ರಿಡ್ಜ್ ಅನ್ನೋ ಗ್ರಂಥದಲ್ಲಿ ಸಾಹಿತ್ಯ ಅಕಾಡೆಮಿ ಪಬ್ಲಿಕೇಶನ್ನು ಅಲ್ಲಿ ಬರೀತಾರೆ ಆ ಮಾತನ್ನು. ಅವಕಾಶವನ್ನು ಕೊಡ್ತಕ್ಕಂಥದ್ದೇ ಆಕಾಶ. ಆದರೆ ದಟ್ಟವಾದ ಕತ್ತಲೆಯಿಂದ ಕೂಡಿಕೊಂಡಿದ್ದರೆ ಆಕಾಶವು ಅವಕಾಶವೇ ಇಲ್ಲದಂತೆ ತೋರುತ್ತದೆ. ಅದರಂತೆ ಆತ್ಮವು ಸ್ವತಃ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನೇ ಆಗಿದ್ದರೂ ಮಲಿನಗೊಂಡಂತೆ ತೋರುವುದಕ್ಕೆ ಕಾರಣ ದೇಹಾದಿ ಸಂಘಾತಗಳಲ್ಲಿ ಸೇರಿಕೊಂಡಿರುವುದರಿಂದ. ಆ ದೃಷ್ಟಿಯಿಂದ ನಿಜವಾಗಿ ದೇಹ ಎಂಬತಕ್ಕಂತಹದ್ದು ಶಾಶ್ವತವಲ್ಲ. ಶರೀರವು ಜಡ, ಪರಿಚ್ಛಿನ್ನ. ಇದರ ಧರ್ಮಗಳನ್ನು ಆತ್ಮನಲ್ಲಿ ನಾವು ಆರೋಪಣೆ ಮಾಡಿ ತಿಳ್ಕೊಳ್ಳುತ್ತೇವೆ. ಆರೋಪಣೆ ನೋಡಿ, ಇಲ್ಲದೇ ಇರೋದ್ರ ಮೇಲೆ ಇರೋದನ್ನು ಆರೋಪಣೆ ಮಾಡೋದು. ನಾನು ನಿನ್ನೆ ನಿಮಗೆ ಹೇಳಿದ ಹಾಗೆ ಅಲ್ಲಿ ಅಂಕುಡೊಂಕಾಗಿ ಬಿದ್ದಿರತಕ್ಕಂಥ ಪದಾರ್ಥವನ್ನು ನಾನು ಹಾವು ಅಂತ ಬೆಚ್ಚಿ ಬೀಳ್ತೀನಿ. ಹತ್ತಿರ ಹೋಗಿ ನೋಡಿದ್ರೆ ಹಗ್ಗ, ಅದು ಹಾವು ಅಲ್ವೇ ಅಲ್ಲ. ಯಾಕೆ ನನಗೆ ಭ್ರಾಂತಿ ಉಂಟಾಯಿತು ಅಂದರೆ ಆಕಾರ ಸಾಮ್ಯದಿಂದ ಭ್ರಾಂತಿ ಆಯಿತು. ಸೊ ಆ ದೃಷ್ಟಿಯಿಂದ ಇಲ್ಲದೇ ಇರತಕ್ಕಂಥ ಹಾವನ್ನು ಇರತಕ್ಕಂಥ ಹಗ್ಗದ ಮೇಲೆ ಆರೋಪಣೆ ಮಾಡೋದ್ರಿಂದ ಸರ್ಪೆಂಟ್ ಆ್ಯಂಡ್ ದ ರೋಪ್ ಆ ನಾವೆಲ್ ಬರೆದು ಹಾಸನ್ ರಾಜಾರಾಯರಿಗೆ ಇಂಟರ್ನ್ಯಾಷನಲ್ ಫೇಮ್ ಸಿಕ್ತು. ಅದರಿಂದ ದಟ್ ಇಸ್ ಅ ಕ್ಲಾಸಿಕ್ ವರ್ಕ್ ಆಫ್ ಹಾಸನ್ ರಾಜಾರಾವ್, ಆನ್ ಅಕೌಂಟ್ ಆಫ್ ವಿಚ್ ಹಿ ಬಿಕೇಮ್ ಫೇಮಸ್. ದೋ ಹಿಸ್ ಅದರ್ ವರ್ಕ್ಸ್ ಆರ್ ಈಕ್ವಲಿ ಗುಡ್. ಚೆಸ್ ಮಾಸ್ಟರ್ ಅಂಡ್ ದ ಮೂವ್ಸ್ ಅಂತ ಒಂದು ಗ್ರಂಥ ಇದೆ ಹಾಸನ್ ರಾಜಾರಾವ್ದು. ಅದ್ಭುತವಾಗಿರ್ತಕ್ಕಂಥ ವಿಶ್ಲೇಷಣೆ ಮಾಡ್ತಾರೆ. ಸೊ ಚೆಸ್ ಆಡೋರೆಲ್ಲ ಅದನ್ನು ಓದಬೇಕು. ಆ ಗ್ರಂಥ ಇದೆ ಅಂತಲೇ ಗೊತ್ತಿಲ್ವಲ್ಲ ನಮಗೆ, ಹಾಗಾಗಿ ಓದೋದು ಎಲ್ಲಿ ಬಂತು. ಮುಖ್ಯವಾಗಿ ಎಷ್ಟಿದೆ ಅಂದರೆ ನಾವು ತಿಳ್ಕೋಬೇಕಾಗಿರೋದು ಗಾಬರಿ ಆಗುತ್ತೆ. ಒಂದು ಜೀವಮಾನದಲ್ಲಿ ನಮಗೆ ಹೆಸರುಗಳೇ ಗೊತ್ತಿಲ್ವಲ್ಲ, ಇನ್ನು ಯಾವ ಕಾಲಕ್ಕೆ ಓದೋದು, ಯಾವ ಕಾಲಕ್ಕೆ ಅರ್ಗಿಸ್ಕೊಳ್ಳೋದು, ಯಾವ ಕಾಲಕ್ಕೆ ಅನುಭವಕ್ಕೆ ತಂದುಕೊಳ್ಳೋದು, ಭಯ ಆಗುತ್ತೆ ನಿಜವಾಗ್ಲೂ ಕೂಡ. ನೋಡಿ, ದೇವತೆಗಳಿಗೆ ಭಯ ಆಯ್ತಂತೆ. ದೇವತೆಗಳಿಗೆ ಮೋಕ್ಷ ಅಂದರೆ ಭಯ ಆಗಿದ್ದರಿಂದ ಅವರು ಮಾನವರಿಗೆ ಮೋಹವನ್ನು ಉಂಟು ಮಾಡಿದರು. ನೋಡಿ, ದೇವತೆಗಳಿಗೆ ಮೋಕ್ಷ ಅಂದರೆ ಭಯ. ಯಾಕೆಂದರೆ ಅವರು ಯಾವಾಗಲೂ ಕೂಡ ಇಹಲೋಕದ ಸುಖಾನೇ ಸುಖ, ದೇವಲೋಕದ ಸುಖಾನೇ ಸುಖ ಅನ್ನೋ ಇದಿರೋದರಿಂದ ಈ ಸುಖ ಪಡೋಕ್ಕಾಗೋದಿಲ್ವಲ್ಲ ಅಂತ ಹೇಳಿಬಿಟ್ಟು ಅವರು ಮನುಷ್ಯರಿಗೆ ಮೋಹ ತಂದು ಹಾಕಿಬಿಟ್ಟು ಇವರು ಹೀಗೆ ಒದ್ದಾಡಲಿ, ಮೋಕ್ಷ ಸಿಗದೇ ಇರಲಿ ಅಂತ ಮಾಡಿದ್ರಂತೆ ಕೆಲಸ. ಸಂಬಂಧ ವಾರ್ತಿಕ 208ನೇ ಶ್ಲೋಕದಲ್ಲಿ ಸುರೇಶ್ವರಾಚಾರ್ಯ ಹೇಳ್ತಕ್ಕಂಥ ಮಾತು. ಕಡೂರು ಕೃಷ್ಣ ಜೋಯಿಸರು ಈ ಗ್ರಂಥವನ್ನು ಅನುವಾದ ಮಾಡಿದ್ದಾರೆ. ಶಂಕರ ಮಠದ ಚಾಮರಾಜಪೇಟೆಯಲ್ಲಿ ಅಟ್ಟದ ಮೇಲೆ 4ನೇ ರೋನಲ್ಲಿ 22ನೇ ಪುಸ್ತಕ. ಆ ದೃಷ್ಟಿಯಿಂದ ಸಂಬಂಧ ವಾರ್ತಿಕದಲ್ಲಿ ಮುಖ್ಯವಾಗಿ ಈ ಮಾತು ಬರುತ್ತೆ. ನೋಡಿ, ಸುರೇಶ್ವರಾಚಾರ್ಯರದು ಎಷ್ಟೋ ಗ್ರಂಥಗಳಿದೆ. ಸಂಬಂಧ ವಾರ್ತಿಕವೂ ಕೂಡ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ. ದೇವತೆಗಳಿಗೆ ಮೋಕ್ಷ ಎಂದರೆ ಭಯ. ಯಾಕೆ ಅಂದರೆ ಭೀಷಾಸ್ಮಾದ್ವಾ ತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ತೈತ್ರಿಯ ಉಪನಿಷತ್ ಹೇಳ್ತಾ ಇದೆ. ಗಾಳಿಯೂ ಕೂಡ ಭಯದಿಂದ ಬೀಸ್ತಾ ಇದೆ, ಅಗ್ನಿಯೂ ಕೂಡ ಭಯದಿಂದ ಪ್ರಕಾಶಮಾನವಾಗ್ತಾ ಇದೆ. ಯಾತಕ್ಕೆ ಅಂದರೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಒಂದು ಮೇಲ್ಗಡೆ ಇರೋದರಿಂದ ಎಲ್ರಿಗೂ ಕೂಡ ಭಯ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಇಲ್ಲಿ ಹೇಳ್ತಕ್ಕಂಥದ್ದು, ಜೀವನು ಆತ್ಮಸ್ವರೂಪವನ್ನು ತಿಳಿಯದೆ ಅವಿದ್ಯಾರೂಪವಾಗಿರ್ತಕ್ಕಂಥ ಬಲೆಯಲ್ಲಿ ಸಿಕ್ಕಿ ಹಾಕೊಂಡಿರೋದರಿಂದ ಮೋಹಕ್ಕೆ ಅವನು ಗುರಿಯಾಗುತ್ತಾನೆ. ಆ ದೃಷ್ಟಿಯಿಂದ ಮೋಹವನ್ನು ಗೆಲ್ಲಬೇಕು ಎಂಬತಕ್ಕಂಥದ್ದು ಮುಂದೆ ಅತ್ಯಂತ ಅವಶ್ಯಕವಾಗಿ ಇಲ್ಲಿ ಅಪ್ಪಣೆ ಕೊಡಿಸಿರ್ತಕ್ಕಂತಹ ಒಂದು ಮಾತು. ಇನ್ನು ಇದನ್ನು ನಾವು ಗೆಲ್ಲಬೇಕಾದ್ರೆ ಏನು ಅಂದರೆ ಮತ್ತೆ ಶಿವನನ್ನೇ ನಾವು ಆಶ್ರಯಿಸಬೇಕು.
ಅದಕ್ಕೆ ಹೇಳ್ತಾರೆ ಈ ಶ್ಲೋಕದಲ್ಲಿ ಶಿವ ಅನ್ನೋದಕ್ಕೆ, ಶಿವಲಿಂಗ ಅನ್ನೋದಕ್ಕೆ ಎಂಥ ಅದ್ಭುತವಾಗಿರೋ ಕಲ್ಪನೆ ಅಂದರೆ, ರಂಗನಾಥ ಶರ್ಮರು ಒಂದು ಸಲ ಹೇಳಿದರು, ನೋಡಪ್ಪ ಎಲ್ಲಿ ಗ್ರಂಥ ಅಂತ ನನಗೆ ಕೇಳಬೇಡ, ರೆಫರೆನ್ಸ್ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ ಮಾತು, ರೆಫರೆನ್ಸ್ ನನಗೆ ಗೊತ್ತಿಲ್ಲ, ಬರ್ಕೋ ಶ್ಲೋಕ ಅಷ್ಟೇ. ಬರ್ಕೊಂಡಿದ್ದೀನಿ, ಓದ್ತಾ ಇದ್ದೀನಿ. ನಿಮ್ಗೆ ಯಾರಾದ್ರು ರೆಫರೆನ್ಸ್ ಗೊತ್ತಿದ್ರೆ ಹೇಳಿ, ಬರ್ಕೋತೀನಿ ಎಲ್ಲಿ ಬರುತ್ತೆ ಅಂತ. ರಂಗನಾಥ ಶರ್ಮರು ಗೊತ್ತಿಲ್ಲ ಅಂತ ಹೇಳಿದರು, ಶ್ಲೋಕ ಮಾತ್ರ ಹೇಳಿದರು. ಭೂರೇಶ ಯಸ್ಯ ಪೀಠಂ ಜಲಧರ ಕಲಶಂ ಮೂರ್ತಿರಾಕಾಶ ರೂಪ ನಕ್ಷತ್ರಂ ಪುಷ್ಪಮಾಲ್ಯಂ ಗ್ರಹ ಗಣಕುಸುಮಂ ಸಪ್ತ ಪಾತಾಲಪಾದಂ ಕುಕ್ಷಿ ಸರ್ವಾಬ್ಧಿವೃಂದಂ ಗಿರಿಶಿಖರ ಭುಜಂ ಚಂದ್ರ ಸೂರ್ಯಾಗ್ನಿನೇತ್ರಂ ವಕ್ತ್ರಂ ವೇದ ಷಡಂಗ ದಶದಿಶವಸನಂ ನೌಮಿತ ದಿವ್ಯಲಿಂಗಂ. ಇದು ಶ್ಲೋಕ. ಆಕಾಶವೇ ಒಂದು ದಿವ್ಯಲಿಂಗ. ಕಲ್ಪನೆ ನೋಡಿ ಹೇಗಿದೆ ಅನ್ನೋದಕ್ಕೆ. ಆಕಾಶವೇ ಒಂದು ದಿವ್ಯಲಿಂಗ, ಭೂಲೋಕವೇ ಲಿಂಗವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಪೀಠ. ಪೀಠ ಒಂದಿರಬೇಕಲ್ಲ ಲಿಂಗಕ್ಕೆ. ಯಾವುದಪ್ಪ ಪೀಠ ಅಂದರೆ ಭೂಲೋಕವೇ ಲಿಂಗವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಪೀಠ. ಆಮೇಲೆ ಅಭಿಷೇಕ ಮಾಡಬೇಕಲ್ಲ ಲಿಂಗಕ್ಕೆ. ಯಾವುದು? ಮೋಡವೇ ಅಭಿಷೇಕ ಜಲವನ್ನು ತುಂಬಿರತಕ್ಕಂಥ ಕಲಶ. ಆಕಾಶದಲ್ಲಿ ಮೋಡಗಳಿದೆಯೋ ಇಲ್ವೋ, ಅದರಿಂದ ನೀರು ಸುರಿಯುತ್ತೋ ಇಲ್ವೋ, ಅದೇ ಒಂದು ಕಲಶ ಆಯಿತು. ಆಮೇಲೆ ಹೂಮಾಲೆ ಯಾವುದು? ಲಿಂಗಕ್ಕೊಂದು ಮಾಲೆ ಅರ್ಪಣೆ ಮಾಡಬೇಕಲ್ಲ. ಯಾವುದದು ಅಂದರೆ ನಕ್ಷತ್ರಗಳೇ ಶಿವಲಿಂಗಕ್ಕೆ ಅರ್ಪಿಸಿದ ಹೂಮಾಲೆಗಳು. ಆಕಾಶದಲ್ಲಿ ಇದೆಯೋ ಇಲ್ವೋ ನಕ್ಷತ್ರಗಳು ಉದ್ದಕ್ಕೆ. ಸೊ ಅದೇ ಅತ್ರೇರ್ ಯಥಾನುಸೂಯ ಸ್ಯಾದ್ ವಸಿಷ್ಠಸ್ಯಾಪ್ಯರುಂಧತಿ ತಥಾ ತ್ವಮಪಿ ಭರ್ತರಿ. ಪುರೋಹಿತರು ಮದುವೆನಲ್ಲಿ ಆ ಹುಡುಗಿಗೆ ಹೇಳ್ತಕ್ಕಂಥ ಮಂತ್ರ. ಅತ್ರೇಹ ಯಥಾ ಅನುಸೂಯ ಸ್ಯಾದ್. ಅತ್ರಿಗೆ ಹೇಗೆ ಅನುಸೂಯ ಇದ್ಲೋ, ವಸಿಷ್ಠರಿಗೆ ಹೇಗೆ ಅರುಂಧತಿ ಇದ್ಲೋ, ಹಾಗೆ ನೀನು ನಿನ್ನ ಗಂಡನ ಹತ್ರ ಇರು ಅಂತ ಅರ್ಥ ಹೇಳಿ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಏನೋ ಹೇಳಿಕೊಂಡು ಓಡಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಹೇಳೋರಿಗೇ ಆ ಥರ, ಅದನ್ನು ಕೇಳೋರಿಗೆ ಸಂಯಮ ಇಲ್ಲ. ಆಯಿತು ಸದ್ಯ ಮದುವೆ ಆದರೆ ಸಾಕು ಅಂತ ಅವ್ರು ಇರ್ತಾರೆ. ಹಾಗಿರುವಾಗ ಇನ್ನು ಅರ್ಥಜ್ಞಾನ ಯಾರಿಗಪ್ಪ ಬೇಕು? ನಿಜವಾಗ್ಲೂ ನನಗೇನು ಮನಸ್ಸಿಗೆ ವ್ಯಥೆ ಆಗುತ್ತೆ ಅಂದರೆ, ಈಗ ಚಿಕ್ಕ ಮಕ್ಕಳಿಗೆ ಯಾಕೆ ಶ್ರದ್ಧೆ ಬರ್ತಾ ಇಲ್ಲ ನಮ್ಮ ಧರ್ಮಗ್ರಂಥಗಳೆಂದರೆ, ನಾವು ಅರ್ಥ ಹೇಳಿ ಅವ್ರಿಗೆ ಹೇಳ್ತಾ ಇಲ್ಲ. ತಪ್ಪು ನಮ್ಮಲ್ಲಿದೆಯೇ ಹೊರತು ಅವರನ್ನು ಬ್ಲೇಮ್ ಮಾಡಬಾರ್ದು. ಯಾಕಪ್ಪ ಮಾಡಬೇಕು ಅಂತ ಕೇಳಿದ್ರೆ, ಪ್ರಾಮಾಣಿಕವಾಗಿ ನನಗೆ ಗೊತ್ತಿಲ್ಲ ಅಂತ ಹೇಳೋಷ್ಟು ನಮಗೆ ವಿನಯ ಇಲ್ಲ. ಯಾಕೋ ಪ್ರಶ್ನೆ ಕೇಳ್ತೀಯಾ? ನಮ್ಮಪ್ಪ ಮಾಡ್ತಾಯಿದ್ದ, ನಾನು ಮಾಡ್ತಾಯಿದ್ದೀನಿ, ಮಾಡ್ಕೊಂಡು ಹೋಗು. ಅದರಿಂದಾನೇ ಅವ್ರಿಗೆ ಎದುರು ಬೀಳ್ತಕ್ಕಂಥ ಸಂದರ್ಭ ಬರ್ತಾ ಇರೋದು. ನನಗೆ ಗೊತ್ತಿಲ್ಲಪ್ಪ, ನಾನು ತಿಳ್ಕೊಂಬಂದು ಹೇಳ್ತೀನಿ. ಹೇಳಿದ್ರೆ ನಾನೇನು ಕಳ್ಕೊತೀನಿ? ಜ್ಞಾನ ಯಾರು ಸ್ವತ್ತು ಅಲ್ಲ. ಪ್ರಶ್ನೋಪನಿಷತ್ತಿನ ಗುರುವೇ ಆ ಮಾತನ್ನು ಹೇಳ್ತಾನಲ್ಲಪ್ಪ. 6 ಜನ ಶಿಷ್ಯರು ಬಂದು ಪ್ರಶ್ನೋಪನಿಷತ್ತಿನ ಗುರುವಿನ ಹತ್ರ 6 ಪ್ರಶ್ನೆ ಕೇಳ್ತಾರೆ. ಆ ಗುರು ಎಷ್ಟು ವಿನಯವಾಗಿ ಹೇಳ್ತಾನೆ ಗೊತ್ತಾ? ನನಗೆ ಸ್ವಲ್ಪ ಸಮಯ ಕೊಡಿಪ್ಪ, ನಾನು ಯೋಚನೆ ಮಾಡ್ತೀನಿ. ನನಗೆ ಗೊತ್ತಾದರೆ ನಾನು ಹೇಳ್ತೀನಿ, ಗೊತ್ತಾಗದೆ ಹೋದರೆ ನನ್ನ ಗುರುಗಳಿದ್ದಾರಲ್ಲ, ನಿಮ್ಮ ಜೊತೆ ನಾನು ಸೇರ್ಕೋತೀನಿ. 6 ಜನದ ಬದಲು 7 ಜನ ಅಲ್ಲಿ ಹೋಗೋಣ ಅಂತ ಹೇಳ್ತಾನೆ. ಆ ವಿನಯ ಇರಬೇಕೇ ಹೊರತು ಶ್ವೇತಕೇತುಗಿರ್ತಕ್ಕಂಥ ಅಹಂಕಾರ ಇರಬಾರ್ದು. ಚಾಂದೋಗ್ಯೋಪನಿಷತ್ತಲ್ಲಿ ಶ್ವೇತಕೇತು ಅಂತ ಒಂದು ಪಾತ್ರ ಬರುತ್ತೆ. 12 ವರ್ಷಗಳ ಕಾಲ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಮನೆಗೆ ಬರ್ತಾನೆ, ತಲೆನೇ ನಿಲ್ಲಲ್ಲ, ಅಂಥ ಅಹಂಕಾರದಿಂದ ಬರ್ತಾನೆ. ಅವನು ಬಂದಾಗಲೇ ತಂದೆಗೆ ಗೊತ್ತಾಯಿತು ಎಲ್ಲೋ ಅನಾಹುತ ಆಗಿದೆ ಇವನಿಗೆ ಅಂತ. ಒಂದೇ ಒಂದು ಪ್ರಶ್ನೆ ಕೇಳ್ತಾನೆ, ಯಾವ ಒಂದನ್ನು ತಿಳ್ಕೊಂಡ್ರೆ ಎಲ್ಲವೂ ತಿಳಿದಂತಾಗತ್ತೋ ಅದು ನಿನಗೆ ಗೊತ್ತಾ? ಅವನೇನು ಉತ್ತರ ಕೊಡ್ತಾನೆ ಗೊತ್ತಾ? ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ನನಗೆ ಗೊತ್ತಿಲ್ಲ ಅಲ್ಲ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಎಂಥ ಅಹಂಕಾರದ ಪರಮಾವಧಿ. ಆಗ ತಂದೆಯಾಗಿರೋನು ಮಗನಿಗೆ 9 ದೃಷ್ಟಾಂತಗಳನ್ನು ಕೊಟ್ಟು ಆತ್ಮ ಅಂದ್ರೇನು ಅಂತ ವರ್ಣನೆ ಮಾಡ್ತಾನೆ. ಮಗು ಒಂದು ಲೋಟ ತಗೊಂಬ, ಲೋಟ ತುಂಬ ನೀರು ಹಾಕು, ಒಂದು ಚಿಟಿಕೆ ಉಪ್ಪು ಹಾಕು, 1 ನಿಮಿಷ ಬಿಡು ಉಪ್ಪು ಕರಗೋ ತನಕ. ಮೇಲ್ಗಡೆ ಭಾಗ ನೀರು ಕುಡಿ, ಹೇಗಿದೆ? ಉಪ್ಪಾಗಿದೆ. ಮಧ್ಯಭಾಗ ನೀರು ಕುಡಿ, ಹೇಗಿದೆ? ಉಪ್ಪಾಗಿದೆ. ಕೆಳಗಡೆ ಭಾಗ ನೀರು ಕುಡಿ, ಹೇಗಿದೆ? ಉಪ್ಪಾಗಿದೆ. ಉಪ್ಪು ಕಣ್ಣಿಗೆ ಕಾಣಿಸ್ತಾ ಇದೆಯೋ? ಕಾಣಿಸ್ತಾ ಇಲ್ಲ. ನೀರು ಉಪ್ಪಾಗಿದೆ ಅಂತ ಹೇಗಪ್ಪ ತಿಳ್ಕೊತೀಯಾ? ರುಚಿ ನಾಲಿಗೆಗೆ ಅನುಭವಕ್ಕೆ ಬರ್ತಾ ಇದೆ. ನೀನು ಎದುರುಗಡೆ ಕಾಣ್ತಕ್ಕಂತಹ ನೀರನ್ನೇ ಉಪ್ಪು ನೀರು ಅಂತ ಅನುಭವದಿಂದ ತಿಳ್ಕೋಬೇಕಾದ್ರೆ ಆತ್ಮವಸ್ತುವನ್ನು ಅನುಭವ ಇಲ್ಲದೆ ಹೇಗಪ್ಪ ತಿಳ್ಕೊತೀಯ? ಈ ರೀತಿ 9 ದೃಷ್ಟಾಂತ ಕೊಡ್ತಾ ಬರ್ತಾನೆ ತಂದೆ ಮಗನಿಗೆ. ಪ್ರಾಕ್ಟಿಕಲ್ ಆಗಿ ನೀರನ್ನು ಯಾರು ನೋಡಿಲ್ಲ, ಲೋಟ ಯಾರು ನೋಡಿಲ್ಲ, ಉಪ್ಪನ್ನು ಯಾರು ನೋಡಿಲ್ಲ, ನೀರು ಯಾರು ಕುಡಿದಿಲ್ಲ. ನೋಡಿ, ಇಂತಹ ಲೌಕಿಕ ದೃಷ್ಟಾಂತ ಕೊಟ್ಟು ಅಲೌಕಿಕವಾಗಿರ್ತಕ್ಕಂಥ ಆತ್ಮ ಅಥವಾ ಬ್ರಹ್ಮ ವಸ್ತುವನ್ನು ಉದ್ದಟನಾಗಿ ತಲೆನೇ ನಿಲ್ಲದೆ ಅಹಂಕಾರಿಯಾಗಿ ದರ್ಪದಿಂದ ಮನೆಗೆ ಬಂದಿರತಕ್ಕಂಥ ಮಗನಿಗೆ ವೇದಾಂತದಲ್ಲಿರ್ತಕ್ಕಂಥ ತತ್ವಮಸಿ ಎಂಬತಕ್ಕಂಥ ವಾಕ್ಯಾರ್ಥವನ್ನು 9 ದೃಷ್ಟಾಂತದಿಂದ ನಿರೂಪಣೆ ಮಾಡೋದ್ರಿಂದನೇ ನವಕೃತ್ವೋಭ್ಯಾಸ ಅಂತ ಅದಕ್ಕೆ ಹೆಸರು. 9 ದೃಷ್ಟಾಂತ ಅವನು ಕೊಡೋದು, ಒಂದಲ್ಲ ಎರಡಲ್ಲ, ಈ ರೀತಿಯಾಗಿ.
ಸೊ ಎಷ್ಟು ಪ್ರಾಕ್ಟಿಕಲ್ ಆಗಿ ಎಷ್ಟು ಅವರು ಋಷಿಮುನಿಗಳು ಹಿಂದಿನ ಕಾಲದಲ್ಲಿ ಯೋಚನೆ ಮಾಡಿದರು ಅಂದರೆ, ಸೈನ್ಸ್ ವಿತೌಟ್ ಫಿಲಾಸಫಿ ಈಸ್ ಲೇಮ್, ಫಿಲಾಸಫಿ ವಿತೌಟ್ ಸೈನ್ಸ್ ಈಸ್ ಬ್ಲೈಂಡ್ ಅಂತ ಐನ್ಸ್ಟೀನ್ ಒಂದು ಮಾತು ಹೇಳ್ದ. ಅದಕ್ಕೆ ಹೈಯೆಸ್ಟ್ ಫಿಸಿಕ್ಸ್ ಆಲ್ವೇಸ್ ಕಲ್ಮಿನೇಟ್ಸ್ ಇನ್ ಮೆಟಫಿಸಿಕ್ಸ್. ನಮ್ಮ ದೇಶದಲ್ಲೇ ಫಿಲಾಸಫಿ ಡಿಪಾರ್ಟ್ಮೆಂಟ್ ಅಂತ ಹೇಳೋದು. ವೆಸ್ಟಲ್ಲಿ ಇಟ್ ಇಸ್ ಕಾಲ್ಡ್ ಮೆಟಫಿಸಿಕ್ಸ್ ಡಿಪಾರ್ಟ್ಮೆಂಟ್. ವೇರ್ ಫಿಸಿಕ್ಸ್ ಎಂಡ್ಸ್, ದೇರ್ ಮೆಟಫಿಸಿಕ್ಸ್ ಬಿಗಿನ್ಸ್. ದಿ ಎಂಡ್ ಆಫ್ ಫಿಸಿಕ್ಸ್ ಇಸ್ ದಿ ಬಿಗಿನಿಂಗ್ ಆಫ್ ಮೆಟಫಿಸಿಕ್ಸ್. ಅದಕ್ಕೆ ಫಿಸಿಸಿಸ್ಟ್ ಏನಾದರೂ ಮೆಟಫಿಸಿಕ್ಸ್ ಮೇಲೆ ಮಾತಾಡಿದ್ರೆ ದಟ್ ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್, ಬಿಕಾಸ್ ಹಿ ನೋಸ್ ದ ಲಿಮಿಟೇಷನ್ಸ್ ಆಫ್ ಫಿಸಿಕ್ಸ್, ಹಿ ನೋಸ್ ದಿ ಗ್ಲೋರಿಫಿಕೇಶನ್ ಆಫ್ ಫಿಲಾಸಫಿ. ಫಿಲಾಸಫಿ ಅಂದರೆ ಲವ್ ಆಫ್ ವಿಸ್ಡಮ್ ಅಷ್ಟೇ, ಫಿಲ್ ಅಂದರೆ ಲವ್ ಅಂತ ಅಷ್ಟೇ, ಸೋಫಿ ಅಂದರೆ ವಿಸ್ಡಮ್. ಸೊ ಆ ದೃಷ್ಟಿಯಿಂದ ಲವ್ ಆಫ್ ವಿಸ್ಡಮ್ ಯಾರ್ಯಾರಿಗಿರುತ್ತೋ ಅವರೆಲ್ಲ ಫಿಲಾಸಫಿಗೆ ಹೋಗ್ತಾರೆ. ಎಸ್ ಎಲ್ ಭೈರಪ್ಪನವರು ಫಿಲಾಸಫಿ ಪ್ರೊಫೆಸರ್ ಆಗಿದ್ದರು ಅನ್ನೋದನ್ನು ಮರಿಬೇಡಿ. ಅವ್ರು ಬರೀ ಕನ್ನಡ ನಾವಲಿಸ್ಟ್ ಅಲ್ಲ, ಹೀ ಡಿಡ್ MA ಇನ್ ಫಿಲಾಸಫಿ. ಅವರ ಜೀವನದಲ್ಲಿ ನೀವು ಆ ಭಿತ್ತಿ ತೆಗೆದು ಓದಿ ಅವರ ಆತ್ಮಕತೆ, ಕಣ್ಣಲ್ಲಿ ನೀರೆಲ್ಲ ರಕ್ತ ಕಿತ್ಕೊಂಡು ಬರುತ್ತೆ. ಅಂಥ ಕಡು ಬಡತನ. ಆ ಬಡತನದಿಂದ ಅವರಿಗೆ ಆಂತರಿಕವಾಗಿ ಶುರುವಾಯಿತು ಆತ್ಮ ಅಂದ್ರೇನು, ಬ್ರಹ್ಮ ಅಂದ್ರೇನು, ಯಾಕೆ ದೇಹ ಸಾಯತ್ತೆ, ಅದರಿಂದ ಫಿಲಾಸಫಿನೇ ಓದಬೇಕು ಅಂತ ಹೇಳಿ ಅವರು ಫಿಲಾಸಫಿ MAಗೆ ಸೇರಿ ಶೇಷಣ್ಣ ಹಾಸ್ಟೆಲ್ ಮೈಸೂರಲ್ಲಿ ಫ್ರೀ ಬೋರ್ಡಿಂಗ್ ಲಾಡ್ಜಿಂಗು, ಅಲ್ಲಿ ಕೊಡೋಕ್ಕೆ ದುಡ್ಡಿಲ್ಲದೆ ಅಲ್ಲಿ ಕೂತ್ಕೊಂಡು ಓದಿ ಆಮೇಲೆ ಫಿಲಾಸಫಿ ಪ್ರೊಫೆಸರ್ ಆಗಿ ಕರ್ನಾಟಕದಲ್ಲಿ ಎಲ್ಲೂ ಕೆಲಸ ಸಿಗದೆ ಅವರು ಗುಜರಾತ್ಗೆ ಹೋಗಿ ಗುಜರಾತಲ್ಲಿ ಆನಂದಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು ಫಿಲಾಸಫಿ ಪ್ರೊಫೆಸರ್ ಆಗಿ. ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವರ ಪ್ರತಿಯೊಂದು ನಾವೆಲಲ್ಲೂ ನೋಡಿ ಅದಕ್ಕೇ ಫಿಲಸಾಫಿಕಲ್ ಎಲಿಮೆಂಟ್ಸೇ ತರ್ತಾರೆ. ಎಸ್ಪೆಷಲಿ ಸಾರ್ಥ, ಅದನ್ನು ನೀವು ಕೇಳಲೇಬೇಕಾಗಿಲ್ಲ. ಮಂಡನ ಮಿಶ್ರಿಗೂ ಮತ್ತು ಶಂಕರಾಚಾರ್ಯರಿಗೂ ಆಗಿರ್ತಕ್ಕಂಥ ವಾದ ಉಭಯ ಭಾರತಿ. ಉಭಯ ಭಾರತಿ ಅಂದರೆ ಇನ್ನೊಂದು ಜ್ಞಾಪಕ ಬರುತ್ತೆ. CK ವೆಂಕಟರಾಮಯ್ಯನವರು ಉಭಯ ಭಾರತಿ ಅಂತ ಒಂದು 4 ಅಂಕ ಇರತಕ್ಕಂಥ ನಾಟಕ ಬರೆದಿದ್ದಾರೆ. CK ವೆಂಕಟರಾಮಯ್ಯನವರು ಯಾರು ಗೊತ್ತಾ? ಪ್ರಪ್ರಥಮ ಪದ್ಮಶ್ರೀ ಅವಾರ್ಡಿ ತಂದವರು ಕರ್ನಾಟಕಕ್ಕೆ. ಅವ್ರ ಮಗ ತಮಗೆಲ್ಲ ಗೊತ್ತಿರುತ್ತೆ, CV ವಿಶ್ವೇಶ್ವರ. ಅವರು ಹೋಗ್ಬಿಟ್ರು ರೀಸೆಂಟಾಗಿ, ಪ್ಲಾನೆಟೋರಿಯಂ ಡೈರೆಕ್ಟರ್ ಆಗಿದ್ದರು. ಹಿ ವಾಸ್ ಎ ಬ್ಲ್ಯಾಕ್ ಹೋಲ್ ಮ್ಯಾನ್. ಅವರೇ ತಮಾಷೆ ಮಾಡಿಕೊಳ್ಳೋರು, ಐ ಆಮ್ ಎ ಬ್ಲ್ಯಾಕ್ ಹೋಲಿ ಮ್ಯಾನ್ ಅಂತ. ಬ್ಲ್ಯಾಕ್ ಹೋಲ್ಸ್ ಮೇಲೆ ಅವರು ರಿಸರ್ಚ್ ಮಾಡಿದ್ದು. ಐ ಆಮ್ ಎ ಬ್ಲ್ಯಾಕ್ ಹೋಲಿ ಮ್ಯಾನ್ ಅಂತ ತಮ್ಮಂತಾವೇ ಅವರು ಆ ರೀತಿ ತಮಾಷೆ ಮಾಡಿಕೊಳ್ಳೋರು. ಸೊ ಹಾಗೆ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ನೋಡಿ, ನಕ್ಷತ್ರಗಳೇ ಶಿವಲಿಂಗಕ್ಕೆ ಅರ್ಪಿಸಿದಂತಹ ಹೂಮಾಲೆ. ಆಮೇಲೆ ಬಿಡಿ ಹೂಗಳಿರಬೇಕಲ್ಲ, ಅದ್ಯಾವುದು ಅಂತ ಕೇಳಿದರೆ ಗ್ರಹಗಳೇ ಬಿಡಿ ಹೂಗಳು. ಆಮೇಲೆ ಪಾದಗಳು ಯಾವುದು ಈ ಲಿಂಗಕ್ಕೆ ಅಂತ ಹೇಳಿದರೆ, ಕೆಳಗಡೆ ಇರತಕ್ಕಂಥ 7 ಲೋಕಗಳೇ ಪಾದಗಳು. ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಳ ಪಾತಾಳ, ಆ 7 ಲೋಕಗಳು ಕೆಳಗಡೆ ಇರೋದು. ಆಮೇಲೆ ಹೊಟ್ಟೆ ಯಾವುದು ಈ ಲಿಂಗಕ್ಕೆ ಅಂತ, 7 ಸಮುದ್ರಗಳೇ ಹೊಟ್ಟೆ. ನೋಡಿ, 7 ಸಮುದ್ರಗಳಿದೆಯೋ ಇಲ್ವೋ, ಅದೇ ಹೊಟ್ಟೆ. ಆಮೇಲೆ ಭುಜ ಯಾವುದು ಈ ಲಿಂಗಕ್ಕೆ ಅಂದರೆ, ಬೆಟ್ಟಗಳೇ ಭುಜಗಳು. ಸೊ ನಿಜವಾದ ಅರ್ಥದಲ್ಲಿ ಬೆಟ್ಟ ಅಂದರೆ ಪರ್ವತ ಅಂತ. ಇವತ್ತು ನಾನು ಹೇಳಬಾರ್ದು, ಇದನ್ನು ಬರೋ ತಿಂಗಳು 17ನೇ ತಾರೀಕು ಹೇಳ್ತೀನಿ, ಈಗ ಬೇಡ. ಬಟ್ ಆದರೂ ಸುಮ್ಮನೆ ನಿಮಗೆ ಸೂಚನೆ ಕೊಟ್ಟಿರ್ತೀನಿ. DVG ಅವರ ಜೀವನ ಧರ್ಮ ಯೋಗ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ. ಅದರ ಮೇಲೆ ಕಾಮೆಂಟ್ ಮಾಡ್ತಾ ನೀಲತಳ್ಳಿ ಕಸ್ತೂರಿಯವರು ಒಂದು ಇಂಟ್ರೊಡಕ್ಷನಲ್ಲಿ ಬರೀತಾರೆ, ಮಾಸ್ತಿಯವರು, BM ಶ್ರೀ ಅವರು, DVG ಅವರು ಯಾವ ಮಠದಲ್ಲಿದ್ದರು ಅಂದರೆ, ಮಾಸ್ತಿಯವರದು ಹುಲ್ಲುಗಾವಲ್ ತರಹನಂತೆ ಅವರ ರೈಟಿಂಗ್ಸ್ ಎಲ್ಲ ಕೂಡ. BM ಶ್ರೀ ಅವರದು ನದಿಯ ಅಲೆಗಳ ತರಹನಂತೆ. DVG ಅವರು ಬೆಟ್ಟ ಪರ್ವತ ತರಹನಂತೆ. ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ರೆ ಒಂದೇ ಸಲ ನೀವು ಹತ್ತಕ್ಕಾಗಲ್ಲ, ಅಲ್ಲಲ್ಲಿ ನಿಂತ್ಕೊಂಡು ಸುಧಾರಿಸ್ಕೊಂಡು ನೋಡ್ಕೊಂಡು ಹೋಗಬೇಕು. ಮೇಲ್ಗಡೆ ಶಿಖರಕ್ಕೆ ಸೇರಿದಾಗ ಅಲ್ಲಿಂದ ಓವರ್ವ್ಯೂ ಕಾಣುತ್ತೆ ನೋಡಿ, ನಿಮಗೆಲ್ಲ ಕೆಳಗಡೆ ಏನೇನಿದೆ ಅಷ್ಟೂ ಕೂಡ ಅವರ ರೈಟಿಂಗ್ಸ್ ಆ ತರಹ ಅಂತ ನೀಲತಳ್ಳಿ ಕಸ್ತೂರಿಯವರು ಕಂಪೇರ್ ಮಾಡ್ತಾರೆ. ಅದು ನ್ಯಾಷನಲ್ ಬುಕ್ ಟ್ರಸ್ಟಿಂದ ಪಬ್ಲಿಷ್ ಆಗಿದೆ. ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ ಸೇಲ್ಸ್ ಸೆಕ್ಷನ್ ಇದೆ. ಆ ಸೇಲ್ಸ್ ಸೆಕ್ಷನ್ ನೀವು ಎಂಟರ್ ಆದ ಕೂಡಲೇ ಲೆಫ್ಟ್ ಸೈಡಲ್ಲಿ 4ನೇ ಕಬೋರ್ಡ್ರಲ್ಲಿ 3ನೇ ಪುಸ್ತಕ. ಸೊ ಆ ದೃಷ್ಟಿಯಿಂದ ಬೆಟ್ಟಗಳು ಸುತ್ತಲೂ ಇರತಕ್ಕಂಥ ಬೆಟ್ಟಗಳೇ ಅದರ ಭುಜಗಳು. ಸೊ ಭುಜಗಳು ಯಾವುದು ಅಂದರೆ ಆ ಬೆಟ್ಟಗಳೇ ಭುಜಗಳು. ಆಮೇಲೆ ಸೂರ್ಯ, ಚಂದ್ರ, ಅಗ್ನಿ, ಶಿವನ 3 ಕಣ್ಣುಗಳು. ಶಿವನಿಗೆ 3 ಕಣ್ಣಿದೆಯೋ ಇಲ್ವೋ? ಒಂದು ಸೂರ್ಯ, ಒಂದು ಚಂದ್ರ, ಒಂದು ಅಗ್ನಿ. ಅದಕ್ಕೆ 3ನೇ ಕಣ್ಣು ತೆಗಿಬಾರ್ದು ಅಂತ. 3ನೇ ಕಣ್ಣು ತೆಗೆದರೆ ರುದ್ರನಾಗ್ಬಿಡ್ತಾನೆ ಅವನು. ರೋದಯತೀತಿ ರುದ್ರಃ. ಸಮಸ್ತ ಪ್ರಪಂಚಕ್ಕೂ ಕೂಡ ಭಯಭೀತನಾಗಿರ್ತಕ್ಕಂಥವನು ಯಾರು ಅಂದರೆ ಅವನೇ ರುದ್ರ ಸ್ವರೂಪಿ. ಶಿವನಾಗಿದ್ದರೆ ಶಂಕರ, ಅವನು ಮಂಗಳ ಸ್ವರೂಪ. ರುದ್ರನಾಗಿದ್ದರೆ ಕ್ರೂರಿ. ಸೊ ಆ ದೃಷ್ಟಿಯಿಂದನೇ ಕ್ರೋಧಂ ಪ್ರಭೋ ಸಂಹರ ಸಂಹರೇತಿ ಯಾವದ್ಗಿರಕ್ಕೆ ಮರುತಾಂಚರಂತಿ ತಾವತ್ಸವನ್ಹಿ ಭವನೇತ್ರ ಜನ್ಮ ಭಸ್ಮಾವಶೇಷಂ ಮದನಂಚಕಾರ. ಕಾಳಿದಾಸ ಕುಮಾರಸಂಭವ 3ನೇ ಸರ್ಗ 73ನೇ ಶ್ಲೋಕದಲ್ಲಿ ಅದಕ್ಕೆ ಮಾತು ಹೇಳೋದು. ದೇವತೆಗಳೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಆಕಾಶದಲ್ಲಿ, 3ನೇ ಕಣ್ಣು ತೆಗಿಬೇಡ 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 ಅಂತ. 3ನೇ ಕಣ್ಣು ತೆಗೆದೇ ಬಿಟ್ಟ, ಅದರಿಂದ ಅಗ್ನಿಜ್ವಾಲೆ ಆಚೆ ಬಂದೇ ಬಿಡ್ತು.
ಎದುರುಗಡೆ ಮನ್ಮಥ ಸುಟ್ಟು ಬೂದಿ ಆಗೇ ಬಿಟ್ಟ. ಅನಂಗ ಎಂಬುದಾಗಿ ಪರ್ಯಾಯ ಪದ, 8ನೇ ಪರ್ಯಾಯ ಪದ, ಅಮರಕೋಶದಲ್ಲಿರ್ತಕ್ಕಂಥ 24 ಪರ್ಯಾಯ ಪದದಲ್ಲಿ ಅನಂಗ ಅನ್ನೋದು ಸಾರ್ಥಕ ಆಯಿತು ಆವತ್ತಿಂದ. ಆ ದೃಷ್ಟಿಯಿಂದ ಆ 3ನೇ ಕಣ್ಣಿಗೆ ಅಗ್ನಿ ಅಂತ ನಾವು ಹೇಳ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಮುಖ ಯಾವುದು ಆ ಲಿಂಗಕ್ಕೆ ಅಂತ ಕೇಳಿದರೆ, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಕಲ್ಪ, ಜ್ಯೋತಿಷ್ಯ ಎಂಬತಕ್ಕಂಥ 6 ವೇದಾಂಗಗಳೇ ಮುಖಗಳು. ನೋಡಿ, 4 ವೇದಗಳಾದ ಮೇಲೆ 6 ವೇದಾಂಗಗಳಿದೆ. ಸೊ ಒಂದೊಂದಕ್ಕೂ ಕೂಡ ಶಿಕ್ಷಾ ಅಂದ್ರೇನು, ವ್ಯಾಕರಣ ಅಂದ್ರೇನು, ನಿರುಕ್ತ ಅಂದ್ರೇನು, ಕಲ್ಪ ಅಂದ್ರೇನು, ಜ್ಯೋತಿಷ್ಯ ಅಂದ್ರೇನು, ಎಷ್ಟು ಒಂದೊಂದರ ಬಗ್ಗೆನೂ ಅಗಾಧವಾಗಿ ಇನ್ಫಾರ್ಮೇಷನ್ ಇದೆ ಅಂತ ಹೇಳಿದರೆ, ಈ ಮೈಸೂರಲ್ಲಿ ಒಂದು ಸಂಸ್ಥೆ ಇದೆ, ಅವರು ವೇದಾಂಗಗಳ ಮೇಲೇ ವಿಶೇಷವಾಗಿ ಅಧ್ಯಯನ ಮಾಡೋಕ್ಕೆ ಹೊರಟಿದ್ದಾರೆ. ಕಲ್ಪಸೂತ್ರಗಳು, ಶಿಕ್ಷಾಸೂತ್ರಗಳು, ಆ ಥರದ್ದೆಲ್ಲ ತೆಗೆದುಕೊಂಡು. ಯಾವ ಸಂಸ್ಥೆ ಅಂತ ನನಗೆ ಮರ್ತೋಯ್ತು, ಅದರಿಂದ ರಾಂಗಾಗಿ ಕೋಟ್ ಮಾಡಬಾರ್ದು. 8 ವರ್ಷದ ಕೆಳಗೆ ಕರೆದಿದ್ರು ಯಾವುದೋ ಸೆಮಿನಾರ್ಗೆ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಇದ್ರ ಬಗ್ಗೆ ಹೆಚ್ಚೆಚ್ಚಿಗೆ ಅಧ್ಯಯನ ಆಗಿಲ್ಲ. ವೇದಾಂಗಗಳ ಬಗ್ಗೆ, ವೇದಗಳ ಬಗ್ಗೆ ಏನೋ ಸುಮಾರಾಗಿದೆ. ಸ್ವರ ವ್ಯಂಜನಗಳಿಂದ ದೂರವಾಗಿ ಬೆಳಗತಕ್ಕಂಥವನು, ವರ್ಣಗಳಿಗೆ ಮೀರಿರತಕ್ಕಂಥವನು, ವಾಣಿಗೆ ನಿಲುಕದೇ ಇರತಕ್ಕಂಥವನು, ಸ್ಥೂಲ ಸೂಕ್ಷ್ಮ ಸ್ಥಿತಿಗಳನ್ನು ಮೀರಿರ್ತಕ್ಕಂಥವನು, ಅಹಂಕಾರವನ್ನು ಗೆದ್ದಿರತಕ್ಕಂಥವನು, ಹೃದಯ ಕಮಲ ಕೋಶದ ಮಧ್ಯದಲ್ಲಿ ಜೀವರೂಪದಿಂದ ಜ್ಯೋತಿಯಾಗಿ ಬೆಳಗ್ತಾ ಇರತಕ್ಕಂಥವನು ಸದಾಶಿವ. ರಂಗನಾಥವರ ವ್ಯಾಖ್ಯಾನ, ನನ್ನ ವ್ಯಾಖ್ಯಾನ ಅಲ್ಲ. ಅವರಿದ್ದಿದ್ರೆ ಅವ್ರು ಹೇಳ್ತಾ ಇದ್ರು, ಅವ್ರು ಇಲ್ಲದೆ ಇರೋದ್ರಿಂದ ನಾನು ಓದ್ತಾ ಇದ್ದೀನಿ ಅಷ್ಟೆ. ಆ ದೃಷ್ಟಿಯಿಂದ ಮುಖ್ಯವಾಗಿ ಶಿವ ಅಂದರೆ ಯಾರು ಅನ್ನೋದನ್ನು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಮೌಲವ ಮಂದಾಕಿನಿ ಯಸ್ಯ ಮಾಲತಿ ಮಾಲಿಕಾ ನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನ ಶಿವ. ಎಂಥವನು ಶಿವ ಅಂತ ಕೇಳಿದರೆ, ಯಾರ ಶಿರಸ್ಸಿನಲ್ಲಿ ಮಲ್ಲಿಗೆಯ ಮಾಲೆಯಂತಿರ್ತಕ್ಕಂಥ ಗಂಗಾ ನದಿ ಶೋಭಿಸುತ್ತಿದ್ದಾಳೋ. ಸೊ ತಲೆಯಲ್ಲಿರ್ತಕ್ಕಂಥ ಮಲ್ಲಿಗೆ ಮಾಲೆ ಯಾವುದು ಅಂದರೆ ಆ ರೀತಿ ಇರ್ತಕ್ಕಂಥದ್ದು ಗಂಗಾ ನದಿ. ಮುನಿಗಳ ಮನಸ್ಸೆಂಬ ಮಾನಸ ಸರೋವರದಲ್ಲಿ ವಿಹರಿಸ್ತಾ ಇರತಕ್ಕಂಥ ಹಂಸ. ಮುನಿಗಳ ಮನಸ್ಸೆಂಬ ಮಾನಸ ಸರೋವರ. ನೋಡಿ, ಮುನಿಗಳ ಮನಸ್ಸೇ ಮಾನಸ ಸರೋವರ ಅಂತ ಇರತಕ್ಕಂಥದ್ದು. ಮುನಿ ಅಂದ್ರೆ ಯಾರು? ಭಗವದ್ಗೀತೆಗೆ ಬನ್ನಿ. ದುಃಖೇಶು ಅನದ್ವಿಗ್ನ ಮನಾಹ ಸುಖೇಶು ವಿಗತ ಸ್ಪೃಹ ವೀತ ರಾಗ ಭಯ ಕ್ರೋಧ ಸ್ಥಿತದೀಹಿ ಮುನಿರುಚ್ಯತೆ. ಮುನಿನ ಡಿಫೈನ್ ಮಾಡಿದ್ದಾರೆ ನೋಡಿ ಅಲ್ಲಿ. ವೀತ ರಾಗ, ವೀತ ಭಯ, ವೀತ ಕ್ರೋಧ. ನಾವು ಮುನಿನ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ನಮಗೆ ಆಸೆಗಳು ಹೋಗಿದ್ಯಾ? ದ್ವೇಷ ಹೋಗಿದೆಯಾ? ಕೋಪ ಹೋಗಿದೆಯಾ? ನಮ್ಮನ್ನು ನಾವು ಇಟ್ಕೊಂಡ್ರೆ ಯಾವುದೂ ನಮಗೆ ಹೋಗಿಲ್ಲ. ಯಾರೋ ಕೇಳ್ತಾ ಇದ್ರು, ನನಗೆ ಕೋಪನೇ ಬರಲ್ಲ ಅಂತ ಹೇಳಿದರು. ನಾನು ಬೇಕು ಅಂತ ಟೆಸ್ಟ್ ಮಾಡೋದಕ್ಕೆ 2ನೇ ಸಲ ಕೇಳಿದೆ, ನಿಮಗೆ ಕೋಪ ಬರಲ್ವಾ ಅಂತ. 3ನೇ ಸಲ ಕೇಳಿದೆ, ಎಷ್ಟು ಸಲ ಅದು ಕೋಪ ಬರಲ್ಲ ಅಂತ. ಕೋಪ ಬರಲ್ಲ ಅಂದರೆ ಕೋಪವಾಗಿ ಹೇಳಿಬಿಟ್ರೆ ಏನು ಮಾಡೋದು? ಸೊ ಆ ದೃಷ್ಟಿಯಿಂದ ನೋಡಿ, ಕಾಮಃ ಕ್ರೋಧಃ ಲೋಭಃ ತ್ರೀಣಿ ದ್ವಾರಾಣಿ ನರಕಸ್ಯ. ಗೀತನಲ್ಲಿ ಕೃಷ್ಣ ಪರಮಾತ್ಮನ ವಾಕ್ಯ. ಕಾಮ ಕ್ರೋಧ ಲೋಭ ಅನ್ನೋದು ನರಕಕ್ಕಿರ್ತಕ್ಕಂಥ 3 ಬಾಗಿಲುಗಳು ಅಂತ. ಯಾಕೆಂದರೆ ಒಂದರಿಂದ ಒಂದು ಲೀಡ್ ಆಗ್ತಾ ಹೋಗುತ್ತೆ, ನೀವು ಮಧ್ಯ ನಿಲ್ಲಕ್ಕಾಗಲ್ಲ. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹ ಸ್ಮೃತಿ ವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ. ಪೂರ್ತಿ ಡೌನ್ಫಾಲ್. ಹಾವು ಏಣಿ ಆಟ ಆಡೋ ಹಾಗೆ ಮಕ್ಕಳು, ಹಾವು ಬಾಯಿಗೆ ಸಿಕ್ಕೊಂಡ್ರೆ ಕೆಳಗಡೆ ಬರೋದು, ಮಧ್ಯ ನಿಲ್ಲಕ್ಕಾಗಲ್ಲ ನೀವು. ಏಣಿ ಆದರೆ ಒಂದೊಂದು ಮೆಟ್ಲಾಗಿ ಇಳ್ಕೊಂಬರ್ಬೋದು, ಹಾವಿಂದರೆ ಕೆಳಗೆ ಒಂದೇ ಸಲ ಡೌನ್ ಬಂದುಬಿಡ್ತೀರ. ಅದೇ ತರಹ ಇದು ತುಂಬ ಹಾನಿಕಾರಿಯಾಗಿರ್ತಕ್ಕಂಥದ್ದು. ಈ ಕೋಪ ಬಂದಾಗ ಒಂದು ಮಾತು ಬಾಯಿಂದ ಆಚೆ ಬರುತ್ತೆ ನೋಡಿ, ಆಮೇಲೆ ಅದು ನಾವು ಬದುಕಿರೋಷ್ಟು ದಿನಾನೂ ಪಶ್ಚಾತ್ತಾಪ ಪಡ್ತಾ ಇರ್ತೀವಿ. ಅದಕ್ಕೆ ನಾನು ಅವತ್ತು ಆಡಬಾರ್ದಾಗಿತ್ತು, ಹಾಗೆ ಹೇಳಬಾರ್ದಾಗಿತ್ತು, ಈಗ ಅಂದ್ಕೊಂಡು ಏನು ಪ್ರಯೋಜನ? ಆಚೆ ದಿನ ಪಾಚೆ ಗಯೇ ಜಬ್ ಚಿಡಿಯಾ ಚುಗ್ಗಯಿ ಖೇತ್ ತಬ್ ಪಚಿತಾಯೇ ಕ್ಯಾ ಹೋವತ್ ಹೈ. ಕಬೀರ್ದಾಸ್ ಹೇಳ್ತಾನೆ, ಆಚೆ ದಿನ ಪಾಚೆ ಗಯೇ, ಎಲ್ಲ ಒಳ್ಳೆ ದಿನಗಳು ಬಂದು ಹೊರಟೋಯ್ತು. ಜಬ್ ಚಿಡಿಯಾ ಚುಗ್ಗಯಿ ಖೇತ್, ಯಾವಾಗ ಪಕ್ಷಿಗಳು ಬಂದು ಕಾಳುಗಳನ್ನು ಆಯ್ದುಕೊಂಡು ಹೊಲದಿಂದ ಹೊರಟೋಯ್ತೋ, ತಬ್ ಪಚಿತಾಯೇ ಕ್ಯಾ ಹೋವತ್ ಹೈ. ಆಗ ಪಶ್ಚಾತ್ತಾಪ ಪಟ್ಟೇನು ಪ್ರಯೋಜನ? ನಾನು ಬೇಲಿ ಹಾಕಬೇಕಾಗಿತ್ತು, ನಾನು ವಾಚ್ಮನ್ ನೇಮಕ ಮಾಡಬೇಕಾಗಿತ್ತು, ನಾನೇ ದೊಣ್ಣೆ ಹಿಡ್ಕೊಂಡು ನಿಂತ್ಕೋಬೇಕಾಗಿತ್ತು. ಈಗ ಅಂದ್ಕೊಂಡು ಏನು ಪ್ರಯೋಜನ? ಆಗಿದ್ದಾಗೋಯ್ತು. ಗತನ್ನ ಶೋಚಯೇತ್ ಪ್ರಾಜ್ಞಃ ಭವಿಷ್ಯನ್ನೈವ ಚಿಂತೆಯೇತ್ ವರ್ತಮಾನೇನ ಕಾಲೇನ ಕೃತಕೃತ್ಯೋ ಸದಾಭವ. ಹಿಂದೆ ಇದ್ದನ್ನು ಅದನ್ನು ಅಂದ್ಕೊಂಡು ಪ್ರಯೋಜನ ಇಲ್ಲ, ಮುಂದೆ ಏನಾಗುತ್ತೋ ಅಂತ ಗಾಬರಿ ಪಟ್ಟು ಪ್ರಯೋಜನ ಇಲ್ಲ. ಈಗೇನು ಮಾಡಬೇಕು ಅದನ್ನು ಮಾಡು ಅಷ್ಟೇ. ಸ್ಥಿತಸ್ಯ ಗತಿಶ್ಚಿಂತನೀಯ ಒಂದು ನ್ಯಾಯ ಇದೆ ನಮ್ಮಲ್ಲಿ. ಈಗಿರೋದಕ್ಕೆ ಏನು ಅನ್ನೋದನ್ನು ನೀನು ಯೋಚನೆ ಮಾಡು. ಮುಖ್ಯವಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹೆಜ್ಜೆ ವಾಪಸ್ ತಗೋಬೋದು. ಒಂದು ಮಾತು ಆಚೆ ಬಂದುಬಿಟ್ರೆ, ಕೆಲವರು ಹೇಳ್ತಾರೆ ಐ ಡಿಡ್ ನಾಟ್ ಮೀನ್ ಸೋ ಅಂತ. ನೋ, ಮೀನು ಆರ್ ಮೊಸ್ಲೆ ವಿಲ್ ಕಮ್ ಟು ಯುವರ್ ಏಡ್. ಡಿಡ್ ಯು ಆರ್ ಡಿಡ್ ನಾಟ್ ಸೇ, ಅಷ್ಟೇ ಪ್ರಶ್ನೆ.
ಪೊಲೋನಿಯಸ್ ಹೇಳ್ತಾನೆ ಹ್ಯಾಮ್ಲೆಟ್ಗೆ, ಶೇಕ್ಸ್ಪಿಯರ್ಸ್ ಹ್ಯಾಮ್ಲೆಟಲ್ಲಿ, ಎ ಸ್ಲಿಪ್ ಆಫ್ ದ ಫುಟ್ ಕ್ಯಾನ್ ಬಿ ರೆಸ್ಟೋರ್ಡ್ ಬ್ಯಾಕ್ ಬಟ್ ನೆವರ್ ದ ಸ್ಲಿಪ್ ಆಫ್ ದ ಟಂಗ್. ಸೊ ಹೆಜ್ಜೆ ಇಟ್ಟರೆ ಹೆಜ್ಜೆ ತೊಗೋಬೋದು, ಮಾತು ಬಂದರೆ ಮುಗಿದೋಯ್ತು ಅಲ್ಲಿಗೆ, ಆಮೇಲೆ ನಾನು ಆಡಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ದೃಷ್ಟಿಯಿಂದನೇ ಯಾರ ಶಿರಸ್ಸಿನಲ್ಲಿ ಮಲ್ಲಿಗೆಯ ಮಾಲೆಯಂತಿರತಕ್ಕಂತಹ ಗಂಗಾ ನದಿ ಶೋಭಿಸುತ್ತಿದ್ದಾಳೋ, ಮುನಿಗಳ ಮನಸ್ಸೆಂಬ, ಅದು ಮುಖ್ಯವಾಗಿರ್ತಕ್ಕಂಥ ಮನಸ್ಸು ಅಂದ್ರೇನು? ಮನನಾತ್ ಮುನಿಹಿ, ಯಾರು ಶ್ರವಣ ಮನನ ನಿಧಿಧ್ಯಾಸನ ಎಂಬತಕ್ಕಂಥ 3 ಜ್ಞಾನ ಸಾಧನೆಗಳು ತಮ್ಮ ಜೀವನದಲ್ಲಿ ಅನುಭವದಲ್ಲಿ ತಂದಿಟ್ಕೊಂಡಿರ್ತಾರೋ ಅಂಥವರು ಮಾತ್ರ ಮುನಿಗಳಾಗೋದಕ್ಕೆ ಸಾಧ್ಯ. ಈ ಕೋಪ ಎಂಬತಕ್ಕಂಥದ್ದು ಒಂದು ಕ್ಷಣ ನಾವು ತಡ್ಕೊಂಡ್ಬಿಟ್ರೆ ಮತ್ತೆ ಆ ಕೋಪ ಬರಲ್ಲ. ಆದರೆ ಅದೇ ವಿಷಯಗಳಿಗೆ ಆವಾಗಲೇ ನಾವು ಮಾತಾಡೋದು, ಜೀವನದುದ್ದಕ್ಕೂ ಪರಿತಾಪ ಪಡೋದು. ಸತ್ಯಸಾಯಿ ಬಾಬಾ ಒಂದು ಉದಾಹರಣೆ ಕೊಡ್ತಾರೆ, ಲವ್ ಆಲ್ ಹೇಟ್ ನನ್, ಪ್ರತಿಯೊಬ್ಬರನ್ನೂ ಪ್ರೀತಿಸು, ಯಾರನ್ನೂ ದ್ವೇಷಿಸಬೇಡ. ಕೋಪ ಬಂದಾಗ ಏನು ಮಾಡಬೇಕು? ಅವರೇ ಒಂದು ಕಡೆ ಬರೀತಾರೆ, 1 ಮೈಲಿ ನಡ್ಕೊಂಡು ಹೋಗ್ಬಿಡು, ಯಾರ ಜೊತೆನೂ ಮಾತಾಡಬೇಡ. ವಾಪಸ್ ಬರೋಷ್ಟೊತ್ತಿಗೆ ಕೋಪ ಇಳಿದೋಗಿರುತ್ತೆ. ಮೊದಲನೇ ಉಪಾಯ. ಎರಡನೇದು ಅವ್ರು ಹೇಳೋದು, ತಣ್ಣೀರು 1 ಬಕೆಟ್ ತಂದು ತಲೆ ಮೇಲೆ ಸುರ್ಕೋ, ತಕ್ಷಣ ಕೋಪ ಇಳಿಯತ್ತೆ ಅಂತ. ಸತ್ಯಸಾಯಿ ಬಾಬಾ ಹೇಳಿರ್ತಕ್ಕಂಥ ಮಾತು, ನನ್ನ ಮಾತಲ್ಲ. ಯಾಕೆ ನಾನು ಕಳ್ಳ ತಾನೇ, ಅದರಿಂದ ಎಲ್ಲರಿಂದ ಕದ್ದಿರೋದು ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ನಂದೇನೂ ಇಲ್ವಲ್ಲ, ನಾನು ಅನ್ನೋದೇ ಇಲ್ಲ. ಆ ದೃಷ್ಟಿಯಿಂದ ಮುಖ್ಯವಾಗಿ ಮನುಷ್ಯ ಈ ಸಿಟ್ಟು ಒಂದು ಕ್ಷಣ ತಡ್ಕೊಂಡ್ರೆ ಎಷ್ಟು ಉಪಯೋಗ ಅನ್ನೋದಕ್ಕೆ ಒಂದು ಕತೆ ಹೇಳಿಬಿಡ್ತೀನಿ ನಿಮಗೆ. ಭಾರವಿ ಅಂತ ಒಬ್ಬ ಇದ್ದ, ಕಿರಾತಾರ್ಜುನಿಯ ಅಂತ ಒಂದು ಮಹಾಕಾವ್ಯ ಬರೆದಿದ್ದಾನೆ. ಡಾಕ್ಟರ್ PS ರಾಮಾನುಜಂ ತಮಗೆಲ್ಲ ಗೊತ್ತಿರುತ್ತೆ, IPS ಆಫೀಸರು, ಸಂವೃತ್ತ MA PhD ಡಿಲಿಟ್ ಮಾಡಿ ಟ್ರಾಫಿಕ್ ಕಮಿಷನರ್ ಆಗಿ ರಿಟೈರ್ ಆದವರು. ಅವರು ಭಾರತೀಯ ವಿದ್ಯಾಭವನ MP ಬಿರ್ಲಾ ಫೌಂಡೇಶನಿಂದ ಅವರು ಮಾಡಿರ್ತಕ್ಕಂಥ ಕಿರಾತಾರ್ಜುನಿಯ ಮಹಾಕಾವ್ಯದ ಕನ್ನಡ ಅನುವಾದ ಮತ್ತೂರು ಕೃಷ್ಣಮೂರ್ತಿಗಳು ಪ್ರಕಾಶ ಮಾಡಿಸಿದ್ರು ಹಿಂದೆ. ಇವತ್ತು ಕಾಪಿ ಸಿಗ್ತಾ ಇದೆ, ಯಾರು ಬೇಕಾದ್ರೂ ನೋಡ್ಬೋದು. ಸೊ ಅಲ್ಲಿ ಆ ಕಿರಾತಾರ್ಜುನಿಯ ಕರ್ತೃವಾಗಿರ್ತಕ್ಕಂಥ ಭಾರವಿ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಪ್ರತಿಯೊಬ್ಬರು ಅವನ್ನ ಹೊಗಳ್ತಾ ಇದ್ದಾರೆ, ಅವನ ತಂದೆ ಒಬ್ಬನ ಬಿಟ್ಟು. ಅವನೇನು ಅಂದ್ಕೊಂಡ, ನನ್ನ ತಂದೆನ ಮುಗಿಸ್ಬಿಟ್ರೆ, ನನ್ನ ತಂದೆನ ಕೊಂದುಬಿಟ್ರೆ ಲೋಕದಲ್ಲಿ ಕೀರ್ತಿನೇ ಇರುತ್ತೆ ಅಂತ ಅಂದ್ಕೊಂಡು ದೊಡ್ಡ ಸೈಜ್ ಕಲ್ಲು ಇಟ್ಕೊಂಡು ಕೂತಿದ್ದಾನೆ. ಇನ್ನೇನು ತಂದೆ ತಲೆ ಮೇಲೆ ಕಲ್ಲು ಹಾಕಬೇಕು ಅನ್ನೋವಾಗ ತಾಯಿ ತಂದೆ ಮಾತಾಡೋದು ಅವನಿಗೆ ಕೇಳಿಸ್ತು. ತಾಯಿ ಆದವಳು ಕೇಳಿ, ಅಲ್ಲ ರೀ, ಪ್ರತಿಯೊಬ್ಬರು ಹೊಗಳ್ತಾರೆ ನಮ್ಮ ಮಗ ತುಂಬ ಬುದ್ಧಿವಂತ ಅಂತ, ನೀವು ಯಾಕ್ರಿ ಹೊಗಳಲ್ಲ ಅಂತ. ಅದಕ್ಕೆ ಅವನು ಹೇಳಿದಂತೆ, ನನಗೆ ಗೊತ್ತು ಕಣೆ ಅವನು ಎಷ್ಟು ಬುದ್ಧಿವಂತ ಅಂತ, ನಾನೂ ಹೊಗಳಿಬಿಟ್ರೆ, ಹೊಗಳಬೇಕೇನದು ಅವನ ತಲೆಗೆ ಹೋದರೆ ಅವನು ಓದೋದನ್ನು ಬಿಟ್ಬಿಡ್ತಾನೆ. ಅವನು ಲೋಕಕ್ಕೆ ಖ್ಯಾತಿವಂತನಾಗಲಿ ನಮ್ಮ ಮಹದಾಸೆಯಿಂದ ಹೊಗಳ್ತಾ ಇಲ್ವೇ ಹೊರತು ನನಗೇನು ಅಸೂಯೆ ಹೊಟ್ಟೆ ಕಿಚ್ಚಿಲ್ಲ ನನ್ನ ಮಗನ ವಿದ್ಯೆ ಬಗ್ಗೆ ಅಂತ. ಅದನ್ನು ಕೇಳಿಸ್ಕೊಂಡು ಅವನು ಅಂದ್ಕೊಂಡಂತೆ, ಒಂದು ಕ್ಷಣ ನಾನು ಯಾಮಾರಿ ಕಲ್ಲು ಹಾಕಿದರೆ ಎಂಥ ಒಳ್ಳೆಯ ತಂದೆಯನ್ನು ಕಳ್ಕೊಂಡ್ಬಿಡ್ತಾ ಇದ್ದೆ. ಮರುದಿನ ಬಂದು ಕೇಳಿದಂತೆ, ತಂದೆನ ಕೊಲ್ಲಬೇಕು ಅಂತಿರೋ ಮಗನಿಗೆ ಏನು ಪ್ರಾಯಶ್ಚಿತ್ತ ಅಂತ. ತಂದೆ ಏನಿಲ್ಲಪ್ಪ, ಅತ್ತೆ ಮಾವಂದ್ರ ಮನೇಲಿ 1 ವಾರ ಇದ್ಬಿಟ್ರೆ ಸಾಕು ಅಂತ ಹೇಳಿದಂತೆ. ಇದೇನು ಅತ್ತೆ ಮಾವಂದ್ರ ಮನೇಲಿ ಇದೇನು ಅಂಥ ಕಷ್ಟ? ಏನು ತಕ್ಷಣ ಗಂಟು ಮೂಟೆ ಕಟ್ಕೊಂಡು ಹೆಂಡತಿ ಸಮೇತ ಹೊರಟುಬಿಟ್ಟ ಮಾವನವ್ರ ಮನೆಗೆ. ಏನು ಬರದೆ ಅಳಿಯಂದ್ರೆ ಬಂದರೆ ಏನು ಅದ್ಧೂರಿಯಾಗಿರ್ತಕ್ಕಂಥ ಸ್ವಾಗತ. ಹಾಲು, ಜೇನುತುಪ್ಪ, ಮೊಸರು ಧಾರಾಕಾರವಾಗಿ ಪ್ರವಾಹ ರೂಪದಲ್ಲಿ ಅಲಿಯನ ಎಳೆ ಕಡೆಗೆ ಹರಿತಂತೆ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. 4ನೇ ದಿನ ಅತ್ತೆ ಬಂದು, ಏನೋ ಸ್ವಲ್ಪ ಕೊಟ್ಟಿಗೆ ಕಡೆ ನೋಡ್ಕೊಂಡಿದ್ರೆ ಚೆನ್ನಾಗಿತ್ತು ಅಂದ್ರಂತೆ. ಸುಮ್ಮನೆ ಕೂತಿದ್ಯಲ್ಲ ತಿನ್ಕೊಂಡು, ದನ ಕರು ಸೇವೆ ಮಾಡು, ಕೊಟ್ಟಿಗೆಗೆ ಹೋಗು ಅಂತ. ಮಾವನವ್ರು, ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ, ತಾವು ದಯಮಾಡಿಸ್ಬೋದು ಅಂದ್ರಂತೆ. ಆವಾಗ ಒಂದು ಶ್ಲೋಕ ಬರಿತಾನೆ ನೋಡಿ, ಬರೆಯೋದು ಅಂತ ಹೇಳಬಾರ್ದು, ಆಶುವಾಗಿ ಹೇಳ್ದ ಒಂದು ಶ್ಲೋಕ. ಶ್ವಶುರ ಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣ. ಅತ್ತೆ ಮಾವಂದರ ಮನೆ ಇರೋದು ಸ್ವರ್ಗಕ್ಕೆ ಸಮಾನ. ಯದಿ ವಸತಿ ದಿನಾನಿ 3, 5 ಅಥವಾ 7, 3, 5 ಮ್ಯಾಕ್ಸಿಮಮ್ 7 ದಿನ. ದಧಿ ಮಧು ಘೃತ ಕ್ಷೀರಧಾರ ಪ್ರವಾಹ, ಹಾಲು ತುಪ್ಪ ಮೊಸರು ಪ್ರವಾಹ ರೂಪದಲ್ಲಿ ಅಳಿಯನ ಎಲೆ ಕಡೆಗೆ ಹರಿಯತ್ತೆ. ತದುಪರಿ ದಿನಮೇಕಂ ಪಾದರಕ್ಷಾ ಪ್ರಯೋಗ. 7ನೇ ದಿನ ಆದಮೇಲೆ ಇದ್ದರೆ ಮೂಲೆಯಲ್ಲಿ ಬಿಟ್ಟರು ಅದನ್ನು ಕೈಗೆ ತೆಗೆದುಕೋತಾರೆ. ಅಷ್ಟರಲ್ಲಿ ಹುಷಾರಾಗಬೇಕು ಅವನು. ಒಂದು ಮಾತಿದೆ ಇಂಗ್ಲೀಷಲ್ಲಿ, ಎ ಗುಡ್ ಮ್ಯಾನ್ ಈಸ್ ಒನ್ ಹೂ ನೆವರ್ ಕಮಿಟ್ಸ್ ದ ಸೇಮ್ ಮಿಸ್ಟೇಕ್ ಟ್ವೈಸ್ ಅಂತ. ಒಬ್ಬ ಬುದ್ಧಿವಂತ ಒಂದೇ ತಪ್ಪನ್ನು 2 ಸಲ ಮಾಡಲ್ವಂತ. ಇನ್ನೊಂದು ತಪ್ಪು ಮಾಡ್ಬೋದು, ಅದು ಬೇರೆ ವಿಷಯ. ಮಾಡಿದ ತಪ್ಪನ್ನೇ ಮತ್ತೆ ಮಾಡಲ್ಲ ಅಂತ ಅವನಿಗೆ ಅಷ್ಟು ಮಟ್ಟಿಗೆ ರಿಯಲೈಸೇಷನ್ ಇರುತ್ತೆ ಅನ್ನೋ ದೃಷ್ಟಿಯಿಂದ. ಸೊ ಮುನಿಗಳ ಮಾನಸೆಂಬ ಮಾನಸ ಸರೋವರದಲ್ಲಿ ನೋಡಿ, ಮಾನಸ ಸರೋವರದಲ್ಲಿ ಎಂತಹ ಒಂದು ಮಾನಸ ಸರೋವರ ಹೋಗಿ ನೋಡಿರ್ತಕ್ಕಂಥವರು, ವ್ಯಾಖ್ಯಾನ ಮಾಡಿರ್ತಕ್ಕಂಥವರು ಒಂದು ಪೊಯಿಟ್ರಿ ಬರೆದಿದ್ದಾರೆ. ಇವತ್ತು ಅವ್ರು ಬಂದಿಲ್ಲ ಅಂತ ಕಾಣುತ್ತೆ. ಡಾಕ್ಟರ್ R. ಮಾರುತಿರಾಮ್ ಅಂದ್ಬಿಟ್ಟು RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಮ್ಯಾನೇಜ್ಮೆಂಟ್ ಪ್ರೊಫೆಸರು. ಅವರು
ಅದ್ಭುತವಾಗಿರ್ತಕ್ಕಂಥ ಶ್ಲೋಕಗಳನ್ನು ಕಂಪೋಸ್ ಮಾಡಿದ್ದಾರೆ ಈ ಮಾನಸ ಸರೋವರದ ಮೇಲೆ. ಸೊ ಅಲ್ಲಿ ಅವ್ರು ನೋಡಿದಾಗ ಏನೇನು ಅನುಭವ ಆಯಿತು, ಶಿವಲಿಂಗ ಅವರಿಗೆ ಹೇಗೆ ಕಾಣಿಸ್ತು, ಅಲ್ಲಿ ಮೋಡ ಹೇಗೆ ಮುಸುಕೊಳ್ಳುತ್ತೆ, ಅಲ್ಲಿ ನೀರು ಹೇಗೆ ಬೀಳತ್ತೆ, ಅದನ್ನೆಲ್ಲ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನಾನು ಯಾತಕ್ಕೆ ಅದನ್ನು ಹೇಳಕ್ಕೆ ಬಂದೆ ಅಂತ ಹೇಳಿದ್ರೆ, ನನ್ನ ಕೈಯಲ್ಲಿ ಮುನ್ನುಡಿ ಬರೆಸಿದ್ರೆ ಇನ್ನೇನಾಗುತ್ತೆ. ಸೊ ಆ ದೃಷ್ಟಿಯಿಂದ ಓದಲೇಬೇಕಲ್ಲ, ಅಕ್ಷರ ಓದದೆ ಮುನ್ನುಡಿ ಬರೆಯೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಮಾನಸ ಸರೋವರದಲ್ಲಿ ಡಾಕ್ಟರ್ ಎಂ ಶಿವಕುಮಾರ ಸ್ವಾಮಿ ಅಂತ ಬೆಂಗಳೂರು ಯೂನಿವರ್ಸಿಟಿ ಸಮೃತ ಪ್ರೊಫೆಸರು, ರಿಟೈರ್ ಆಗಿ 19 ವರ್ಷ ಆಗಿದೆ. ಅವರ ಫೆಲಿಸ್ಟೇಷನ್ ವಾಲ್ಯೂಮ್ ಹೆಸರೇನು ಅಂದರೆ ಮಾನಸ ಸರೋವರ ಅಂತ. ದಟ್ ಈಸ್ ದಿ ಫೆಲಿಸ್ಟೇಷನ್ ವಾಲ್ಯೂಮ್ ವಿಚ್ ಇಸ್ ಸ್ಟೂಡೆಂಟ್ ಸಬ್ಮಿಟೆಡ್ ಟು ಹಿಮ್. ವಿದ್ವನ್ ಮಾನಸ ಹಂಸ ಮಾನಸ ಸರೋವರ ಅಂತ ಪೂರ್ತಿ ಅದರ ಟೈಟ್ಲು. ಸ್ವಲ್ಪ ಮರ್ತೋಗತ್ತೆ ನೋಡಿ, ಈಗ ಕೈ ಕೊಡ್ತಾ ಇದೆ ಮೆಮೊರಿ. ಮನಸ್ಸೆಂಬ ಮಾನಸ ಸರೋವರವನ್ನು ವಿಹರಿಸ್ತಕ್ಕಂಥ ಹಂಸವಾಗಿರುವ, ನೋಡಿ ಎಂತಹ ಹಂಸ ಅದು, ರಾಜಹಂಸ ಅದು. ಆ ಹಂಸಕ್ಕೆ ಇನ್ನೇನು ಇದೇ ಇಲ್ಲ. ಹಂಸ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ಅದಕ್ಕೆ ಮಾತಿರೋದು. ಹಂಸ ಅನ್ನೋದು ಬಿಳಿ, ಬಿಳಿ ಅನ್ನೋದು ಸತ್ವಗುಣ, ಸತ್ವಗುಣ ಎಂಬತಕ್ಕಂಥದ್ದು ಪವಿತ್ರ. ಆ ದೃಷ್ಟಿಯಿಂದನೇ ಪಾವಿತ್ರ್ಯತೆಗೆ ಇನ್ನೊಂದು ಹೆಸರು ಅಂದರೆ ಹಂಸ. ಆ ಹಂಸ ಪಕ್ಷಿ ಎಂಬತಕ್ಕಂಥದ್ದು ಆ ರೀತಿಯಾಗಿರ್ತಕ್ಕಂಥದ್ದು. ನೋಡಿ, ಹಂಸಕ್ಷೀರ ನ್ಯಾಯ ಅಂತ ತುಂಬ ಫೇಮಸ್ ಆಗಿರೋ ತಮಗೆಲ್ಲ ಗೊತ್ತೇ ಇದೆ. ಅದು ಹಾಲನ್ನು ತೆಗೆದುಕೊಂಡು ನೀರು ಬಿಟ್ಬಿಡತ್ತೆ ಅಂತ. ಈಗಿನ ಕಾಲದಲ್ಲಿ ಆದರೆ ಬಿಟ್ಬಿಡೋದಕ್ಕೆ ಹಾಲೇ ಇರಲ್ಲ, ನೀರು ಎಲ್ಲ. ಸೊ ಆ ದೃಷ್ಟಿಯಿಂದ ಯಾವ ನೀರು ಬಿಡಬೇಕು ಅಂತ ಹಿಂದೆ 50 ವರ್ಷಗಳ ಕೆಳಗೆ MPL ಶಾಸ್ತ್ರಿಗಳು ಮನೆ ಮುಂದೆ ಎಮ್ಮೆ ಕರೆಸ್ಕೊಂಬಂದು ಹಾಲು ಹಿಂಡಿಸ್ಕೋತಾ ಇದ್ರು. ಮಲ್ಲೇಶ್ವರದಲ್ಲಿ 15ನೇ ಕ್ರಾಸಲ್ಲಿ, 6ನೇ ಮೇನ್ ರೋಡಲ್ಲಿ, 32ನೇ ಡೋರ್ ನಂಬರಲ್ಲಿ. ಎದುರುಗಡೆ ಎಮ್ಮೆ ಬರಬೇಕು, ಹಾಲು ಹಿಂಡಬೇಕು. ತಕ್ಷಣ ಹಿಂಡಿಸ್ಕೊಂಡಿದ್ದನ್ನು ಅವರು ಒಂದು ತೊಟ್ಟು ಹಿಂಗೆ ತೊಗೊಂಡು ಹಿಂಗೆ ನೆಲಕ್ಕೆ ಬಿಡೋರು. ಅಲ್ಲಿ ಏನಾದರೂ ಒಂದು ಚೂರು ಏನಾದರೂ ನೀರಿನ ಅಂಶ ಬಂದಿದ್ದರೆ ಯಾರು ಹಾಲು ಹಿಂಡ್ತಾ ಇದ್ರು, ಎಷ್ಟು ನೀರು ಮಿಕ್ಸ್ ಮಾಡಿದೆ, ನಾನು ಒಳಗೋಗಿ ಬರೋಷ್ಟೊತ್ತಿಗೆ ನೀನು ದುಡ್ಡು ತರೋದ್ರೊಳಗೆ ಅಂತ ಒಂದು ದಬಾಯಿಸ್ತಾ ಇದ್ರು. ಯಾತಕ್ಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಅಷ್ಟು ಹಾಲು ಅಂದರೆ ಹಾಗಿರಬೇಕು ಅಂತ, ಒಂದು ಚೂರು ನೀರು ಇರಬಾರ್ದು ಅದರಲ್ಲಿ. ಆಗ ಕಣ್ಣು ಮುಂದೆ ಅದು ಹಿಂಡಿಸ್ಕೊಂಡು ಆ ನೀರನ್ನು ಹಾಲನ್ನು ಒಳಗೆ ತರಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಹಾಗೆ ಮಾಡ್ತಾ ಇದ್ದಿದ್ದು. ಸೊ ಮಾನಸ ಸರೋವರದಲ್ಲಿ ವಿಹರಿಸ್ತಾ ಇರತಕ್ಕಂಥ ಹಂಸವಾಗಿರ್ತಕ್ಕಂಥ ಪರಮೇಶ್ವರ ನಮ್ಮ ಮೌಢ್ಯವನ್ನು ನಿವಾರಿಸಲಿ, ಇದು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಇದೇ ಶ್ಲೋಕದಲ್ಲಿ ಅವರು ಕೊಟ್ಟಿಸಿರ್ತಕ್ಕಂಥ ಅಪ್ಪಣೆ ಏನಪ್ಪ ಈ ಮನಸ್ಸನ್ನು ನಿಗ್ರಹ ಮಾಡೋದಕ್ಕೆ ಅಂತ ಹೇಳಿದರೆ, ಮನಸ್ಸನ್ನು ಬ್ರಹ್ಮನಲ್ಲಿ ನೀನು ಕೇಂದ್ರೀಕರಿಸು. ಬ್ರಹ್ಮಣಿ ಮಾನಸ ಸಂಚರರೆ ತೇಷಾಂ ಚಿಂತಾ ನಾಸ್ತಿ ಕಿಲ ಸರ್ವಂ ಬ್ರಹ್ಮಮಯಂ. ಎಂತಹ ಸಂಗೀತವನ್ನು ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ದಂತಹ ಮಹಾನುಭಾವರು ಸದಾಶಿವ ಬ್ರಹ್ಮೇಂದ್ರ. ಅದಕ್ಕೆ ಶೆಲ್ಲಿ ಒಂದು ಕಡೆ ಹೇಳ್ತಾನೆ, ಮ್ಯೂಸಿಕ್ ಬ್ಯೂಟಿಫೈಸ್ ಫಿಲಾಸಫಿ ಆ್ಯಂಡ್ ಫಿಲಾಸಫಿ ಎಡಿಫೈಸ್ ಮ್ಯೂಸಿಕ್ ಅಂತ. ದಟ್ಸ್ ದಿ ರಿಲೇಷನ್ ಬಿಟ್ವೀನ್ ಮ್ಯೂಸಿಕ್ ಆ್ಯಂಡ್ ಫಿಲಾಸಫಿ. ಸಂಗೀತ ಅಂದ್ರೇನು? ಪೂತಿ ನರಸಿಂಹಾಚಾರ್ಯ ಅವ್ರ ಮಾತನ್ನು ಹೇಳೋದಾದರೆ, ಸಂಗೀತ ಸಮುದ್ರದಷ್ಟೇ ಆಳ, ಆಕಾಶದಷ್ಟೇ ವಿಸ್ತಾರ. ಮ್ಯೂಸಿಕ್ ಹ್ಯಾಸ್ ನೋ ಲ್ಯಾಂಗ್ವೇಜ್. ಮ್ಯೂಸಿಕ್ ಈಸ್ ಲಾಫ್ಟಿಯರ್ ದೆನ್ ಫಿಲಾಸಫಿ. ಬೇಟೋವನ್, ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ಕಲ್ಲಿ ಬಾಕು, ಬೇಟೋವನ್ನು, ಚೈಕವಿಸ್ಕಿ, ಝೈಕವಿಸ್ಕಿ, ಶೊಪ್ಪಾ. ಸೊ ದೇ ಸ್ಟ್ಯಾಂಡ್ ಔಟ್ ಆಸ್ ದ 5 great artists of Western classical music on par with Indian classical music. ಸೊ ಮ್ಯೂಸಿಕ್ ಅಂದ್ರೇನು? ಸಮ್ ಅಂದ್ರೇನು, ಗಿ ಅಂದ್ರೇನು, ತಾ ಅಂದ್ರೇನು? ಸಮ್ ಅಂದರೆ ಪಾರ್ವತಿ, ಗಿ ಅಂದರೆ ಲಕ್ಷ್ಮಿ, ತಾ ಅಂದರೆ ದುರ್ಗಾ. ಆ 3 ಪಿಂಡೀಕೃತವಾಗಿ ಸಂಗೀತ ಆಗಿರೋದು. ಇದು ಮಂತ್ರಶಾಸ್ತ್ರದ ಡೈಮೆನ್ಷನ್. ಸಂಗೀತದ ಒಳಾರ್ಥ ಅಂತ ಒಂದು ಗ್ರಂಥ ಎಡತೊರೆ ಸುಬ್ರಾಯ ಶರ್ಮರು 1931ನೇ ಇಸ್ವಿನಲ್ಲಿ ಪ್ರಕಟ ಆಗಿರೋ ಗ್ರಂಥ. ಮಲ್ಲೇಶ್ವರ 3ನೇ ಕ್ರಾಸು 92ನೇ ಡೋರ್ ನಂಬರಲ್ಲಿ ಪ್ರಕಟವಾಗಿರ್ತಕ್ಕಂಥ ಗ್ರಂಥ. ಈಗ ಸಿಗ್ತಾ ಇಲ್ಲ ಆ ಗ್ರಂಥ, ನನ್ನ ಹತ್ರ ಜೆರಾಕ್ಸ್ ಕಾಪಿ ಮಾತ್ರ ಇದೆ. ಸೊ ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಂಗೀತಕ್ಕೆ ಆ ರೀತಿ ಡೆಫಿನೇಷನ್ ಕೊಡ್ತಾರೆ ಅವರು. ಮ್ಯೂಸಿಕ್ ಅಂದರೆ ಏನು ಅನ್ನೋ ದೃಷ್ಟಿಯಿಂದ MV ಸೀತಾರಾಮಯ್ಯನವರು ಒಂದು ಲೇಖನದಲ್ಲಿ ಬರೀತಾರೆ, ಸಂಗೀತವನ್ನು ನೀನು ಮೆಚ್ಚಬೇಕಾದರೆ ಕಣ್ಣು ಮುಚ್ಚಿ ಕಿವಿ ತೆಗೆಯಬೇಕು, ಸಂಗೀತದ ಸಭೆ ಮೆಚ್ಚಬೇಕಾದರೆ ಕಣ್ಣು ತೆಗೆದು ಕಿವಿ ಮುಚ್ಚಬೇಕು ಅಂತ. ಸೊ ಆ ದೃಷ್ಟಿಯಿಂದ ಕಣ್ಣು ಮುಚ್ಚಿಕೊಂಡು ಸಂಗೀತವನ್ನು ಆಲಿಸ್ತಾ ಇದ್ದರೆ ಆ ಯಾವುದೋ ಒಂದು ಲೋಕಕ್ಕೆ ನಮಗೆ ಕರ್ಕೊಂಡು ಹೋಗ್ಬಿಡುತ್ತೆ ಸಂಗೀತ ಎಂಬತಕ್ಕಂಥದ್ದು. ನೋಡಿ, ಆ ದೃಷ್ಟಿಯಿಂದನೇ ಆ ಸಂಗೀತಕ್ಕೆ ಆ ಒಂದು ಪವರ್ ಇದೆ ನಮ್ಮಲ್ಲಿ. ಸಂಗೀತದಲ್ಲಿ ಬರ್ತಕ್ಕಂಥ 72 ಮೇಳಕರ್ತ ರಾಗಗಳಿಗೆ ಮೂಲ ಆಧಾರ ಯಾವುದು ಅಂದರೆ ಶ್ರೀ ಸೂಕ್ತ. ವೇದದಲ್ಲಿ ಶ್ರೀ ಸೂಕ್ತ ಬರುತ್ತೆ ನೋಡಿ.
ನೀವು ಪೂರ್ತಿ ಶ್ರೀಸೂಕ್ತ ಚಾಂಟ್ ಮಾಡಿದ್ರೆ ಈಂಕಾರ 24 ಕಡೆ ಬರುತ್ತೆ. ಹಿರಣ್ಯವರ್ಣಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಂ ಮಾವಹ ಜಾತವೇದೋ ಲಕ್ಷ್ಮೀಂ ಅನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಮೃತಮದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಂ ಉಪಹ್ವಯೇ ಶ್ರೀರ್ಮಾ ದೇವಿ ಜುಷತಾಂ ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಈ ರೀತಿ ಹೇಳ್ತಾ ಹೋದರೆ 24 ಕಡೆ ಈಂಕಾರ ಬರುತ್ತೆ. 3 ಸಲ ಶ್ರೀಸೂಕ್ತ ಹೇಳಿ 24 × 3 ಎಷ್ಟಾಯಿತು? 72. 72 ಮೇಳಕರ್ತ ರಾಗಗಳಿಗೆ ಮೂಲ ಆಧಾರ ಅಂದರೆ ವೇದದಲ್ಲಿರ್ತಕ್ಕಂಥ ಶ್ರೀಸೂಕ್ತ ಅಂತ ಡಾಕ್ಟರ್ ರಾ ಸತ್ಯನಾರಾಯಣ ಅವರು ಒಂದು ಗ್ರಂಥದಲ್ಲಿ ಬರೆದಿದ್ದಾರೆ. ಮಹಾಮಹೋಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣ ಮೈಸೂರಲ್ಲಿರ್ತಕ್ಕಂಥ ಉದ್ದಾಮ ವಿದ್ವಾಂಸರು, ಸಂಗೀತದ ಮ್ಯೂಸಿಕಾಲಜಿ ಮೇಲೆ ರಿಸರ್ಚ್ ಮಾಡಿದಷ್ಟು ಇನ್ಯಾರು ಇಲ್ಲವೇ ಇಲ್ಲ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಅಲ್ಲ, ಈಗಿನ ಕಾಲದಲ್ಲಿ ಬದುಕಿರೋರ ದೃಷ್ಟಿನಲ್ಲಿ ನಾವು ನೋಡೋದಾದರೆ. ಹೀ ಈಸ್ ಅನ್ ಎಕ್ಸಲೆಂಟ್ ಕಾಮೆಂಟೇಟರ್ ಆನ್ ಮ್ಯೂಸಿಕ್. ಹೀ ಈಸ್ ಅನ್ ಅಥಾರಿಟಿ. ಡಾಕ್ಟರ್ ರಾ ಸತ್ಯನಾರಾಯಣ ಅಂದರೆ ಎರಡನೇ ಮಾತೇ ಇಲ್ಲ. ಸೊ ಯಾತಕ್ಕೆ ಹೇಳ್ತಾ ಇದ್ದರೆ, ಅವರು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದವರು ಯುವರಾಜಾಸ್ ಕಾಲೇಜಲ್ಲಿ. ಬೈ ಪ್ರೊಫೆಷನ್ ಹಿ ವಾಸ್ ಅ ಕೆಮಿಸ್ಟ್, ಲೈಕ್ ಡಾಕ್ಟರ್ ಎ ಸತ್ಯನಾರಾಯಣ ಶಾಸ್ತ್ರಿ ಹೂ ಯೂಸ್ ಟು ಟೀಚ್ ಕೆಮಿಸ್ಟ್ರಿ ಇನ್ ವಿಜಯ ಕಾಲೇಜ್. ಜಿ ವಿ ಅವರು ಆ ವಿಜಯ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದಾಗ ನೋಡ್ಕೊಂಡು ಹೋಗೋರಂತೆ ಒಂದ್ಸಲ. ಆ ಲ್ಯಾಬಲ್ಲಿ ಸತ್ಯನಾರಾಯಣ ಶಾಸ್ತ್ರಿಗಳು ಎಕ್ಸ್ಪೆರಿಮೆಂಟೇಷನ್ ಮಾಡಿಸ್ತಾ ಇದ್ರೆ ಅವಾಗ ಕೇಳ್ತಾ ಇದ್ರಂತೆ, ಶಾಸ್ತ್ರಿಗಳೇ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರೋ ಯೋಗ ವಾಸಿಷ್ಠ ಪಾಠ ಮಾಡ್ತಾ ಇದ್ದೀರೋ ಅಂತ. ಯೋಗ ವಾಸಿಷ್ಠ ಅವರಿಗೆ ಅಚ್ಚುಮೆಚ್ಚಿನ ಗ್ರಂಥ ಸತ್ಯನಾರಾಯಣ ಶಾಸ್ತ್ರಿಗಳಿಗೆ ಯಾವತ್ತೂ ಕೂಡ. ಅದನ್ನೇ ಪ್ರವಚನ ಮಾಡೋರು ಯಾವಾಗಲೂ ಕೂಡ. ಸೊ ಯೋಗ ವಾಸಿಷ್ಠದಲ್ಲಿ ಇಲ್ಲದೇ ಇರೋದೇ ಇನ್ಯಾವುದೂ ಇಲ್ಲ ಅಂತ ಶಿವಬಾಲ ಯೋಗಿ ಸ್ವಾಮಿಗಳು ಕೂಡ ಅಪ್ಪಣೆ ಕೊಡಿಸಿದ್ದಾರೆ ಅನ್ನೋದು ಕೂಡ ಅವರು ಹೇಳ್ತಾ ಇದ್ರು. ಸೊ ಬ್ರಹ್ಮ ಅಂದ್ರೇನು? ರಂಗನಾಥೇಶ್ವರ ಮಾತನ್ನು ಓದಿಬಿಡ್ತೀನಿ, ನಂದು ಬೇಡ. ಶಾಂಕರ ಸೂಕ್ತಿ ಮಣಿಹಾರ ಪುಟ 2, ಅದ್ವೈತ ವಿದ್ಯಾ ಪ್ರತಿಷ್ಠಾನ, ಹೆಬ್ಬೂರ್ ಪಬ್ಲಿಕೇಶನ್ನು. ಇವತ್ತು ವೆಂಕಟ ಸುಬ್ಬಾ ಜೋಯಿಸ್ ಬಂದಿಲ್ಲ ಅಂತ ಕಾಣುತ್ತೆ, ಅವರು ಪ್ರಿಂಟ್ ಮಾಡಿಸಿದ್ದು ಅವರ ಅಧ್ಯಕ್ಷರಾಗಿದ್ದಾಗ. ಬ್ರಹ್ಮ ಎಂದರೆ ದೊಡ್ಡದು ಎಂದರ್ಥ. ಯಾವುದಕ್ಕಿಂತ ದೊಡ್ಡದು? ಇನ್ನೊಂದು ವಸ್ತುವೇ ಇಲ್ಲದೆ ಬ್ರಹ್ಮ ಅದ್ವಿತೀಯವಾಗಿರುವಾಗ ಯಾವುದಕ್ಕಿಂತ ಎಂಬ ಪ್ರಶ್ನೆಗೆ ಉತ್ತರವೇ ಸಿಗುವುದಿಲ್ಲ. ರಂಗನಾಥ ಶರ್ಮರ ಮಾತು. ಆಕಾಶಾದಿಗಳು ಬ್ರಹ್ಮನಲ್ಲಿ ಕಲ್ಪಿತ. ಆದ್ದರಿಂದ ಬ್ರಹ್ಮನಿಗಿಂತ ವ್ಯತಿರಿಕ್ತವಾದದ್ದೇ ಇಲ್ಲ. ಇದನ್ನು ಪರಬ್ರಹ್ಮ ಎಂದು, ಮಾಯೆ ಎಂಬ ಉಪಾಧಿಯಿಂದ ಸಗುಣ ಎಂದು ಹೇಳುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಸಗುಣ ಬ್ರಹ್ಮರು. ಇವರಲ್ಲಿ ಅಂತರವಿಲ್ಲ, ಸಮಾನರು. ಅಲ್ಲಿಗೇನಾಯಿತು? ಶಿವ ದೊಡ್ಡವನು, ವಿಷ್ಣು ದೊಡ್ಡವನು ಅಂತ ಕಾದಾಡೋ ಪ್ರಶ್ನೆನೇ ಇಲ್ಲ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಇರ್ತಕ್ಕಂಥ ಒಂದೇ ವಸ್ತುವನ್ನು ಅನೇಕರು ಅನೇಕ ಹೆಸರುಗಳಿಂದ ಕರೆದಿದ್ದಾರೆ ಹೊರತು ನಮಗದ್ರಲ್ಲಿ ಯಾವ ಭೇದ ಭಾವವೂ ಇಲ್ಲ. ಆ ದೃಷ್ಟಿಯಿಂದಲೇ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಅದರಿಂದ ಯಾತಕ್ಕೆ ಕಾದಾಡಬೇಕು ಶಿವ ವಿಷ್ಣು ದೊಡ್ಡವನು ಅಂತ? ಹಿಂದೆ ನಾನೊಂದು ನಿಮಗೆ ಹೇಳಿದ್ದೆ ಕತೆ, ಇರಲಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಅಪ್ಪಯ್ಯ ದೀಕ್ಷಿತರ ಜೀವನದಲ್ಲಿ ಒಂದು ಘಟನೆ ನಡೀತು. ಅಪ್ಪಯ್ಯ ದೀಕ್ಷಿತರು ಮಹಾಶೈವ ಭಕ್ತರು, ಶಿವಾನೇ ದೊಡ್ಡವನು ಅಂತ ಪ್ರತಿಪಾದನೆ ಮಾಡ್ತಾ ಇದ್ದವರು. ವೈಷ್ಣವ ಭಕ್ತರೆಲ್ಲ ಒಂದಿನ ಬಂದು ಚಾಲೆಂಜ್ ಮಾಡಿದ್ರಂತೆ, ಇವತ್ತು ಅಪ್ಪಯ್ಯ ದೀಕ್ಷಿತರ ಬಾಯಲ್ಲಿ ವಿಷ್ಣು ದೊಡ್ಡವನು ಅಂತ ಹೇಳಿಸ್ಬಿಡ್ತೀವಿ. ಆಯ್ತಪ್ಪ, ಸಂತೋಷ, ನನಗೇನು ಅಭ್ಯಂತರ ಇಲ್ಲ, ಹೇಳ್ತೀನಿ ತಗೊಳ್ಳಿ. ಶಿವಾದಪ್ಯಧಿಕೋ ವಿಷ್ಣು, ಶಿವನಿಗಿಂತ ವಿಷ್ಣು ದೊಡ್ಡವನು. ಸಂತೋಷವಾಗಿ ವೈಷ್ಣವ ಭಕ್ತರೆಲ್ಲ ಹೊಟ್ಟೋದ್ರಂತೆ. ಆಮೇಲೆ ಇವರ ಅನುಯಾಯಿಗಳು ಬಂದು, ಅಲ್ಲ ಸ್ವಾಮಿ, ಪ್ರತಿನಿತ್ಯ ಶಿವ ದೊಡ್ಡವನು ಅಂತ ಹೇಳಿ ವಿಷ್ಣು ದೊಡ್ಡವನು ಅಂತ ಅವ್ರ ಮುಂದೆ ಹೇಳಿಬಿಟ್ರಲ್ಲ, ನಮ್ಮ ಗತಿ ಏನು ಅಂತ ಕೇಳಿದ್ರಂತೆ. ಅದಕ್ಕೆ ಅಪ್ಪಯ್ಯ ದೀಕ್ಷಿತರು ಹೇಳಿದ್ರಂತೆ, ಶ್ಲೋಕದ ಮೊದಲನೇ ಸಾಲು ನಾನು ಹೇಳಿದ್ದು, ಇನ್ನೂ 3 ಸಾಲು ಹೇಳೋದಿತ್ತು, ಅಷ್ಟರಲ್ಲಿ ಅವ್ರು ಹೊಟ್ಟೋಗ್ಬಿಟ್ರೆ ನಂದ ತಪ್ಪು. 2ನೇ ಸಾಲು ಹೇಳ್ತೀನಿ ನೋಡಿ, ವಿಷ್ಣೋರಪ್ಯಧಿಕೋಸ್ಮ್ಯಹಂ, ನಾನು ವಿಷ್ಣುಗಿಂತ ದೊಡ್ಡವನು, ಅಹಂಕಾರದಿಂದ ಅಲ್ಲ. 3ನೇ ಸಾಲು ನೋಡಿ, ಶಿವಸ್ ಏಕಂ ವಿಷ್ಣೋರ್ ದಶ ಮಮ ಜನ್ಮಾನಿ ಅಸಂಖ್ಯಾನಿ. ಶಿವ ಒಂದೇ ಸಲ ಹುಟ್ಟು ಬಂದಿದ್ದು, ವಿಷ್ಣು ದಶಾವತಾರ ಎತ್ತಿದ್ನೋ ಇಲ್ವೋ, 9 ಸಲ ಜಾಸ್ತಿ ಹುಟ್ಟು ಬಂದನೋ ಇಲ್ವೋ ಶಿವನಿಗಿಂತ. ಅದರಿಂದ ಶಿವನಿಗಿಂತ ವಿಷ್ಣು ದೊಡ್ಡವನು. ನಾನು ಶಿವ ವಿಷ್ಣು ಇಬ್ಬರಿಗಿಂತ ದೊಡ್ಡವನು. ಯಾಕೆ ಗೊತ್ತಾ? ಎಷ್ಟು ಜನ್ಮ ಆಯಿತೋ, ಮುಂದೆ ಎಷ್ಟು ಜನ್ಮ ಆಗೋದಿದ್ಯೋ ಯಾರಿಗೆ ಗೊತ್ತು. ಭಗವದ್ಗೀತೆಲೇ ಪ್ರೂಫ್ ಇಲ್ವೇನ್ರಿ? ಬಹು ನಿಮೇ ವ್ಯತಿ ಹಿತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸದ್ವಾಣಿ ನತ್ವಂ ವೇತ್ತ ಪರಂತಪ. ಕೃಷ್ಣ ಹೇಳುವ ಮಾತು ಅರ್ಜುನನಿಗೆ, ನೋಡಪ್ಪ ಅರ್ಜುನ, ನಿನಗೂ ನನಗೂ ಏನು ವ್ಯತ್ಯಾಸ? ನಿನಗೂ ಎಷ್ಟೋ ಜನ್ಮ ಆಯಿತು, ನನಗೂ ಎಷ್ಟೋ ಜನ್ಮ ಆಯಿತು. ಯಾವ್ಯಾವ ಜನ್ಮದಲ್ಲಿ ಏನೇನಾಗಿ ಹುಟ್ಟಿದ್ದೆ ನನಗೆ ನೆನಪಿದೆ, ನಿನಗೆ ನೆನಪಿಲ್ಲಪ್ಪ, ಅಷ್ಟೇ ವ್ಯತ್ಯಾಸ ಇಬ್ಬರಲ್ಲಿ. ಜನ್ಮ ಎತ್ತಿರೋದೇನೋ ಗ್ಯಾರಂಟಿನೇ ಇಬ್ಬರೂ. ಸೊ ಆ ದೃಷ್ಟಿಯಿಂದ ಈ ರೀತಿಯಾಗಿ ಹೇಳಿ ಏನು ಪ್ರಯೋಜನ? ಈಗ ನೋಡಿ, ಶಂಕರ ಭಗವತ್ಪಾದರಿಗೆ ಗೋವಿಂದ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ.
ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷಿತ ಡಿಕ್ರಿಂಕರಣೆ. ಭಗವದ್ ರಾಮಾನುಜರಿಗೆ ನಾರಾಯಣ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ. ನಾರಾಯಣ ಪರೋ ವ್ಯಕ್ತ ದಂಡಂ ಅವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತು ಮೇ ಲೋಕ ಸಪ್ತದ್ವೀಪಾಚ ಮೇದಿನಿ. ಮಧ್ವಾಚಾರ್ಯರಿಗೆ ಹರಿಶಬ್ದದ ಮೇಲೆ ಪ್ರೀತಿ ಜಾಸ್ತಿ. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭಿನ್ನ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂಗತಾ ಮುಕ್ತಿ ನೈಜ ಸುಖಾನುಕಾರಿರಮಲ ಭಕ್ತಿಶ್ಚ ತತ್ಸಾಧನಂ ಹ್ಯಕ್ಷಾದಿತೃತಯಂ ಪ್ರಮಾಣಮಖಿಲಂ ಆಮ್ನಾಯೈಕ ವೇದ್ಯೋ ಹರಿಹಿ. ಆಯಿತಾ? ಒಬ್ಬರು ಗೋವಿಂದ, ಒಬ್ಬರು ನಾರಾಯಣ, ಒಬ್ಬರು ಹರಿ. ನಾಮಗಳು ಬೇರೆ ಆಯ್ತೇ ಹೊರತು ಎಲ್ಲರ ಹಿಂದೆ ಇರತಕ್ಕಂಥ ತತ್ವ ಒಂದೇ. ಆ ದೃಷ್ಟಿಯಿಂದ ಹೆಸರುಗಳು ಬೇರೆ ಅಷ್ಟೇ ಹೊರತು ಅದಕ್ಕೋಸ್ಕರ ನಾವು ಕಾದಾಡಲೇಬೇಕಾಗಿಲ್ಲ. ಅದು ಸುಪೀರಿಯರು, ಇದು ಇನ್ಫೀರಿಯರು ಅಂತ ಹೇಳೋದು ನಾವು ಯಾರು? ಜಡ್ಜ್ ನಾಟ್ ಅದರ್ಸ್ ಲೆಸ್ಟ್ ಈ ಬಿ ಜಡ್ಜ್ಡ್. ಅದಕ್ಕೆ ಬೈಬಲಲ್ಲಿ ಒಂದು ಮಾತು ಬರುತ್ತೆ, ಒಂದು ಬೆರಳು ನೀನು ಬೇರೆ ಕಡೆ ತೋರಿಸಿದಾಗ 3 ಬೆರಳು ನಿನ್ನ ಕಡೆನೇ ನೋಡ್ತಾ ಇದೆ ಅನ್ನೋದನ್ನು ಮರಿಬೇಡ ಅಂತ. ಮಾತೆ ಶಾರದಾದೇವಿ ಒಂದು ಉಪದೇಶದಲ್ಲಿ ಹೇಳ್ತಾರೆ, ಬೇರೆಯವರಲ್ಲಿ ತಪ್ಪನ್ನು ಎಣಿಸುವುದಕ್ಕೆ ಮುಂಚೆ ನಿನ್ನ ತಪ್ಪು ಏನು ಅನ್ನೋದರ ಕಡೆ ಗಮನವಿರಲಿ ಅಂತ. ಯಾವಾಗಲೂ ಕೂಡ ಬೇರೆಯವ್ರ ತಪ್ಪನ್ನೇ ನಾವು ಎಣಿಸ್ತಾ ಇರ್ತೀವಿ ಹೊರತು ನಾನು ತಪ್ಪೇ ಮಾಡಲ್ವಾ, ನಾನು ತಪ್ಪು ಮಾಡೇ ಹುಟ್ಟಿರೋದು, ನಾನು ತಪ್ಪು ಮಾಡದೆ ಅದು ಹುಟ್ಟಲೇಬಾರ್ದಾಗಿತ್ತು, ಮುಕ್ತನಾಗಿಬಿಡಬೇಕಾಗಿತ್ತು, ಸ್ವಲ್ಪ ತಪ್ಪು ಮಾಡಿದ್ದೀನಿ, ಅದರಿಂದ ಮಾನವ ಜನ್ಮ ಬಂದಿದೆ. ಇಲ್ಲದೆ ಹೋದರೆ ಪ್ರಾಣಿಯೋ ಪತಂಗವೋ ಕೀಟವೋ ಜಿರಳೆಯೋ ಹಲ್ಲಿಯೋ ತಿಗಣೆಯೋ ಸೊಳ್ಳೆಯೋ ಆಗಿ ಕಚ್ತಾ ಇದ್ವಿ. ಸೊ ಆ ದೃಷ್ಟಿಯಿಂದ ಮಹೇಶ್ವರರು ಸಗುಣ ಬ್ರಹ್ಮರು, ಅವರನ್ನು ಶಬ್ದಗಳಿಂದ ವರ್ಣಿಸಲು ಬರುತ್ತದೆ, ಪರಬ್ರಹ್ಮವನ್ನು ವರ್ಣಿಸಲಾಗುವುದಿಲ್ಲ. ಇದಕ್ಕೆ ಪ್ರೂಫ್ ಏನು ಗೊತ್ತಾ? ವಿವೇಕ್ ಚೂಡಾಮಣಿ ವ್ಯಾಖ್ಯಾನ ಮಾಡ್ತಾ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಕೊನೆಯೇ 40 ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿಲ್ಲ. ಯಾಕೆಂದರೆ ಅಲ್ಲಿ ಜೀವನ್ಮುಕ್ತನ ಸ್ವರೂಪ ಬರುತ್ತೆ. ಅವರ ಕರಕಮಲ ಸಂಜಾತರ ಅಂತ ಅಭಿನವ ವಿದ್ಯಾತೀರ್ಥರನ್ನು ಯಾರೋ ಶಿಷ್ಯಕೋಟಿ ಹೋಗಿ ಕೇಳಿದ್ರಂತೆ, ನಿಮ್ಮ ಗುರುಗಳು ಮಾಡಿರೋ ವ್ಯಾಖ್ಯಾನ ಪರಿಪೂರ್ಣ ಆಗಿಲ್ಲ, ತಾವು ದಯವಿಟ್ಟು ಪೂರ್ತಿ ಮಾಡಿ ಅಂತ. ಅದಕ್ಕೆ ಅಭಿನವ ವಿದ್ಯಾತೀರ್ಥರು ಹೇಳಿದ್ರಂತೆ, ಯಾವುದನ್ನು ನನ್ನ ಗುರುಗಳೇ ಮಾಡಿಲ್ವೋ ಅದನ್ನು ಮಾಡೋಕ್ಕೆ ನಾನು ಯಾರೂ ಅಲ್ಲ, ಅದು ಮಾಡಬಾರ್ದು, ಅದು ಕೇವಲ ಅನುಭವ ವೇದ್ಯ, ಅದರಿಂದ ಬಿಟ್ಟಿದ್ದಾರೆ ಹೊರತು ನಾನು ಮಾಡಲ್ಲ ಅಂತ ಹೇಳಿದ್ರಂತೆ. ಜೀವನ್ಮುಕ್ತ ಸ್ಥಿತಿ ಕೇವಲ ಅನುಭವ ವೇದ್ಯ. ಆ ಸ್ಥಿತಿ ತಲುಪಿದವರು ಹೇಗಿರ್ತಾರೆ ಅನ್ನೋದನ್ನು ಅವ್ರು ನೋಡ್ಕೋಬೇಕಷ್ಟೇ ಹೊರತು ಬಾಯಿಗೆ ಶಬ್ದಕ್ಕೆ ಮನಸ್ಸಿಗೆ ನಿಲುಕದೇ ಇರೋದನ್ನು ನಾವು ಶಬ್ದದ ಒಳಗೆ ತಂದುಬಿಟ್ರೆ ಅದನ್ನು ನಮ್ಮ ಮಟ್ಟಕ್ಕೆ ಇಳಿಸ್ದಂಗೆ ಆಗುತ್ತೆ, ಅದನ್ನು ಮಾಡಬಾರ್ದು ಅಂತ ಹೇಳಿದ್ರಂತೆ. ಮೌನ ವ್ಯಾಖ್ಯ ಅದಕ್ಕೆ ಹೇಳೋದು. ರಮಣರಿಗೆ ಮೌನಿ ಗುರು ಅಂತ ಅದಕ್ಕೆ ಹೇಳ್ತಾ ಇದ್ದಿದ್ದು. ಬಹಳ ಕಡಿಮೆ ಅವ್ರ ಜೀವನದಲ್ಲಿ ಮಾತಾಡಿರ್ತಕ್ಕಂಥದ್ದು. ಅದಕ್ಕೇ ಮೌನ ಗುರೋಸ್ತು ಮೌನ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ದಕ್ಷಿಣಾಮೂರ್ತಿಗೆ ಕ್ಲಾಸಿಕ್ ಎಕ್ಸಾಂಪಲ್ ಅದು. ಶಿಷ್ಯರೆಲ್ಲರೂ ಕೂಡ ದೊಡ್ಡವರು, ಆದರೆ ಗುರು ತುಂಬ ಚಿಕ್ಕವನು. ಗುರೋಸ್ತು ಮೌನ ವ್ಯಾಖ್ಯಾನಂ. ಹರ್ಡ್ ಮೆಲೋಡೀಸ್ ಮೇ ಬಿ ಸ್ವೀಟ್ ಬಟ್ ದೋಸ್ ಅನ್ಹರ್ಡ್ ಆರ್ ಸ್ವೀಟರ್. ಕೀಟ್ಸ್ ಹೇಳ್ತಾನೆ ಓಡನ್ ಗ್ರೀಷನರ್ನಲ್ಲಿ, ವಾಟ್ ಯು ಹ್ಯಾವ್ ಹರ್ಡ್ ಇಸ್ ನಥಿಂಗ್ ವೆನ್ ಕಂಪೇರ್ಡ್ ಟು ವಾಟ್ ಯು ಹ್ಯಾವ್ ನಾಟ್ ಹರ್ಡ್. ದೇರ್ ಫಾರ್ ಅನ್ಹರ್ಡ್ ಆರ್ ಬೆಟರ್ ದ್ಯಾನ್ ಆಲ್ವೇಸ್ ಹರ್ಡ್. ಸ್ಪೀಚ್ ಮೇ ಬಿ ಸಿಲ್ವರ್ ಬಟ್ ಸೈಲೆನ್ಸ್ ಈಸ್ ಗೋಲ್ಡ್. ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ಸದಾಶಿವ ಬ್ರಹ್ಮೇಂದ್ರ. ಮೊದಲನೇ ದಿನ ನಾನು ನಿಮ್ಮ ಹತ್ರ ಅದನ್ನು ಹಂಚ್ಕೊಂಡಿದ್ದೀನಿ. ಅವ್ರು ಹೇಗೆ ಎಲ್ಲರನ್ನೂ ವಾದಕ್ಕೆ ಕರೆಯೋದು, ಏನೋ ಗೊತ್ತಿಲ್ಲ ಅಂತ ಚೀಮಾರಿ ಹಾಕಿ ಅವಳನ್ನ ಕಳಿಸ್ತಾ ಇದ್ದಿದ್ದು, ಆ ರೀತಿ ಎಲ್ಲ ಮಾಡ್ತಾ ಇದ್ದಾಗ ಗುರುಗಳಾಗಿರ್ತಕ್ಕಂಥ ಪರಮಶಿವೇಂದ್ರ ಅವನು ಕರೆದು ಕೇಳಿದಂತೆ, ಯಾಕಪ್ಪ ತೇಜೋವಧೆ ಮಾಡ್ತೀಯ, ಅವನು ಪಂಡಿತ ತಾನೆ, ನಿನ್ನಷ್ಟು ಅವನಿಗೆ ಗೊತ್ತಿಲ್ಲದೆ ಇರ್ಬೋದು, ಹಾಗೆ ಅಂತೇಳಿ ತೀರಾ ನಾಲಾಯಕ ಅಲ್ವಲ್ಲ ಅವನು, ಆ ರೀತಿ ಮಾತಾಡಬೇಡ ಅಂತ. ಆವತ್ತಿಂದ ಮಾತಾಡೋದನ್ನೇ ಬಿಟ್ಬಿಟ್ಟು ಟೋಟಲ್ ಸೈಲೆನ್ಸ್ ಹೊಟ್ಟೋದ್ರು ಅವರು. ಅದಕ್ಕೆ ಯಾವಾಗಲೂ ಕೂಡ ಮಾತಾಡ್ತಾ ಇರೋರು ನಿಲ್ಲಿಸ್ಬಿಟ್ರೆ ಆಮೇಲೆ ಮಾತೇ ಆಡಲ್ಲ ಅವರು. ದೇ ಗೋ ಟು ಟೋಟಲ್ ಸೈಲೆನ್ಸ್. If you leave the pendulum, it goes from LHS to RHS. It won't stop in the middle. Either it will be this end or it will go to that end. ಅದಕ್ಕೆ ತೆಲುಗಲ್ಲಿ ಹೆಂಡತಿಗೆ ಪೆಂಡ್ಲಾಮು ಅಂತ ಕರೆಯೋದು. ಸೊ ಆ ದೃಷ್ಟಿಯಿಂದ ಇಲ್ಲಿ ನೀನು ಮಾತಾಡ್ಬೋದು, ಅಲ್ಲಿ ಹೋದ್ಮೇಲೆ ಪೆಂಡ್ಲಾಮ್ ಕ್ಲಾಸ್ ತೆಗೆದುಕೋತಾರೆ, ಸುಮ್ಮನೆ ಅಲ್ಲ. ಸೊ ಆ ದೃಷ್ಟಿಯಿಂದ ಪರಬ್ರಹ್ಮವನ್ನು ವರ್ಣಿಸಲು ಆಗುವುದಿಲ್ಲ. ಯಾವುದು ವರ್ಣನೆಗೆ ಅತೀತವೋ ಅದು ಪರಬ್ರಹ್ಮ. ತದ್ಬ್ರಹ್ಮ ಸರ್ವಜ್ಞಂ ಸರ್ವಶಕ್ತಂ ಜಗದುತ್ಪತ್ತಿ ಸ್ಥಿತಿ ಲಯ ಕಾರಣಂ ವೇದಾಂತ ಶಾಸ್ತ್ರಾದೇವ ಅವಗಮ್ಯತೆ. ಕೇವಲ ವೇದಾಂತದಿಂದ ಮಾತ್ರವೇ ಬ್ರಹ್ಮವನ್ನು ಅರಿಯೋದಕ್ಕೆ ಸಾಧ್ಯವೇ ಹೊರತು ಇನ್ನು ಯಾವುದರಿಂದಲೂ ಸಾಧ್ಯವಿಲ್ಲ. ಒಂದು ಮಾತು ಬರುತ್ತೆ, ತಾವದ್ ಗರ್ಜಂತಿ ಶಾಸ್ತ್ರಾಣಿ ಜಂಬುಕಾ ವಿಪಿನೇ ಯಥ. ಕಾಡಲ್ಲಿ ನರಿಗಳು ಓ ಅಂತ ಕಿರ್ಚ್ಕೋತಾ ಇತ್ತಂತೆ. ಎಲ್ಲಿ ತನಕ? ಸಿಂಹ ಬರೋ ತನಕ. ಸಿಂಹ ಬಂದಮೇಲೆ ಬಾಲ ಮುದ್ರಕೊಂಡು ನರಿಗಳೆಲ್ಲ ಹೋಗೋ ಹಾಗೆ ವೇದಾಂತ ಸಿಂಹ ಅನ್ನೋದು ಬಂದಾಗ ಮಿಕ್ಕ ಶಾಸ್ತ್ರಗಳೆಲ್ಲ ಬಾಲ ಮುದ್ರಕೊಂಡು ಹಿಂದಕ್ಕೆ ಬರುತ್ತೆ ಅಂತ. ಅದಕ್ಕೆ ಮದ್ರಾಸಲ್ಲಿ ವೇದಾಂತ ಕೇಸರಿ ಅಂತಾನೆ ಅವ್ರ ಹೆಸರಿಟ್ಟಿರೋದು ಆ ಜರ್ನಲ್ಗೆ. ಇಟ್ಸ್ ಎ ವೆರಿ ಪಾಪ್ಯುಲರ್ ಆ್ಯಂಡ್ ಎ ವೆರಿ ಇಲ್ಯೂಮಿನೇಟಿಂಗ್ ಜರ್ನಲ್ ವೇದಾಂತ ಕೇಸರಿ. ಎ ವೆರಿ ಸ್ಟ್ಯಾಂಡರ್ಡ್ ಜರ್ನಲ್. ವೇದಾಂತಕ್ಕೆ ಅದ್ರಲ್ಲಿ ಪಬ್ಲಿಷ್ ಆಯಿತು ಅಂದರೆ ಹಿ ಈಸ್ ಸಮಥಿಂಗ್ ಟು ಡೂ
ಇನ್ ದಿ ವರ್ಲ್ಡ್ ಅನ್ನೋದು ಅಷ್ಟು ಮಟ್ಟಿಗೆ ಅದಕ್ಕೆ ಖ್ಯಾತಿ ಇದೆ, ವೇದಾಂತ ಜರ್ನಲ್ ಅದು. ಸೊ ಆ ದೃಷ್ಟಿಯಿಂದ ವೇದಾಂತ ಅಂದರೆ ಏನು, ಅದೇ ಅಲ್ಟಿಮೇಟಮ್. ಅದಕ್ಕೆ ಹೇಳ್ತಾರೆ ನೋಡಿ, ವಾಕು ಮನಸ್ಸುಗಳಿಗೆ ನಿಲುಕದ ವಿಷಯಗಳಲ್ಲಿ ಸೇರದಿರತಕ್ಕಂತಹ ಪ್ರಕಾಶಾತ್ಮವಾಗಿ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತವಾಗಿರತಕ್ಕಂತಹದ್ದೇ ಬ್ರಹ್ಮ. ಹೀಗಿರಬೇಕಾದ್ರೆ ನಾವು ಏನು ಮಾಡಬೇಕು ಆ ಬ್ರಹ್ಮಸ್ಥಿತಿಯನ್ನು ತಲುಪೋದಕ್ಕೆ ಅಂದರೆ, ನೀನು ಈ ಸಂಸಾರ ಎಂಬತಕ್ಕಂತಹ ಸಾಗರವನ್ನು ದಾಟಬೇಕು ಅಂತ ಅವರು ಕೊಡ್ತಕ್ಕಂತಹ ಮುಂದಿನ ಶ್ಲೋಕದ ಉದಾಹರಣೆ. ಅದು ಎಷ್ಟು ನಾನು ಕವರ್ ಮಾಡೋಕ್ಕಾಗತ್ತೋ ಗೊತ್ತಿಲ್ಲ, ಬಟ್ ಎನಿವೆ ಪ್ರಸ್ತಾಪ ಆದರೂ ಮಾಡ್ತೀನಿ, ಇನ್ನೂ 11 ನಿಮಿಷ ಇರೋದರಿಂದ. ಸೊ ಸಂಸಾರ ಅಂದ್ರೇನಪ್ಪ, ತ್ವರಿತಂ ಕಿಂ ಕರ್ತವ್ಯಂ. ನಾವು ಅತ್ಯಂತ ಬೇಗ ಏನು ಮಾಡ್ಕೋಬೇಕು, ಸಂಸಾರ ಸಂತತಿ ಛೇದ. ಶಂಕರಾಚಾರ್ಯರ ಪ್ರಶ್ನೋತ್ತರ ರತ್ನಮಾಲಿಕಾ ಗ್ರಂಥದ 3ನೇ ಶ್ಲೋಕದಲ್ಲಿ ಅವರು ಕೊಡ್ತಕ್ಕಂಥ ಉತ್ತರ. ಹುಟ್ಟು ಸಾವುಗಳು ಎಂಬತಕ್ಕಂತಹ ಈ ಪರಿಧಿಯನ್ನು ನೀನು ತಪ್ಪಿಸ್ಕೋಬೇಕು. ನೋಡಿ, ಸಂಸಾರ ಎಂಬತಕ್ಕಂಥದ್ದೇ ಕಾಳ್ಗಿಚ್ಚು, ಸಂಸಾರ ಅನ್ನೋದೇ ಜಾಲ, ಸಂಸಾರ ಅನ್ನೋದೇ ಬಾವಿ, ಸಂಸಾರ ಅನ್ನೋದೇ ಭಯಂಕರ, ಸಂಸಾರ ಅನ್ನೋದೇ ಹಾವು, ಸಂಸಾರ ಅನ್ನೋದೇ ಮರ, ಸಂಸಾರ ಅನ್ನೋದೇ ಸಮುದ್ರ, ಸಂಸಾರ ಅನ್ನೋದೇ ಜೈಲು, ಸಂಸಾರ ಅನ್ನೋದೇ ಮಾರ್ಗ ಅಂತ ಶಂಕರ ಭಗವತ್ಪಾದರು ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರದಲ್ಲಿ 8 ರೂಪಕಾಲಂಕಾರಗಳನ್ನು ಕೊಡ್ತಾರೆ ಸಂಸಾರ ಅನ್ನೋದಕ್ಕೆ. ಸಂಸಾರ ಅಂದರೆ ವೃಕ್ಷ ಏನು ಅಂತ ಒಂದೇ ಒಂದು ತೆಗೆದುಕೊಳ್ಳೋದಾದರೆ, ಅದೇ ಶಂಕರ ಭಗವತ್ಪಾದರೆ ವಿವೇಕ್ ಚೂಡಾಮಣಿ 147ನೇ ಶ್ಲೋಕ ತೆಗೆದು ನೋಡಿ. ಅಲ್ಲಿ ಹುಟ್ಟು ಸಾವುಗಳ ಸಾಲೆ ಹಣ್ಣಿನ ಗಿಡ. ಎಂತಹ ಸುಂದರವಾಗಿರೋ ರೂಪಕಾಲಂಕಾರ ಅಂದರೆ, ಅದಕ್ಕೇ ಒಂದು ಸಲ ನಾನು ಮೊನ್ನೆ ಹೇಳಿದೆ ಅಂತ ಕಾಣುತ್ತೆ ಇದನ್ನು. ಕಂಚಿ ಕಾಮಕೋಟಿ ಪೀಠದ ಪರಮೇಷ್ಠಿ ಗುರುಗಳು ಅವರು ಒಂದು ಮಾತನ್ನು ಹೇಳಿದ್ರಂತೆ ಅವರ ಉಪನ್ಯಾಸದಲ್ಲಿ. ನಾನು ಕೇಳಿಲ್ಲ, ಯಾರೋ ಕೇಳಿದ್ರನ್ನ ಹೇಳೋದು, ನನಗೆ ಹೇಳಿರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಒಳ್ಳೆ ಸುಂದರವಾಗಿರ್ತಕ್ಕಂಥ ಪದ್ಯ ಕಾವ್ಯ ನೀವು ಸಮೃದ್ಧದಲ್ಲಿ ಓದಬೇಕು ಅಂದರೆ ವಾಲ್ಮೀಕಿ ರಾಮಾಯಣ ಓದಿ. ಸುಂದರವಾಗಿರೋ ಗದ್ಯ ಸಮೃದ್ಧದಲ್ಲಿ ಓದಬೇಕು ಅಂದರೆ ಪತಂಜಲಿ ಮಹಾಭಾಷ್ಯ ಓದಿ. ಗದ್ಯ ಪದ್ಯ ಎರಡೂ ಬೇಕು ಅಂದರೆ ಶಂಕರ ಭಾಷ್ಯ ಓದಿ ಅಂತ. ಇದು ಅವರು ಪರಮೇಷ್ಠಿ ಗುರುಗಳು ಹೇಳಿರ್ತಕ್ಕಂಥ ಮಾತು. ಹುಟ್ಟು ಸಾವುಗಳ ಸಾಲೆ ಹಣ್ಣಿನ ಗಿಡ. ಒಂದು ಬೀಜ ಇರಬೇಕಲ್ಲ ಗಿಡಕ್ಕೆ. ಯಾವುದು ಬೀಜ ಅಂದರೆ ಅಜ್ಞಾನವೇ ಬೀಜ. ಆಯಿತು, ಮೊಳಕೆ ಹೊಡಿಬೇಕಲ್ಲ ಬೀಜ. ಯಾವುದು ಮೊಳಕೆ ಅಂದರೆ ಶರೀರಾತ್ಮ ಭಾವವೇ ಮೊಳಕೆ. ಶರೀರಾತ್ಮ ಭಾವ ಇಟ್ಕೊಂಡವ್ರು ಯಾರು? ಚಾರ್ವಾಕರು. ಚಾರ್ವಾಕ್ ಅಂದ್ರೇನು? ಚಾರು ವಾಕ್, ಚೆನ್ನಾಗಿ ಮಾತಾಡೋರು. ತೆಲುಗು ಚಾರು ಅಲ್ಲ. ಅವರಿಗೆ ಲೋಕಾಯತಿಕ ಅಂತಲೂ ಒಂದು ಹೆಸರಿದೆ. ಲೋಕದಲ್ಲಿ ತುಂಬ ಚೆನ್ನಾಗಿ ಎಲ್ಲ ಕಡೆ ಹರಿದಿರ್ತಕ್ಕಂಥದ್ದು ಯಾವುದು? ಅವರು ಲೋಕಾಯತಿಕಾ ಅಂತ. ಲೋಕೆ ಅಯತಂ ಪ್ರಸೃತಂ ಇತಿ ಲೋಕಾಯತಿಕಾ. ಯಾವಜ್ಜೀವೇ ಸುಖಂಜೀವೇತ್ ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಚಾರ್ವಾಕರು ಹೇಳೋದು, ಇರೋ ತನಕ ಚೆನ್ನಾಗಿರೋ. ಹೇಗೆ ಚೆನ್ನಾಗಿರೋದು? ದುಡ್ಡೇ ಇಲ್ಲ ಅಂತ ಸಾಲ ಮಾಡು, ತುಪ್ಪ ತಿನ್ನು. ಯಾಕೆ ಒದ್ದಾಡ್ತೀಯ ಸಾಲ ಕೊಡೋಕ್ಕೆ? ಕೇಳೋಕ್ಕೆ ಅವನು ಇರಲ್ಲ, ಕೊಡೋಕ್ಕೆ ನೀನು ಇರಲ್ಲ, ಮಜಾ ಮಾಡು ಅಂತ. ಈ ಥರ ಹೇಳಿದರೆ ಯಾರಿಗೆ ಬೇಕಾಗಲ್ಲ ನೋಡಿ. ಅದಕ್ಕೆ ಚಾರ್ವಾಕರು ದೇ ಆರ್ ಕಾಲ್ಡ್ ಫಿಲಿಸ್ಟೈನಿಸಮ್ ಅಂತ ಒಂದು ಇಸಮ್ ಬಂತು ವೆಸ್ಟಲ್ಲಿ. ಫಿಲಿಸ್ಟೈನಿಸಮ್ ಈಸ್ ನಥಿಂಗ್ ಬಟ್ ಚಾರ್ವಾಕ ಫಿಲಾಸಫಿ. ಅದರಲ್ಲಿ ಸುಶಿಕ್ಷಿತ ಚಾರ್ವಾಕರು, ದುಶಿಕ್ಷಿತ ಚಾರ್ವಾಕರು ಅಂತ ಮೇಲೆ 2 ವಿಧ ಚಾರ್ವಾಕರಲ್ಲಿ. ಅವರಲ್ಲಿ ಎಂಥ ಸುಶಿಕ್ಷಿತರಿರ್ತಾರೋ ನಮಗಂತೂ ಗೊತ್ತಿಲ್ಲ. ಚಾರ್ವಾಕರೇ ಚಾರ್ವಾಕರು. ಅವರು ಸುಶಿಕ್ಷಿತ ಚಾರ್ವಾಕರು ಅಂತ ಡಿವೈಡ್ ಮಾಡಬೇಕಾದ್ರೆ ಹೇರ್ ಸ್ಪ್ಲಿಟಿಂಗ್ ಅನಾಲಿಸಿಸ್ಸು. ಶರೀರಾತ್ಮ ಭಾವವೇ ಮೊಳಕೆ. ಚಿಗುರು ಹೊಡಿಬೇಕಲ್ಲ ಮೊಳಕೆ. ಯಾವುದದು? ಪದಾರ್ಥಗಳಲ್ಲಿ ಆಸೆಯೇ ಚಿಗುರು. ನೋಡಿ, ಆಸೆ ಬಂದ ಕೂಡಲೇ ಅದು ಚಿಗುರು ಹೊಡೆಯೋಕ್ಕೆ ಶುರು ಮಾಡುತ್ತೆ. ಆಮೇಲೆ ನೀರಿರಬೇಕಲ್ಲ ಈ ವೃಕ್ಷಕ್ಕೆ. ಯಾವುದು ನೀರು ಅಂದರೆ ಶರೀರದಿಂದ ಆಚರಣೆ ಮಾಡ್ತಕ್ಕಂಥ ಕರ್ಮಗಳಿದೆಯಲ್ಲ ಅದೇ ನೀರು. ಆಯಿತು, ಕವಲುಗಳು ಯಾವುದು? ದೇಹವೇ ಕವಲುಗಳು. ಈಗ ನೋಡಿ, ಒಂದು ಕೈಯಲ್ಲಿ ಬೆರಳನ್ನು ನೀವು ನೋಡಿದರೆ ಒಂದು ಬೆರಳಿರೋ ಹೈಟ್ ಇನ್ನೊಂದು ಬೆರಳಿಲ್ಲ, ಎಲ್ಲ ಕೂಡ ವ್ಯತ್ಯಾಸವಾಗಿರುತ್ತೆ. ಹೀಗೆ ಮರದ ಕೊಂಬೆಗಳು ಕೂಡ ಒಂದೇ ಥರ ಇರಲ್ಲ. ಎಲ್ಲ ಕೊಂಬೆಗಳು ಕೆಲವು ಉದ್ದನೆ ಇರುತ್ತೆ, ಕೆಲವು ಕಡಿಮೆ ಇರುತ್ತೆ, ಕೆಲವು ದಪ್ಪ ಇರುತ್ತೆ, ಕೆಲವು ಸಣ್ಣ ಇರುತ್ತೆ, ಕೆಲವು ಆಕಾಶವನ್ನೇ ಮುಟ್ಟತ್ತೋ ಅನ್ನೋ ತರಹ ಭಾಸವಾಗುತ್ತೆ. ಬಾಣನ ಕಾದಂಬರಿ ನೀವು ತೆಗೆದು ನೋಡಿದ್ರೆ ದಂಡಕಾರಣ್ಯವನ್ನು ವರ್ಣನೆ ಮಾಡುವಾಗ, ಶಾಲ್ಮಲಿ ವೃಕ್ಷವನ್ನು ಅವನು ವರ್ಣನೆ ಮಾಡುವಾಗ ಆಕಾಶವನ್ನು ಮುಟ್ತಾ ಇತ್ತೋ ಕೊನೆ ಕೊಂಬೆ ಅಂತ ವರ್ಣನೆ ಮಾಡ್ತಾನೆ. ಅದ್ಭುತವಾಗಿರ್ತಕ್ಕಂಥ ಉತ್ಪ್ರೇಕ್ಷಾಲಂಕಾರ. ಅದಕ್ಕೆ ಹೇಳೋದು ಬಾಣೋಚ್ಛಿಷ್ಟಂ ಜಗತ್ಸರ್ವಂ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತ. ಪ್ರತಿಯೊಬ್ಬರೂ ಕೂಡ ಬಾಣನಿಗೆ ಉಪಕೃತರೆ, ಪ್ರತಿಯೊಬ್ಬರಿಗೂ ವ್ಯಾಸನಿಗೆ ಉಪಕೃತರೆ. ವ್ಯಾಸವಾಣಿ ಹಾಗೆಯೇ ಬಾಣನ ವಾಣಿ. ಬಾಣ ಅಂದರೆ ಯಾರು? ವಾಣಿ ಬಾಣೋ ಬಭೂವ. ವಾಣಿ ಅಂದರೆ ಸರಸ್ವತಿ. ಸರಸ್ವತಿಯೇ ಗಂಡಸಿನ ರೂಪವನ್ನು ತಾಳಿ ಬಾಣನಾಯಿತು. ಪುರುಷ ಸರಸ್ವತಿ ಅಂತ ಒಂದು ಬಿರುದಿದೆ ಶತಾವಧಾನಿ ಗಣೇಶ್ ಅವರಿಗೆ. ಉಜ್ಜಯಿನಿನಲ್ಲಿ 1985ನೇ ಇಸ್ವಿ ಆಗಸ್ಟ್ 16ನೇ ತಾರೀಕು ಸಂಜೆ 6 ಗಂಟೆಗೆ ಕೊಟ್ಟಿದ್ದು ಬಿರುದದು.
ಪುರುಷ ಸರಸ್ವತಿ ಅಂತ. ಅವ್ರು ಹೇಳ್ಕೊಳ್ಳಲ್ಲ ಬಿಡಿ, ಅದು ಬೇರೆ ವಿಷಯ. ದೊಡ್ಡವರು ನನಗಿದಿದೆ ಅಂತ ಯಾವತ್ತೂ ಹೇಳ್ಕೊಳ್ಳಲ್ಲ, ಬೇರೆಯವರಾದರೂ ಹೇಳಬೇಕಲ್ಲ, ಇಲ್ಲದೆ ಅವ್ರ ಜನಗಳಿಗೆ ಹೆಂಗೆ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಅವತ್ತು ಅವ್ರ ಜೊತೆ ಅವ್ರ ವೇದಿಕೆಯಲ್ಲಿ ಇದ್ದಿದ್ದರಿಂದ ಉಜ್ಜಯಿನಿನಲ್ಲಿ ನನಗೆ ಗೊತ್ತಾಗಿದ್ದರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಉಚ್ಛ್ವಾಸ ನಿಶ್ವಾಸಗಳೇ ಗಿಡದ ಕೊನೆ. ಸೊ ಗಿಡಕ್ಕೆ ಯಾವುದಪ್ಪ ಕೊನೆ ಅಂದರೆ ಉಚ್ಛ್ವಾಸ ನಿಶ್ವಾಸ, ಉಸಿರು ತೆಗೆದುಕೊಳ್ಳೋದು ಉಸಿರು ಬಿಡೋದು. ಇಲ್ಲದೆ ಹೋದರೆ ನಾನು ಉಸಿರು ತೆಗೆದುಕೋತಾ ಇದ್ದೀನಿ ಯಾರಾದರೂ ಹೇಳ್ತಾರಾ ಮಾತನ್ನು? ಲೀಲಾಜಾಲವಾಗತ್ತೆ ಆ ಕೆಲಸ ಅನ್ನೋದು. ಲೋಕವತ್ತು ಲೀಲಾ ಕೈವಲ್ಯಂ ಧ್ಯಾಯತೀವ ಲೇಲಾಯತೀವ, ಅದೇ ಬ್ರಹ್ಮಸೂತ್ರ ಹೇಳೋದು. ಅದೊಂದು ಲೀಲೆ ಭಗವಂತನಿಗೂ ಮನರಂಜನೆ ಬೇಕಾಯ್ತು ನೋಡಿ, ಅದಕ್ಕೆ ನಮ್ಮನ್ನು ಸೃಷ್ಟಿ ಮಾಡ್ದ. ಕ್ರೀಡಾರ್ಥಂ ಸೃಜಿಸಿ ಪ್ರಪಂಚಮಖಿಲಂ ಕ್ರೀಡಾಮೃಗಾಸ್ತೇಜನ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯಾ. ಶಿವಾನಂದ ಲಹರಿಯಿಂದ ಶಂಕರೇ ಹೇಳ್ತಾರೆ, ನೋಡಪ್ಪ ನಿನಗೊಂದು ಕ್ರೀಡೆ ಅದು, ಆದರೆ ಒಂದು ಮಾತ್ರ ನೆನ್ಪಿಟ್ಕೋ ಭಗವಂತ, ಬರೀ ಸೃಷ್ಟಿ ಮಾಡಿದ್ರಿಂದ ನಿನ್ನ ಕೆಲಸ ಮುಗಿಲಿಲ್ಲ, ನಮ್ಮನ್ನು ಕಾಪಾಡೋದು ನಿನ್ನ ನೈತಿಕ ಹೊಣೆ ಅನ್ನೋದನ್ನು ಮರಿಬೇಡ ಅಂತ. ಸೊ ಬರೀ ಸೃಷ್ಟಿ ಮಾಡಿಬಿಟ್ಬಿಟ್ರೆ ಏನು ಗತಿ ಕಾಪಾಡದೆ ಹೋದರೆ? ಈ ದೃಷ್ಟಿಯಿಂದ ಉಚ್ಛ್ವಾಸ ನಿಶ್ವಾಸಗಳೇ ಗಿಡದ ಕೊನೆ, ಇಂದ್ರಿಯಗಳೇ ರೆಂಬೆಗಳು. ಒಂದು ರೆಂಬೆಗಳಿರಬೇಕಲ್ಲ ಆ ಮರಕ್ಕೆ, ಯಾವುದು ಅಂದರೆ ಇಂದ್ರಿಯಗಳು. ಆಮೇಲೆ ಕುಸುಮಗಳು, ಹೂಗಳು ಯಾವುದು ಅಂದರೆ ರೂಪ ರಸಾದಿಗಳೇ ಕುಸುಮಗಳು. ಆಮೇಲೆ ವಿಷಯಗಳು ಯಾವುದು? ಕಣ್ಣು ಕಿವಿ ನಾಲಿಗೆ, ಅದೇ ವಿಷಯಗಳು. ಆಮೇಲೆ ಫಲ ಯಾವುದು? ಕರ್ಮದಿಂದ ಮಾಡ್ತಕ್ಕಂಥ ದುಃಖವೇ ಫಲ. ಅದನ್ನು ಅನುಭವಿಸ್ತಾ ಇರತಕ್ಕಂಥವನು ಯಾರು? ಜೀವ ಎಂಬತಕ್ಕಂಥ ಹಕ್ಕಿ. ದ್ವಾಸು ಪರ್ಣಾಸಯುಜ ಸಕಾಯೌ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ಮುಂಡಕೋಪನಿಷತ್ತಲ್ಲಿ ಬರ್ತಕ್ಕಂಥ ಮಾತು ದ್ವಾಸುಪರ್ಣ ಎಂಬುದಾಗಿ. ಇದೇ ಒಂದು ಎಂಬ್ಲಮನ್ನೇ ಭಾರತೀಯ ವಿದ್ಯಾಭವನದವರು ಉಪನಿಷತ್ ಸಂದೇಶ ಎಂಬತಕ್ಕಂತಹ ಒಂದು ಸೆಮಿನಾರು 2014ರಲ್ಲಿ ಮಾಡಿದಾಗ ಎಲ್ರಿಗೂ ಕೂಡ ನೆನಪಿನ ಕಾಣಿಕೆಯಾಗಿ ಕೊಟ್ಟಿದ್ದ ಎಂಬ್ಲಮ್ ಮೇಲೆ ಈ ದ್ವಾಸುಪರ್ಣ ಪಿಕ್ಚರ್ ಇತ್ತು ಅಂತ ನನ್ನ ನೆನಪು. ಸೊ ಆ ದೃಷ್ಟಿಯಿಂದ ಕರ್ಮದಿಂದ ಆಗತಕ್ಕಂತಹ ದುಃಖವೇ ಫಲ, ಅನುಭವಿಸ್ತಾ ಇರತಕ್ಕಂಥವನು ಯಾರು? ಅವನೇ ಜೀವ ಎಂಬತಕ್ಕಂಥ ಹಕ್ಕಿ. ಇಂತಹ ಒಂದು ಈ ಸಂಸಾರಕ್ಕೆ 5 ಅಲೆಗಳಿದೆ ಅಂದ್ಬಿಟ್ಟು ಚಂದ್ರಶೇಖರ ಭಾರತೀಯ ಮಹಾಸ್ವಾಮಿಗಳು 9ನೇ ಶ್ಲೋಕ ವಿವೇಕ್ ಚೂಡಾಮಣಿ ಮೇಲೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ. ಯಾವುದು 5 ಅಲೆಗಳು ಸಂಸಾರ ಅನ್ನೋದಕ್ಕೆ? ಮೊದಲನೇದು ಅವಿದ್ಯಾ. ಅವಿದ್ಯಾ ಅಂದರೆ ಅನಿತ್ಯವಾದದ್ದನ್ನು ನಿತ್ಯ ಎಂಬುದಾಗಿ, ಅಶುಚಿಯಾದದ್ದನ್ನು ಶುಚಿ ಎಂಬುದಾಗಿ, ದುಃಖವಾದದ್ದನ್ನು ಸುಖ ಎಂಬುದಾಗಿ, ದೇಹವನ್ನು ನಾವು ಆತ್ಮ ಎಂಬುದಾಗಿ ನೋಡಿದರೆ ಮಾತ್ರ ಸರಿ ಹೋಗುತ್ತೆ ಹೊರತು ದೇಹ ನೀನಲ್ಲ, ನೀನು ನಿತ್ಯವಾಗಿರ್ತಕ್ಕಂಥ ಆತ್ಮಸ್ವರೂಪ. ಎರಡನೇದು ಅಸ್ಮಿತಾ. ಎರಡನೇ ಅಲೆ ಯಾವುದು ಇದಕ್ಕೆ ಅಂದರೆ ದೇಹಾತ್ಮ ಭಾವ. ದೇಹಾತ್ಮಭಾವಂ ಪರಿಮಾರ್ಜಯಂತಹ ಆತ್ಮಾನಮಾತ್ಮನ್ಯವಲೋಕಯಂತಹ. ಶಿವ ಹ್ಯಾಕ್ ತಪಸ್ ಮಾಡ್ತಾ ಇದ್ದ ಅಂದರೆ ಮನೋನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ ಯಮಕ್ಷರಂ ಕ್ಷೇತ್ರ ವಿದೋ ವಿದುಹು ತಮ್ಮ ಆತ್ಮಾನಮಾತ್ಮನ್ಯವಲೋಕಯಂತಂ. ಕುಮಾರಸಂಭವ 3ನೇ ಸರ್ಗದಲ್ಲಿ ಶಿವನ ತಪಸ್ಸಿನ ಭಂಗಿ ಹೇಳ್ತಾ ಕಾಳಿದಾಸ ವರ್ಣನೆ ಮಾಡ್ತಾನೆ. ತನ್ನ ಆತ್ಮವನ್ನು ತಾನು ನೋಡ್ಕೋತಾ ಇದ್ದ, ನವದ್ವಾರಗಳಿಂದ ಹೊರಗಡೆ ಹೋಗ್ತಕ್ಕಂಥದ್ದನ್ನು ತಾನು ಅದಿಮಿ ಹಿಡಿದು ತಾನು ತಪಸ್ ಮಾಡ್ತಾ ಇದ್ದ ಅಂತ. ಇನ್ನು 3ನೇದು ಯಾವುದಪ್ಪ ಅಂದರೆ ರಾಗ. ನೋಡಿ, ಆಸೆಗಳು, ಅದೇ 3ನೇ ಅಲೆ. 4ನೇದು ಯಾವುದು ಅಂದರೆ ದ್ವೇಷ, ದುಃಖದಲ್ಲಿ ನೆಲೆಸಿರ್ತಕ್ಕಂಥದ್ದು. 5ನೇ ಅಲೆ ಯಾವುದು ಅಂದರೆ ಅಭಿನಿವೇಶ, ಅಂದರೆ ಮರಣ ಭಯ. ಹುಟ್ಟಿದ ಕೂಡಲೇ ಮರಣ ಭಯ ಅನ್ನೋದು ಶುರುವಾಗುತ್ತೆ ನೋಡಿ. ನಾನು ಎಲ್ಲಿ ಹೋಗ್ಬಿಡ್ತೀನೋ ಏನೋ. ಆ ಹೆತ್ತಿರ್ತಕ್ಕಂಥ ತಾಯಿ ಯಾವತ್ತಾದರೂ ಬಿಸಾಕ್ಬಿಡ್ತಾಳ? ಆ ಮಗು ತಾಯಿನ ಹಿಡ್ಕೊಂಡೇ ಹುಟ್ಟತ್ತೆ. ಸೊ ಮರಣ ಭಯ ಅನ್ನೋದು ಅದು ಬಿಟ್ಟಿದ್ದೇ ಅಲ್ಲ ಯಾವಾಗಲೂ ಕೂಡ. ಸೊ ಆ ದೃಷ್ಟಿಯಿಂದನೇ ಮರಣವನ್ನು ಗೆದ್ದವರು ಯಾರು ಅಂದರೆ ರಮಣರು. ಯಾಕೆಂದರೆ ಅವರಿಗೆ ಮರಣದ ಅನುಭವ ಆಗಿತ್ತು ಅವರಿಗೆ ಜೀವನದಲ್ಲಿ. ಅದಕ್ಕೇ ಅವರು ಮರಣದಿಂದ ಆಚೆ ಬಂದಿದ್ದರಿಂದನೇ ಅವರು ಅಮರ್ತ್ಯರಾಗಿದ್ದು. ಆ ದೃಷ್ಟಿಯಿಂದ ಅಫ್ಕೋರ್ಸ್ ನಮ್ಮ ಜರ್ನಲಿಸ್ಟ್ ರಮಣರು ಅಂತ ಟೈಟ್ಲ್ ಕೊಟ್ಟರೆ ಮರಣರು ಅಂತ ಹಾಕಿಬಿಡ್ತಾರೆ. ಏನು ಮಾಡೋದು? ಮರಣವನ್ನು ಗೆದ್ದವರಿಗೆ ಮರಣರು ಅಂತ ಹಾಕಿದರೆ ಇನ್ನೇನು ಹೇಳೋಣ ಅದಕ್ಕಿಂತ. ಅಭಿನಿವೇಶ ಅಂದರೆ ನೋಡಿ, ಸ್ವಭಾವದಿಂದ ಹರಿತಾ ಇರತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಮರಣ ಭಯ. ಮರಣವನ್ನು ಗೆದ್ದವನು ಯಮಲೋಕಕ್ಕೆ ಹೋಗಿ ಯಮನ ಜೊತೆ ವಾದ ಮಾಡಿ ಆತ್ಮವಿದ್ಯೆಯನ್ನು ಗಳಿಸ್ಕೊಂಡು ಇದೇ ಶರೀರದಿಂದ ವಾಪಸ್ ಭೂಲೋಕಕ್ಕೆ ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಚಿಕೇತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದು, ಗಿವ್ ಮಿ 10 ನಚಿಕೇತಾಸ್, ಐ ವಿಲ್ ಟ್ರಾನ್ಸ್ಫಾರ್ಮ್ ದಿಸ್ ಕಲಿಯುಗ ಬ್ಯಾಕ್ ಟು ಕೃತಯುಗ ಅಂತ. ಎಲ್ಲಿ ಸಿಗ್ತಾರೆ? ಹಿ ಹಿಮ್ಸೆಲ್ಫ್ ಶುಡ್ ಬಿ ರೀಬಾರ್ನ್ ಅಗೇನ್ ಅಷ್ಟೇ. ಇನ್ನು ಒಬ್ಬರ ವ್ಯಕ್ತಿ ಯಮನನ್ನು ಗೆದ್ದಿರೋರು ಅಂದರೆ ಸಾವಿತ್ರಿ. ನೋಡಿ, ಸತ್ಯವಾನ್ ದೇಹ ಎಳ್ಕೊಂಡು ಹೋಗೋದಕ್ಕೆ ಯಮ ಬಂದಾಗ ಸಾವಿತ್ರಿ ಪ್ರಶ್ನೆ ಮಾಡ್ತಾಳೆ,
ನಿನ್ನ ದೂತರನ್ನ ಯಾರಾದರೂ ಕಳಿಸಿದ್ರೆ ಆಗ್ತಾ ಇತ್ತಲ್ಲಪ್ಪ, ನೀನೇ ಯಾಕೆ ಸಾಕ್ಷಾತ್ತಾಗಿ ಬಂದೆ ಅಂತ. ಯಮ ಹೇಳ್ತಾನಮ್ಮ, ಎಳ್ಕೊಂಡು ಹೋಗೋದಿರಲಿ, ನಿನ್ನ ಗಂಡನ ದೇಹವನ್ನು ಮುಟ್ಟೋದಕ್ಕೂ ಶಕ್ತಿ ಇಲ್ಲ ನನ್ನ ದೂತರಿಗೆ, ನಿನ್ನ ಪಾತಿವ್ರತ್ಯ ಅನ್ನೋದು ಕಾಪಾಡ್ತಾ ಇದೆ ನಿನ್ನ ಗಂಡನ ದೇಹವನ್ನು, ನಾನೇ ಬರಬೇಕಾಯಿತು ಅಂತ. ಕೊನೆಗೆ ಎಷ್ಟು ಸಂತೋಷ ಆಗತ್ತೆ ಯಮನಿಗೆ ಅಂದರೆ, ಏನು ಬೇಕಾದರೂ ವರ ಕೇಳು, ನಿನ್ನ ಗಂಡನ ಪ್ರಾಣ ಒಂದನ್ನು ಬಿಟ್ಟು. ಅವಳು ಕೇಳ್ತಾಳೆ, ನನಗೆ ಸತ್ಯವಾನಲ್ಲಿ ಮಕ್ಕಳಾಗಬೇಕು. ಸಿಯಾಕೊಂಡ ನೋಡಿ ಯಮ. ಸತ್ಯವಾನಿಗೆ ಪ್ರಾಣವೇ ಕೊಡದೆ ಅವನಲ್ಲಿ ಮಕ್ಕಳು ಹಿಂಗೆ ಆಗೋದಕ್ಕೆ ಸಾಧ್ಯ? ಯಮ ತಾನೇ ಬುದ್ಧಿವಂತ ಅಂದ್ಕೊಂಡ್ರೆ ಸಾವಿತ್ರಿ ಯಮನನ್ನೇ ಕಟ್ಟಾಕ್ಬಿಟ್ಲು. ಸಾಮಾನ್ಯವಾಗಿ ಹೆಂಗಸರಿಗೆ ಜಾಸ್ತಿ ಬುದ್ಧಿ, ಗಂಡಸನ್ನ ಕಟ್ಟಾಕಿ ತಮ್ಮ ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ. ಅದಕ್ಕೆ ನಮ್ಮಲ್ಲಿ ಒಂದಿದೆ ಕಾಂತಾ ಸಂಹಿತ ಅಂತ. ಪ್ರಭು ಸಂಹಿತ, ಮಿತ್ರ ಸಂಹಿತ, ಕಾಂತಾ ಸಂಹಿತ. ಪ್ರಭು ಸಂಹಿತ ಅಂದರೆ ವೇದಗಳು, ಮಿತ್ರ ಸಂಹಿತ ಅಂದರೆ ಪುರಾಣಗಳು, ಕಾಂತಾ ಸಂಹಿತ ಅಂದರೆ ನಾಟಕಗಳು. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಅವಿದ್ಯೆಯನ್ನು ಗೆದ್ದು ವಿಷಯ ಸುಖದ ಕಡೆಗೆ ಗಮನ ಕೊಡದೆ ಸಂಸಾರ ಎಂಬತಕ್ಕಂತಹ ಅಲೆಗಳಿಂದ ನಾವು ದಾಟಿ ಬಂದರೆ ಆವಾಗ ಶಿವಸ್ಮರಣೆ ಅನ್ನೋದಾಗತ್ತೆ. ದೇಹಾಭಿಮಾನ ಬಿಡಬೇಕು, ಅಹಂಕಾರವನ್ನು ಬಿಡಬೇಕು, ಹುಟ್ಟು ಸಾವುಗಳು ಎಂಬತಕ್ಕಂಥದ್ದು ದೇಹಕ್ಕೆ ಹೊರತು ಆತ್ಮನಿಗಲ್ಲ ಎಂಬುದಾಗಿ ನಿಶ್ಚಯವಾಗಿ ಅನುಭವದಲ್ಲಿ ತಂದುಕೋಬೇಕು. ಶಿವನ ಸ್ಮರಣೆಯನ್ನು ಯಾವಾಗಲೂ ಮಾಡ್ತಾ ಇರಬೇಕು, ಧ್ಯಾನ ಮಾಡಬೇಕು ಅನ್ನೋದು ಮೊದಲ 2 ಶ್ಲೋಕಗಳ ಸಾರಾಂಶ. ನಾನು 13 ಶ್ಲೋಕ ಹೇಳಬೇಕಾಗಿತ್ತು, ಕ್ಷಮಿಸಬೇಕು ತಾವು. ಯಾಕೆಂದರೆ ನಾನು ಹೇಳೋಕ್ಕಾಗಿಲ್ಲ, ನಾನು ಬಿಟ್ಟಿರೋದೇ ಜಾಸ್ತಿ. ಅಫ್ಕೋರ್ಸ್ ಅದು ಯಾವಾಗಲೂ ಹಾಗೆ, ನಾನು ಹೇಳೋಕ್ಕಿಂತ ಬಿಡೋದೇ ಜಾಸ್ತಿ. ನೀವೆಲ್ಲರೂ ಕೂಡ ತುಂಬ ತಾಳ್ಮೆಯಿಂದ ನನ್ನ ಸಹಿಸಿಕೊಂಡು ಕೇಳಿದ್ದೀರ 3 ದಿವಸ. ತಮಗೆಲ್ಲರಿಗೂ ಕೂಡ ಅತ್ಯಂತ ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡಂತಹ ಸನ್ಮಿತ್ರ ಕರ್ಮಯೋಗಿ BS ರಾಮು ಅವರಿಗೂ, ಪ್ರಾಯೋಜನ ಮಾಡಿರ್ತಕ್ಕಂತಹ ನಾಗೇಶಪ್ಪನವರು ಮಲೆಬೆನ್ನೂರಿಂದ ಈ ಕಾರ್ಯಕ್ರಮಕ್ಕೋಸ್ಕರ ದಯಮಾಡಿಸಿದ್ದಾರೆ ಅವರಿಗೂ, ಮತ್ತು ಹಿರಿಯರಾಗಿರ್ತಕ್ಕಂತಹ ಪತ್ತಿ ಶ್ರೀಧರ ಹಾಗೂ ಪತ್ತಿ ಪಾಂಡುರಂಗ ಅವ್ರಿಗೂ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಮರ್ಪಿಸಿ ಈ ಮಾತುಗಳನ್ನು ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ಸದಾಶಿವ ಬ್ರಹ್ಮೇಂದ್ರ ಶ್ರೀ DVG ಸಮರ್ಪಣಮಸ್ತು.